Okay. Good evening, friends. Welcome to Wednesday's weekly webinar. Today, 19th November 2025. So, as we have discussed last week, we will not be discussing any presentation or a specific topic or a theory from today. We'll use this time, that is 8:30 p.m. every Wednesday, for group sharing. So the objective is that we will going to discuss, we will going to share our experiences and doubts in this 8:30 p.m. Wednesday, so that it can be informative, or we can also seek some others' experience and opinion about our challenges in our farm. So hence we are going to use this as a live sharing session. So all of you has been not been muted by the administrator. You can unmute yourself anytime and then give your feedback, ask questions, add your points of discussions. Then you can mute if there is a surrounding noise around you. So with this introduction, so let us start today's episode of our weekly webcasting. ನಮಸ್ಕಾರ ಮಿತ್ರರೇ, ಈ ಬುಧವಾರದ ರಾತ್ರಿ 8:30 ಗೂಗಲ್ ಮೀಟ್ ನೇರ ಪ್ರಸಾರ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ವಾರ ಹೇಳದಂತೆ ಇನ್ನು ಮುಂದಿನ ಈ ಪ್ರತಿ ಬುಧವಾರದ ಈ 8:30 ಈ ಸಮಯವನ್ನು ನಾವು ನಮ್ಮ ಗುಂಪು ಮಾಹಿತಿ ವಿನಿಮಯಕ್ಕೆ ಉಪಯೋಗಿಸ್ಕೊಳ್ಳೋಣ. ಕಳೆದ 24 ವಾರಗಳಲ್ಲಿ ನಾವು ಸಾಕಷ್ಟು ನೈಸರ್ಗಿಕ ಕೃಷಿಯ ವಿವಿಧ ಮಜಲುಗಳನ್ನು ಗಮನಿಸ್ತಾ ಬಂದ್ವಿ. ಅದೆಲ್ಲವನ್ನು ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀವಿ. ಸಾಕಷ್ಟು ವಿಷಯಗಳು ನಮಗೆ ಮನದಟ್ಟಾಗಿದೆ. ಈಗ ಈ ಬುಧವಾರದಿಂದ ನಾವು ಇನ್ಮೇಲೆ ನಮ್ಮ ಒಂದು ಅನುಭವ ಹಂಚಿಕೆ ಮತ್ತು ಸಂದೇಹಗಳನ್ನು ವ್ಯಕ್ತಪಡಿಸುವುದು, ಮತ್ತು ನೀವು ಬೇರೆ ಯಾವುದಾದ್ರೂ ಯೂಟ್ಯೂಬ್ನಲ್ಲಿ ಅಥವಾ ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ಬೇರೆ ಬೇರೆ ಪುಸ್ತಕಗಳಲ್ಲಿ ನೀವು ಓದಿದಾಗ ಕೆಲವು ಹೊಸ ಮಾಹಿತಿಗಳು ನಿಮಗೆ ದೊರಕಿರ್ಬೋದು, ಅಥವಾ ಆ ಮಾಹಿತಿಗಳನ್ನು ಗಮನಿಸ್ತಿರ್ಬೇಕಾದ್ರೆ ಹೊಸ ಸಂದೇಹಗಳು ನಿಮಗೆ ಬಂದಿರ್ಬೋದು. ನೈಸರ್ಗಿಕ ಕೃಷಿಗೂ ಅದಕ್ಕೂ ಯಾವ ರೀತಿಯ ಸಂಬಂಧ ಆಗುತ್ತೆ, ಅದನ್ನು ನಮ್ಮ ಒಂದು ನೈಸರ್ಗಿಕ ಕೃಷಿಯ ಮುಂದಿನ ಹಾದಿ, ಈ ವಿಷಯದಲ್ಲಿ ನಾವೇನು ಮಾತಾಡ್ಕೊಂಡಿದ್ದೀವಿ ಅದಕ್ಕೆ ಹೇಗೆ ಅನ್ವಯ ಆಗುತ್ತೆ, ಅದೆಲ್ಲವನ್ನು ನಾವು ಒಂದು ವಿಮರ್ಶೆ ಮಾಡ್ಕೊಳ್ತಾ ಯಾವುದು ನಮಗೆ ಸಮೀಪವಾಗಿರುತ್ತೋ, ನೈಸರ್ಗಿಕ ಕೃಷಿಗೆ ಸಮೀಪವಾಗಿರುತ್ತೋ ಅದನ್ನು ಮಾತ್ರ ನಾವು ಅಳವಡಿಸ್ಕೊಂಡು ಉಳಿದುದನ್ನು ಬಿಟ್ಬಿಡೋಣ. ಹಾಗಾಗಿ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ಮಾಹಿತಿ ವಿನಿಮಯಕ್ಕೆ ಅಂತಲೇ ಇಟ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿ ಥಿಯರಿ ಇಲ್ಲ. ಬಟ್ ಹಾಗಂತ ನಿಮ್ಮ ಕೆಲವು ಸಂದೇಹಗಳಿಗೆ ನಾವು ಸಮಜಾಯಿಷಿಗಳನ್ನು ಪಡ್ಕೋಬೇಕಾದ್ರೆ ಮತ್ತು ನಾವೇನಾದರೂ ಕೆಲವು ಥಿಯರಿಗೆ ಮತ್ತು ಮೂಲ ಫಂಡಮೆಂಟಲ್ಸ್ಗೆ ವಾಪಸ್ ಹೋಗಬೇಕಂದ್ರೆ ಖಂಡಿತ ಹೋಗೋಣ. ಆ ವಾರದ ಒಂದು ಜ್ಞಾನವನ್ನು ಮತ್ತೆ ವಾಪಸ್ ರಿಕಾಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸುಸ್ವಾಗತ. Friends, now let us start our live sharing of experience. Now this is the time for introduction, so I hereby invite you to introduce yourself. We can take about 2 to 3 minutes quickly. So introduce yourself, your farm area, farmland size, where a farm is located, how is your farmlands landscaping, how is your irrigation system, and what are the types of plants, crops you already planted, and in terms of natural farming, what are the other ecosystem development you have done, and what is your plan for the future. All this you can simply you can explain. You can take about around 3 minutes each. We will try to connect ourselves, introduce at least 2 to 3 people in every Wednesday. Then we can open up the discussion for our new informations and doubts. ಮಿತ್ರರೇ, ಈಗ ನಮ್ಮನ್ನು ನಾವು ಮತ್ತೆ ಪರಿಚಯ ಮಾಡ್ಕೊಳ್ಳುವಂಥ ಸಮಯ. ನೀವುಗಳು ಈಗ ನಿಮ್ಮ ಅನ್ಮ್ಯೂಟ್ ಮಾಡಿಕೊಂಡು ಒಬ್ಬೊಬ್ಬರಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಒಂದು 3 ನಿಮಿಷದ ಅವಧಿ ಅಂತ ಅಂದ್ಕೊಳ್ಳೋಣ ಇದನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ. ಈ ಪರಿಚಯಾತ್ಮಕ ವಿವರಣೆಯಲ್ಲಿ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕೃಷಿ ಭೂಮಿ ಎಲ್ಲಿದೆ, ಅದರ ಮೇಲ್ಮೈ ವಿನ್ಯಾಸ ಹೇಗಿದೆ, ನೀರಾವರಿಯ ಮೂಲ ಹೇಗಿದೆ, ನೀರಾವರಿ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಂಡಿದ್ದೀರಾ, ಯಾವ ರೀತಿಯ ಬೆಳೆ ಜೋಡಣೆ ನೀವು ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಮತ್ತು ಮಾಡ್ಕೋಬೇಕು ಅನ್ನೋ ಯೋಜನೆಗಳಲ್ಲಿದ್ದೀರಾ, ಮತ್ತು ನೀವು ಕೃಷಿಯನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ದೀರಾ, ತೇವಾಂಶ ನಿರ್ವಹಣೆ, ಕಳೆ ವೈವಿಧ್ಯತೆ, ಕಳೆ ನಿರ್ವಹಣೆ, ಮತ್ತು ವೈವಿಧ್ಯತೆ ನಿರ್ವಹಣೆ, ಮತ್ತು ನಿಮ್ಮ ಮಾರುಕಟ್ಟೆ, ಇದ್ರ ಬಗ್ಗೆ ನಿಮಗೆ ಏನು ಅನುಭವ ಇದೆಯೋ, ನಿಮ್ಮ ಕೃಷಿ ಭೂಮಿಲಿ ಆಗಿದೆಯೋ ಅದನ್ನು ನೈಸರ್ಗಿಕ ಕೃಷಿಗೆ ಚೌಕಟ್ಟಿಗೆ ಒಳಪಟ್ಟಂತೆ ಎಷ್ಟು ನೀವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ
ಅದನ್ನು ಹೇಳ್ತಾ ಬನ್ನಿ. ಹಾಗೆ ನಿಮ್ಮ ಕಲಿಕೆಗಳು ಮತ್ತು ಸಂದೇಹಗಳನ್ನು ಸಹ ಹೇಳ್ತಾ ಬನ್ನಿ. ಹೀಗಂತ ಹೇಳ್ತಾ ಈ ಒಂದು ಇದನ್ನು ಫೋರಮ್ನ ಓಪನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಈಗ ನೀವು ಅನ್ಮ್ಯೂಟ್ ಆಗಿ ಒಬ್ಬೊಬ್ಬರಾಗಿ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಇವತ್ತು ಒಂದು 3-4 ಜನ ಪರಿಚಯ ಮಾಡ್ಕೊಳ್ಳೋಣ. ಉಳಿದವರು ಬೇಕಾದ್ರೆ ಮುಂದಿನ ಬುಧವಾರದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಬೇರೆ ಯಾದರೂ ಮಾಹಿತಿ ತಗೊಳ್ಳುವಂಥ ವಿಷಯಗಳು ಮುಖ್ಯವಾಗಿದ್ದರೆ. ಸೊ ಮೊದಲಿಗೆ ಯಾರು ಬರ್ತೀರಾ ಹೇಳಿ, ಬನ್ನಿ. ಅನ್ಮ್ಯೂಟ್ ಮಾಡಿ ಪರಿಚಯ ಮಾಡ್ಕೊಳ್ಳಿ. ಹಲೋ, ಪರಿಚಯ ಮಾಡ್ಕೊಳ್ಳಿ. ಶೇರಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಹಲೋ, ಹೇಳಿ ಸರ್, ನಮಸ್ಕಾರ. ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸುರೇಶ್ ಕಾಮತ್. ಹಲೋ, ಹೇಳಿ ಸುರೇಶ್ ಜಿ, ಕೇಳಿಸ್ತಾ ಹಲೋ. ಇದೆ. ಹೇಳಿ ಸುರೇಶ್ ಜಿ. ವಿರಾಜಪೇಟೆಯಿಂದ ಮಾತಾಡ್ತಾ ಇದ್ದೀನಿ, ಕೊಡಗು ಡಿಸ್ಟಿಕ್ಕು. ನಾನು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು. ಅಗ್ರಿಕಲ್ಚರ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಆದ್ರೂ ನಮ್ಮ ಹಿರಿಯರದ್ದು ಜಮೀನಿತ್ತು. ಹಾಗಾಗಿ ಆಫ್ಟರ್ ರಿಟೈರ್ಮೆಂಟ್ 2018ರಲ್ಲಿ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದೆ. ಸುಮಾರು ಒಂದು 4 ಎಕರೆ ಬೆಟ್ಟದ ಪ್ರದೇಶದಲ್ಲಿ ಕಾಫಿ ಹಾಕಿದ್ವಿ. ಅದನ್ನು 2019ರಲ್ಲಿ 2020ರಲ್ಲಿ ಸುಮಾರು ಒಂದು 3-3.5 ಎಕರೆ ಗದ್ದೆ ಪ್ರದೇಶದಲ್ಲಿ ಮೊದಲೆಲ್ಲ ಭತ್ತ ನೆಡ್ತಾ ಇದ್ರು. ಅಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಿ ಕಾಫಿ ಮತ್ತು ಅಡಿಕೆ ಮಿಶ್ರ ಬೆಳೆಯನ್ನು ಪ್ರಾರಂಭ ಮಾಡಿದೆ. ಬಟ್ ನನಗೆ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಇಷ್ಟ ಇರಲಿಲ್ಲ. ಸುಭಾಷ್ ಪಾಳೇಕರ್ ಅವ್ರದ್ದೆಲ್ಲ ತುಂಬ ವಿಡಿಯೋ ನೋಡಿದ್ರಿಂದ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಈ ಗೋ ಆಧಾರಿತ ಫಾರ್ಮ್ ಮಾಡಬೇಕಂತ ಹೇಳಿ ಪ್ರಥಮವಾಗಿ ಒಂದು 3 ಹಸುವನ್ನು ಮಲ್ನಾಡ್ ಗಿಡ್ಡ ನಾಟಿ ಹಸುವನ್ನು ಪರ್ಚೇಸ್ ಮಾಡಿ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದೆ. ಆವಾಗ ಕರೋನಾ ಆಗಿದ್ದರಿಂದ ಸ್ವಲ್ಪ ಕಷ್ಟನೂ ಆಯಿತು, ಆದರೂ ನಿಭಾಯಿಸ್ಕೊಂಡು ಬಂದೆ. ಈಗ ಸುಮಾರು 5 ವರ್ಷ ಆಗಿದೆ. ಈ ಗಿಡಗಳೆಲ್ಲ ಚೆನ್ನಾಗಿದೆ. ಅಕ್ಕಪಕ್ಕದವರ ವಿರೋಧ ಎಲ್ಲನೂ ಸಹಿಸ್ಕೊಂಡು ಮುಂದೆ ಬಂದೆ. ಯಾಕಂದರೆ ಗಿಡಗಳು ಅಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ, ಯಾವುದೇ ಕೆಮಿಕಲ್ ಆಗ್ತಾ ಇದ್ದಿದ್ದರಿಂದ. ಕೊನೆಗೆ ಸುಮಾರು ಒಂದು 23-24ನೇ ಇಸ್ವಿನಲ್ಲಿ ಸ್ವಲ್ಪ ಕೆಮಿಕಲ್, ಸ್ವಲ್ಪ ಗೊಬ್ಬರವನ್ನು ಕೂಡ NPK ಅದನ್ನೆಲ್ಲ ಕೊಟ್ಟಿದ್ದೀನಿ. ಬಟ್ ಹೆಚ್ಚಿನದಾಗಿ ನಾನು ಜೀವಾಮೃತ, ಘನ ಜೀವಾಮೃತ ಅದನ್ನೇ ಕೊಟ್ಟು ಗಿಡಗಳನ್ನು ಬೆಳೆಸಿದ್ದೀನಿ. ಈ ಸರಿ ಫಸ್ಟ್ ಟೈಮ್ ಸುಮಾರು ನಮ್ಮ ಅಡಿಕೆ ಗಿಡಗಳು 10-12 ಫೀಟ್ ಮೇಲೆ ಹೋಗಿದ್ದರಿಂದ ಸುಮಾರು ಒಂದು 500-600 ಮೆಣಸು ಬಳ್ಳಿ, ಪೆಪ್ಪರ್ ಕೂಡ ನಾನು ಬಿಟ್ಟಿದ್ದೀನಿ. ಇಷ್ಟು ನನ್ನ ಪರಿಚಯ. ಓಕೆ, ಭಾಳ ಸಂತೋಷ ಸುರೇಶ್ ಅವರೇ. ಈಗಾಗಲೇ 7 ವರ್ಷದ ಕೃಷಿ ಅನುಭವ 2018-19ರಿಂದ. ಸೊ ಸಾವಯವ ಕೃಷಿ ಅಂತ ಪ್ರಾರಂಭ ಮಾಡಿದ್ರಿ. ಆಮೇಲೆ ನೀವು ಹೇಳಿದ್ರಿ 4-5 ವರ್ಷದ ನಂತರನೂ ನಮ್ಮ ಕೃಷಿ ಬೆಳೆ ಸಸ್ಯಗಳು ಆ ರೀತಿ ಉತ್ತಮವಾಗಿ ಬೆಳೆದಿಲ್ಲ ಅಂತ ಅಕ್ಕಪಕ್ಕದವರಿಂದ ಫೀಡ್ಬ್ಯಾಕ್ ಬರ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪ ರಾಸಾಯನಿಕ ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ. ಹೌದು. ಈಗ ನೀವು ರಾಸಾಯನಿಕ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರಿ, ಅದು ಅಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಾ. ಈ ವರ್ಷ ಯೂಸ್ ಮಾಡಿದ್ದೀರಾ ಸರ್? 2015ರಲ್ಲೂ ರಾಸಾಯನಿಕ ಕೊಡ್ತಾ ಇದ್ದೀರಾ? ಸ್ವಲ್ಪ ತುಂಬಾ ಪ್ರಮಾಣ ಕಮ್ಮಿನೇ. ಹೌದು. ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಬೆಟ್ಟಕ್ಕೆ ನನ್ನ ಸಾವಯವ ಜೀವಾಮೃತ ಆಗಲಿ ಘನ ಜೀವಾಮೃತ ಆಗಲಿ ಅಷ್ಟು ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬಟ್ ಗದ್ದೆನಲ್ಲಿ ಮಾತ್ರ ಸಂಪೂರ್ಣವಾಗಿ ನಾನು ಸಾವಯವ ಇದರಲ್ಲೇ ಬೆಳೆಸಿದ್ದೀನಿ. ಬಹಳ ಸಂತೋಷ. ಈಗಾಗಲೇ 6-7 ವರ್ಷ ಆಗಿರೋದ್ರಿಂದ ನಿಮ್ಮ ಕಾಫಿ ಮತ್ತು ಅಡಿಕೆ ಎರಡೂ ಇವಾಗ ಇಳುವರಿ ಪ್ರಾರಂಭ ಆಗಿದೆ, ಫಸಲು ಬರ್ತಾ ಇದೆ ಅಲ್ಲ? ಕಾಫಿ ಫಸಲು ಬರ್ತಾ ಇದೆ, ಅಡಿಕೆ ಅಲ್ಲಲ್ಲಿ ಒಂದೊಂದು ಸಿಂಗಾರ ಬಿಡ್ತಾ ಇದೆ. ಬಟ್ ಅಡಿಕೆ ಬೆಳವಣಿಗೆ ಚೆನ್ನಾಗಿದೆ. ಆಲ್ರೆಡಿ ನೀವು ಹೇಳಿದ್ರಿ ಕಾಳುಮೆಣಸು ಸಬ್ಸು ಥರ ಬೆಳೆದ್ಬಿಟ್ಟಿದೆ ಆಗಲೇ ಅಂತ. ಅದೇ ಒಂದೇ ತರ ಬೆಳವಣಿಗೆ ಇಲ್ಲ. ಸುಮಾರು ಒಂದು 1200 ಅಡಿಕೆ ಇದೆ. ಅದರಲ್ಲಿ ಒಂದು 400-500
12-15 ಫೀಟ್ ಮೇಲೆ ಹೋಗಿದೆ. ಒಂದು 15-20-25ಕ್ಕೆ ಸಿಂಗಾರ ಬಿಟ್ಟಿದೆ. ಉಳಿದವುಗಳು ಇನ್ನ ಆ ಲೆವೆಲ್ಗೆ ಬೆಳಿಲಿಲ್ಲ. ಹಾಗಾಗಿ ಯಾವ್ದು ಬೆಳೆದಿದೆ ಆ ಗಿಡಕ್ಕೆ ಮಾತ್ರ ಪೆಪ್ಪರ್ ಬಿಟ್ಟಿದ್ದೀನಿ. ಸರ್, ಈಗ ಅಡಿಕೆ ಗಿಡದಲ್ಲಿ ಈ ಅಸಮತೋಲನ ಬೆಳವಣಿಗೆ ಅಂದರೆ ಒಂದು ಕಡೆ ಚೆನ್ನಾಗಿ ಬಂದಿದೆ, ಸ್ವಲ್ಪ ಬೆಳವಣಿಗೆ ಕಮ್ಮಿ ಇದೆ ಅಂತ ಹೇಳ್ತಿದ್ರಲ್ಲ. ಈಗ ಹೌದೌದು ಹೌದು. ನಿಮ್ಮ ಕೃಷಿ ಭೂಮಿಯ ಮೇಲ್ಮೈ ಗಮನಿಸಿದ್ರೆ ಒಂದು ಬೆಟ್ಟದ ಪ್ರದೇಶ, ಇನ್ನೊಂದು ಸಮತಟ್ಟಾದ ಗದ್ದೆ ಪ್ರದೇಶ. ಸಮತಟ್ಟು ಇಲ್ಲ ಅದನ್ನು ಈ ಕೊಡಗಿನಲ್ಲಿ ಯಾವುದು ಸಮತಟ್ಟು ಸಿಗೋದಿಲ್ಲ. ತಮ್ಗೆ ಗೊತ್ತಿದೆ ಎಲ್ಲಾನು. ಹೌದೌದು. ಅದು ಇಳಿಜಾರು ಪ್ರದೇಶದ ತರನೇ ಇರ್ತದೆ. ನಾವು ಅದನ್ನು ವ್ಯತ್ಯಾಸ ಮಾಡಕ್ ಹೋಗಿಲ್ಲ. ಹಾಗೇನೆ ನಾನು ಅದನ್ನ ಇಟ್ಟು ಆ, ಗಿಡಗಳನ್ನು ನೆಟ್ಟಿದ್ದೀನಿ. ಸಂತೋಷ. ಏಕಂದ್ರೆ ಕೆಲವು ಕಡೆ ಅದು ನೀರು ನಿಲ್ತದೆ ಜೌಗು ತರ. ಹಾಗಾಗಿ ಅಲ್ಲಿ ಬೆಳವಣಿಗೆ ಇಲ್ಲ. ಮತ್ತೆ ಭೂಮಿನಲ್ಲಿ ಕೂಡ ನಮ್ದು ಮರಳು ಮಿಶ್ರಿತ ಮಣ್ಣಾಗಿದ್ರಿಂದ ಸತ್ವ ಇಲ್ಲ ಇತ್ತು ಮೊದಲಿಂದ. ಅವರು ಹ್ಮ್ ಹ್ಮ್ ಬೆಳೀತಾ ಇದ್ರು. ಹಾಗಾಗಿ ನಾನು 5-6 ವರ್ಷದಿಂದ ಮಲೆನಾಡು ಗಿಡ್ಡದ ಸೆಗಣಿ, ಗಂಜಳ ಎಲ್ಲ ಯೂಸ್ ಮಾಡಿ ಇವಾಗ ಸ್ವಲ್ಪ ಮಣ್ಣಿನ ಪರಿವರ್ತನೆ ಕಾಣ್ತಾ ಇದ್ದೀನಿ, ಗೊತ್ತಾಗ್ತದೆ. ಖಂಡಿತ. ಅಲ್ಲ, ನಮ್ಗೆ ತಿಳುವಳಿಕೆ ಏನು ಬೇಕಿತ್ತಂದರೆ, ಈಗ ಅಡಿಕೆ ಸಸ್ಯಗಳು ಎತ್ತರವಾಗಿ ಬೆಳೆದಿದೆಯಲ್ಲ, ಅದು ಜಾಸ್ತಿ ಯಾವ ಭಾಗದಲ್ಲಿದೆ ಅಂತ, ಅಂದರೆ ಬೆಟ್ಟದ ಪ್ರದೇಶದಲ್ಲಿದೆಯಾ ಅಥವಾ ಈ ಒಂದು ನೀವು ಇಲ್ಲ ಇಲ್ಲ, ಬೆಟ್ಟದ ಪ್ರದೇಶದಲ್ಲಿ ಅಡಿಕೆ ಹಾಕಿಲ್ಲ, ಬರೇ ಕಾಫಿ ಮಾತ್ರ ಹಾಕಿದ್ದೀನಿ. ಈ ಭಾಗದಲ್ಲಿ ಮಾತ್ರ 1200 ಅಡಿಕೆ ಗಿಡ ಇರೋದು ಕೆಳಭಾಗದಲ್ಲಿ, ಅಂದರೆ ಹೌದೌದು, ಸಂಪೂರ್ಣ ಗದ್ದೆ ಭಾಗದಲ್ಲಿ. ಗದ್ದೆಯ ಭಾಗದಲ್ಲಿ. ಹಾಂ ಹಾಂ. ಅದರಲ್ಲೂ ಸ್ವಲ್ಪ ಮೇಲೆ ಏನಿದೆ, ಸ್ವಲ್ಪ ಹೈಟ್ ಏನಿದೆ, ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಂ. ಈ ಡೌನ್ ಹೋಗ್ತಾ 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 ಎಲ್ಲಿ ಸ್ವಲ್ಪ ನೀರು ಜಾಸ್ತಿ ನಿಲ್ತದೆ ಹೌದು. ಮಳೆಗಾಲದಲ್ಲಿ, ಅಲ್ಲಿ ಬೆಳವಣಿಗೆ ಕುಂಠಿತ ಆಗಿದೆ. ಹಾಂ ಹಾಂ. ಮತ್ತೆ ಆ, ನನ್ನ ಹತ್ರ ನೀರಿನ ಮೂಲ ಇರೋದು ಕೆರೆ ಮಾತ್ರ. ನಾನೊಂದು 2018ರಲ್ಲಿ ಕೆರೆ ತೆಗೆದಿದ್ದೆ, 19ರಲ್ಲಿ. ಆ ಕೆರೆ ಮೂಲನೇ ನಮ್ಗೆ ನೀರು. ಸ್ಪ್ರಿಂಕ್ಲರ್ ಅಳವಡಿಸಿದ್ದೀನಿ ಎಲ್ಲ ಅಡಿಕೆ ಗಿಡಕ್ಕೆ. ಸರಿ. ಅಡಿಕೆ ಮಧ್ಯದಲ್ಲಿ ಅಲ್ಲೂ ಕಾಫಿ ಹಾಕಿದ್ದೇನೆ. ಹೌದು. ಕಾಫಿನೂ ಅಷ್ಟೇ, ಆ ಮೇಲಿನ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ, ಕೆಳಗಡೆ ಎಲ್ಲಿ ಸ್ವಲ್ಪ ಜೌಗಿದೆ ಅಲ್ಲಿ ಕಾಫಿದು ಬೆಳವಣಿಗೆನೂ ಸ್ವಲ್ಪ ಕಮ್ಮಿನೇ. ಹೌದು. ಹಾಗಾಗಿ ಎಲ್ಲಿ ಚೆನ್ನಾಗಾಗಿದೆ ಅಡಿಕೆ 12-15 ಫೀಟ್ ಹೋಗಿದೆ, ಅದಕ್ಕೆ ಮಾತ್ರ ಪೆಪ್ಪರ್ ಬಿಟ್ಟಿದ್ದೀನಿ. ಹೌದು. ಬೆಟ್ಟದಲ್ಲಿ ಒಂದು ಸುಮಾರು 300-400 ನಮ್ಮ ಹಳೆ ಮರಗಳಿತ್ತು, ಅದಕ್ಕೆಲ್ಲ ಪೆಪ್ಪರ್ ಈ ಸರಿ ಬಿಟ್ಟಿದ್ದೀನಿ. ಸರಿ. ಹೌದು. ಕಾಫಿ ಪರವಾಗಿಲ್ಲ, ಬೆಟ್ಟದಲ್ಲಿ ತುಂಬಾ ಚೆನ್ನಾಗಿದೆ. ಒಟ್ಟು ಸುಮಾರಾಗಿ ನನ್ನ ಹತ್ರ 4000 ಕಾಫಿ ಗಿಡಗಳಿದಾವೆ. ಒಂದು 1200 ಅಡಿಕೆ ಇದೆ. ಈಗ ಒಂದು 600-650 ಪೆಪ್ಪರ್ ಬಿಟ್ಟಿದ್ದೀನಿ. ಖಂಡಿತ. ಹ್ಮ್ ಹ್ಮ್. ಹೌದು. ಸ್ವಲ್ಪ ಒಂದು 40-50 ಕೆಳಗಿನ ಈ ಗದ್ದೆನಲ್ಲಿ ಒಂದು ತೆಂಗಿನ ಗಿಡಗಳಿದಾವೆ. ಮತ್ತೆ ಬಟರ್ ಫ್ರೂಟ್ ಗಿಡಗಳು ಸ್ವಲ್ಪ ಮನೆಗೆ ಆಗೋಷ್ಟು ಒಂದು 10-15. ತೆಂಗಿನ ಸಸಿ ಎಷ್ಟು ವರ್ಷದ್ದು ಸುರೇಶ್ ಸರ್? ಸೇಮ್ ಅದನ್ನು 2020ರಲ್ಲಿ ಹಾಕಿದ್ದು. ಅಡಿಕೆ ಹಾಕ್ದಾಗ್ಲೇನೆ. ಹೌದೌದು. ಅದು ಆ ತೆಂಗಿನ ಸಸಿಗಳ ಬೆಳವಣಿಗೆ ಹೇಗೆ ಅನ್ಸುತ್ತೆ? ಸೇಮ್ ಅದನ್ನು ಏನೋ ಹೇಳುವಂತ ದೊಡ್ಡ ಬೆಳವಣಿಗೆ ಇಲ್ಲ. ಸ್ವಲ್ಪ ಈಗ ಬುಡ ಕಾಣ್ತಾ ಇದೆ, ಅದು ಆ ಪಟ್ಟೆ ಬಿಟ್ಟಿದ್ದು ಗೊತ್ತಾಗುತ್ತೆ. ಈಗ ಅದು ಕಾಣ್ಲಿಕ್ಕೆ ಶುರು ಆಗಿದೆ. ಸರಿ. ಜಾಸ್ತಿ ನಾನು ಅದಕ್ಕೆ ಗೊಬ್ಬರನು ಅಷ್ಟೊಂದು ಕೊಡ್ಲಿಕ್ಕೆ ನನ್ನ ಹತ್ರ ಇರಲಿಲ್ಲ. ಯಾಕಂದ್ರೆ ಕೆಳಗಡೆ ಒಂದು 1200 ಅಡಿಕೆ, ಒಂದು 1500 ಕಾಫಿ, ಕೆಳಗಡೆ ಇಷ್ಟೆಲ್ಲ ಇರೋದು. ನನ್ನ ಮಲೆನಾಡು ಗಿಡ್ಡದ ಗೊಬ್ಬರ ಅಷ್ಟೊಂದು ಗಿಡಕ್ಕೆ ಆಗ್ತಿರ್ಲಿಲ್ಲ. ದುಡ್ಡು ಕೊಟ್ಟು ನಾನೇನು ಗೊಬ್ಬರ ತಂದು ಹಾಕಿಲ್ಲ. ಮೊದಲು ಯಾವುದೇ ರೀತಿ ಹೊರಗಡೆಯಿಂದ ತಂದಾಕಿಲ್ಲ, ಹಾಕಿಲ್ಲ. ಸಾವಯವ ಗೊಬ್ಬರ ಅಂತ ಏನೂ ತಂದಾಕಿಲ್ಲ. ಈಗ ನಾನು ಸಾವಯವ ನಮ್ದು ಗೊಬ್ಬರನ ನಾನೇ ಮಾಡ್ತಾ ಇದ್ದೀನಿ. ಏನ್ ತಾವು ಹೇಳ್ದಂಗೆ ಎಲ್ಲ ಕಚಡನೆಲ್ಲ ಬ್ರಷ್ ಕಟ್ಟರ್ ಮಾಡಿ ಒಂದ್ ಕಡೆ ಗುಡ್ಡೆ ಹಾಕಿ, ಒಂದು ಪದರು ಕಚಡ ಎಲ್ಲ ಎಲೆಗಳನ್ನ ಹಾಕೋದು, ಅದ್ರ ಮೇಲೆ ಒಂದು ಪದರು ಕೊಟ್ಟಿಗೆ ಗೊಬ್ಬರದ ಮಾಡಿ ಹಾಕೋದು. ಆಮೇಲೆ ಹಾಗೆ ಒಂದು 5-6 ಪದರು ಮಾಡಿ ಲೇಟೆಸ್ಟ್ 1-1.5 ತಿಂಗಳಾಯ್ತು. ಒಂದು 2 ಕಡೆ ಮಾಡಿದ್ದೀನಿ. ಈಗ ಅದಕ್ಕೆ ಗಂಜಳ ಕೊಡ್ತಾ ಇದ್ದೀನಿ. ಅದ್ರ ಮೇಲಿನ ತೇವಾಂಶಕ್ಕೋಸ್ಕರ ಗಂಜಳನ್ನು ಡೈಲ್ಯೂಟ್ ಮಾಡಿ ಹಾಕ್ತಾ ಇದ್ದೀರಿ. ಖಂಡಿತ ಖಂಡಿತ. ಒಳ್ಳೆ ಗೊಬ್ಬರ ಆಗ್ಬೋದು ಬರೋ ವರ್ಷ, ನನಗೆ ಒಳ್ಳೆ ಸಂತೋಷ. ಅದೇ ಈಗ ನೀವು ಹೇಳಿದಾಗೆ ನಿಮ್ಮ ಅನುಭವ ಚೆನ್ನಾಗಿದೆ, ಸಾಕಷ್ಟು ಅನುಭವ ಬಂದಿದೆ. ಪ್ರಾರಂಭದಲ್ಲಿ
ನಿಮ್ಮ ಸಸಿಗಳು ಅಡಿಕೆ ಮತ್ತು ಕಾಫಿ ಅದರ ಬೆಳವಣಿಗೆ ಬೇರೆ ಬೇರೆ ತೋಟಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ನಿಧಾನವಾಗಿ ಆಗಿತ್ತು ಅಂತ ಅನ್ನಿಸ್ತು ಅಂತ ಹೇಳಿದ್ರಿ. ಅದಕ್ಕೆ ಮುಖ್ಯ ಕಾರಣ ನೀವು ಅಳವಡಿಸ್ಕೊಂಡಂಥ ರಾಸಾಯನಿಕ ರಹಿತ ಕೃಷಿ, ಸಾವಯವ ಕೃಷಿ. ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಿದಾಗ ಪ್ರಾರಂಭದ ವರ್ಷಗಳಲ್ಲಿ ಸಾಕಷ್ಟು ಸಮಯ ತಗೊಳುತ್ತೆ ಅದು ಬೆಳವಣಿಗೆಗೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಮೇಲ್ಗೊಬ್ಬರವನ್ನು ಏನು ಕೊಡದೇ ಇರೋದ್ರಿಂದ, ರಾಸಾಯನಿಕವಾಗಲಿ ಅಥವಾ ಸಾವಯವವಾಗಲಿ, ನಾವು ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಸೂಕ್ಷ್ಮಜೀವಿಗಳ ಸಹಾಯದಿಂದ ಬೆಳೆಸ್ಕೊಂಡು ಬೆಳಿಬೇಕಾಗತ್ತೆ. ಹಾಗಾಗಿ ಅವುಗಳಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದು ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ, ಮಣ್ಣಿನಲ್ಲಿರ್ತಕ್ಕಂಥ ಸಾವಯವದ ಅಂಶ ಮತ್ತು ಉಪಕಾರಿ ಸೂಕ್ಷ್ಮಜೀವಿಗಳ ಸಾಂದ್ರತೆ ಇವೆಲ್ಲವನ್ನು ಅವಲಂಬಿಸಿರುತ್ತೆ ಪ್ರಾಥಮಿಕ ಹಂತದಲ್ಲಿ. ಹಾಗಾಗಿ ಗಿಡದ ಬೆಳವಣಿಗೆ ನಮಗೆ ನಿಧಾನ ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಅದು ಖಂಡಿತವಾಗಿ ಮಣ್ಣಿಗೆ ಹೊಂದಿಕೊಂಡು ಬೆಳೀತಾ ಇರುತ್ತೆ. ಯಾವುದೇ ಹೊಸದಾಗಿ ಕೃಷಿ ಮಾಡುವಂಥವರು ಸಹ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿನಲ್ಲಿ ಪ್ರಾರಂಭದ ದಿನಗಳಲ್ಲಿ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಂತ ಅದನ್ನು ನಾವೇನು ಗಾಬರಿ ಆಗೋದು ಬೇಡ. ಅದು ಮಣ್ಣಿನ ಜೊತೆ ಹೊಂದ್ಕೊಂಡು ಬೆಳೀತಾ ಇರುತ್ತೆ. ಅದು ಒಂದನ್ನು ನಾವು ಧೈರ್ಯ ಇಟ್ಕೋಬೋದು. ಆಮೇಲೆ ಸುರೇಶ್ ಕಾಮತ್ ಸರ್, ನೀವು ಆಲ್ರೆಡಿ ನಿಮ್ಗೆ ಅನುಭವಕ್ಕೆ ಬಂದಿದೆ, ಎಲ್ಲಿ ನಿಮ್ಮ ಗದ್ದೆ ಭಾಗದಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಂಥ ಜಾಗದಲ್ಲಿ ಸ್ವಲ್ಪ ನಿಮ್ಮ ಅಡಿಕೆ ಮತ್ತು ಕಾಫಿ ಮುಖ್ಯ ಬೆಳೆಗಳು ಮತ್ತು ತೆಂಗು ಈ ಮೂರು ಬೆಳೆಗಳಲ್ಲಿ ಅದರ ಬೆಳವಣಿಗೆ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತ ನೀವು ಗಮನಿಸ್ತಿದ್ದೀರಾ. ಇದಕ್ಕೆ ಮುಖ್ಯವಾದ ಕಾರಣ ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆ. ನಾವು ಹೇಳ್ತಾ ಇರ್ತೀವಿ, ಯಾವಾಗ ನಮ್ಮ ಮಣ್ಣಿನಲ್ಲಿ ತೇವಾಂಶ ದೀರ್ಘಕಾಲದವರೆಗೆ ತೇವಾಂಶ ಇರುತ್ತೋ, ಎಕ್ಸಸ್ ಮಾಯಿಶ್ಚರ್ ಫಾರ್ ಎನ್ ಎಕ್ಸ್ಟೆಂಡೆಡ್ ಇಂಟರ್ವಲ್, ದೀರ್ಘಕಾಲದವರೆಗೆ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಸೂಕ್ಷ್ಮಜೀವಿಗಳ ಚಟುವಟಿಕೆ ಕಮ್ಮಿ ಆಗುತ್ತೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಕಮ್ಮಿ ಆಗುತ್ತೆ. ಯಾವಾಗ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಕಮ್ಮಿ ಆಗುತ್ತೋ ನಮ್ಮ ಈ ಆಮ್ಲಜನಕ ಸಹಿತ ಸೂಕ್ಷ್ಮಜೀವಿಗಳು, ಏರೋಬಿಕ್ ಮೈಕ್ರೋಬ್ಸ್, ಅವುಗಳ ಕಾರ್ಯಚಟುವಟಿಕೆ ಕಮ್ಮಿ ಆಗುತ್ತೆ. ಹಾಗಾಗಿ ನಮ್ಮ ಬೆಳೆ ಸಸ್ಯಗಳಿಗೆ ಸಸ್ಯ ಪೋಷಕಾಂಶಗಳನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಮತ್ತು ಅದನ್ನು ತಂದು ಸರಬರಾಜು ಮಾಡತಕ್ಕಂಥ ಸೂಕ್ಷ್ಮ ಚಟುವಟಿಕೆಗಳ ಕಾರ್ಯಚಟುವಟಿಕೆ ಇವೆಲ್ಲವೂ ಸಹ ಕಮ್ಮಿ ಆಗಿರೋದ್ರಿಂದ ಒಂದು ಸ್ವಲ್ಪ ಅಲ್ಲಿ ನಮ್ಮ ಬೆಳೆ ಸಸ್ಯಗಳ ಬೆಳವಣಿಗೆ ಮತ್ತು ಫಸಲು ಇಳುವರಿ ಕಡಿಮೆ ಆಗೋದನ್ನು ನಾವು ಗಮನಿಸ್ತೀವಿ. ಬಟ್ ನಿಮ್ಮಲ್ಲಿ ಸುರೇಶ್ ಜಿ, ನೀವು ಹೇಳಿದಾಗೆ ನಿಮ್ಮ ಮಣ್ಣು ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಕಡಿಮೆನೇ, ಯಾಕೆಂದರೆ ನೀರು ಬಸಿದು ಹೋಗುತ್ತೆ, ಜಾಸ್ತಿ ನಿಲ್ತಾ ಇರಲ್ಲ. ಎಲ್ಲ ಭಾಗದಲ್ಲಿ ಅದು ಬಹಳ ವರ್ಷಗಳಿಂದನೂ ನೀರು ನಿಂತು ಆ ಜಾಗದಲ್ಲಿ ಆ ಥರ ಆಗಿದೆ. ಉಳಿದ ಶೇಕಡ 80% ಜಾಗದಲ್ಲಿ ಮರಳು ಮಣ್ಣು ಮತ್ತು ಸ್ವಲ್ಪ ಇಳಿಜಾರು ಇರೋದ್ರಿಂದ ನಿಮಗೆ ತೊಂದರೆ ಇಲ್ಲ ಅಂತ ನಾವು ಗಮನಿಸ್ಕೋಬೋದು. ಹಾಗಾಗಿ ಇಲ್ಲಿ ನೀವು ಮಾಡ್ತಕ್ಕಂಥ ಈ ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸಲಿಕ್ಕೆ ನೀವು ದೇಸಿ ಹಸುವಿನ ಗೋಮೂತ್ರ ಉಪಯೋಗಿಸಿ ನೀವೇನು ಜೀವಾಮೃತ ಮಾಡಿ ಕೊಡ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ನೀವು ಅದನ್ನು ಸಾವಯವ ಕೃಷಿಯ ಒಂದು ಭಾಗವಾಗಿ ಅದನ್ನು ಮಾಡ್ತಾ ಇದ್ದೀರಾ. ಮೋಸ್ಟ್ಲಿ ಏನನ್ಸುತ್ತೆ ಅಂದರೆ, ಈ ಸೂಕ್ಷ್ಮಜೀವಿಗಳನ್ನು ನೀವು ಮಣ್ಣಿಗೆ ಸೇರಿಸ್ತಿದ್ದೀರಲ್ಲ ಜೀವಾಮೃತ ಮುಖಾಂತರ, ಅದು ಈ ನಿಮ್ಮ ತಳಭಾಗದಲ್ಲಿ ಅಂದರೆ ನಿಮ್ಮ ತೇವಾಂಶ ಇರತಕ್ಕಂಥ ಜಾಗದಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಬನ್ನಿ. ಅಂದರೆ ಸ್ವಲ್ಪ ಜಾಸ್ತಿ ಸೂಕ್ಷ್ಮಜೀವಿಗಳನ್ನು ಸೇರಿಸ್ತಾ ಬನ್ನಿ, ಯಾಕಂದರೆ ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆ ಕಮ್ಮಿ ಆಗಿರುತ್ತೆ. ಮತ್ತು ಸೂಕ್ಷ್ಮಜೀವಿಗಳಿಗೆ ಸ್ವಲ್ಪ ಆಹಾರನ ಕೊಡ್ತಾ ಬನ್ನಿ. ಸೊ ಈಗ ನಾವು ಗಮನಿಸಿದ ಹಾಗೆ ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಆಹಾರ ಯಾರು ಕೊಡ್ತಾರೆ? ನಮ್ಮ ಬೆಳೆ ಸಸ್ಯಗಳು ಮತ್ತು ಕಳೆ ಸಸ್ಯಗಳು ಕೊಡುತ್ತವೆ. ಬೆಳೆ ಸಸ್ಯಗಳು ಮತ್ತು ಕಳೆ ಸಸ್ಯಗಳು ಬೆಳೆದು ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರ ತಯಾರಿಸಿ ಬೇರಿಗೆ ಕಳಿಸ್ಕೊಡ್ತವೆ. ಬೇರಿನಲ್ಲಿ ನಮ್ಮ ಸೂಕ್ಷ್ಮಜೀವಿಗಳು ವಾಸ ಮಾಡ್ತಿರುತ್ತವೆ. ಅವು ಬೆಳೆ ಸಸ್ಯಗಳಿಂದ ತಮ್ಮ ಆಹಾರವನ್ನು ಪಡ್ಕೊಳ್ಳುತ್ತವೆ ಮತ್ತು ಸಿಂಬಯೋಟಿಕ್ ಕೊಡುಕೊಳ್ಳುವಿಕೆಯ ಸಂಬಂಧಗಳಿಂದ ಮಣ್ಣಿನಲ್ಲಿರತಕ್ಕಂಥ ಸೂಕ್ಷ್ಮಜೀವಿ ಅತ್ಯಗತ್ಯವಾದ ಸಸ್ಯ ಪೋಷಕಾಂಶಗಳನ್ನು ಹೀರಿ ನಮ್ಮ ಬೆಳೆ ಸಸ್ಯಗಳ ಬೇರಿಗೆ ಸರಬರಾಜು ಮಾಡುತ್ತವೆ. ಈ ಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ ನಮ್ಮ ಬೆಳೆ ಸಸ್ಯಗಳ ಬೇರು ವಲಯದಲ್ಲಿ. ಇವಾಗ ಏನಾಗಿದೆ ಅಂದರೆ, ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆಗೆ ಎರಡು ಥರ ತೊಂದರೆ ಆಗಿರ್ಬೋದು. ಒಂದು, ಗಾಳಿ ಆಡುವಿಕೆ, ಅದೇ ತೇವಾಂಶ ಜಾಸ್ತಿ ಇರೋದರಿಂದ, ಮತ್ತು ಅವುಗಳಿಗೆ ಆಹಾರಕ್ಕೆ ಬೆಳೆ ಸಸ್ಯಗಳನ್ನೇ ಅವಲಂಬಿಸಿವೆ. ಬೆಳೆ ಸಸ್ಯಗಳ ಬೇರಿನಲ್ಲಿ ಏನು ಊಟ ಸಿಗುತ್ತೋ ಅದನ್ನೇ ಅವಲಂಬಿಸ್ಕೊಂಡು ಸೂಕ್ಷ್ಮಜೀವಿಗಳು ಸಂತಾನ ಅಭಿವೃದ್ಧಿ ಮಾಡ್ಕೋತಿರುತ್ತವೆ, ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋತಾ ಇರುತ್ತವೆ. ಹಾಗಾಗಿ ನಾವು ನಮ್ಮ ಹೊರಗಡೆಯಿಂದ ಇಂಟರ್ವೆನ್ಷನ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಮ್ಮ ಸೂಕ್ಷ್ಮಜೀವಿಗಳಿಗೆ ಆಹಾರವನ್ನು ಕೊಟ್ಟರೆ ಆವಾಗ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಸಂತಾನ ಅಭಿವೃದ್ಧಿ ಆಗುತ್ತೆ, ಕಾರ್ಯಚಟುವಟಿಕೆ ಅಭಿವೃದ್ಧಿ ಆಗುತ್ತೆ,
ಮತ್ತು ನಮ್ಮ ಬೆಳೆ ಸಸ್ಯಗಳ ಬೆಳವಣಿಗೆಯಲ್ಲೂ ಧನಾತ್ಮಕ ಬದಲಾವಣೆ ಆಗುತ್ತೆ. ಇದೆಲ್ಲವನ್ನು ನೀವು ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಲೆಟ್ ಅಸ್ ಫೀಡ್ ದ ಮೈಕ್ರೋಬ್ಸ್ ಫಾರ್ ಎ ವೈಲ್ ರಾದರ್ ದೆನ್ ಫೀಡಿಂಗ್ ದ ಮೈಕ್ರೋಬ್ಸ್ ಎವ್ರಿ ಟೈಮ್. ನಾವು ಜೀವಾಮೃತ ಮಾಡಿ ಕೊಟ್ಟಾಗ ಮಣ್ಣಿಗೆ ಸೂಕ್ಷ್ಮಜೀವಿಗಳನ್ನು ಸೇರಿಸ್ತಾ ಇರ್ತೀವಿ. ಆದರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಜೀವಿಗಳಿಗೆ ಸ್ವಲ್ಪ ಹೊರಗಡೆಯಿಂದ ಆಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ. ನೀವು ಪ್ರಾಯೋಗಿಕವಾಗಿ ಈ ಈ ಈ ನವೆಂಬರ್ ಡಿಸೆಂಬರ್ನಿಂದ ಮಾರ್ಚ್ ಏಪ್ರಿಲ್ ತನಕ, ಅಂದರೆ ನಿಮ್ಮ ಕಾಫಿ ಹೂ ಬಿಡೋ ತನಕ ಸ್ವಲ್ಪ ಒಂಚೂರು ಹಿಂಡಿ ದ್ರಾವಣ ಮಾಡಿ ಕೊಡ್ತಾ ಬನ್ನಿ. ಹಿಂಡಿ ದ್ರಾವಣದಲ್ಲಿ ಸಾಕಷ್ಟು ನಮ್ಮ ಸೂಕ್ಷ್ಮಜೀವಿಗಳಿಗೆ ಆಹಾರವೂ ಇರುತ್ತೆ. ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟಿ ಆ್ಯಸಿಡ್ಸು ಇವೆಲ್ಲವೂ ಇರುತ್ತೆ. ಒಂದು 4ರಿಂದ 5 ಥರದ ಹಿಂಡಿಗಳನ್ನು ಮಿಶ್ರಣ ಮಾಡಿ ಹಿಂಡಿ ದ್ರಾವಣ ಮಾಡಿ ನಿಮ್ಮ ಗಿಡದ ಅಡಿಕೆ ಮತ್ತು ಕಾಫಿ ಗಿಡದ ಬುಡಕ್ಕೆ ನಿಮ್ಮ ಶಕ್ತಿಯಾನುಸಾರ 2 ಲೀಟ್ರು, 3 ಲೀಟ್ರು, 5 ಲೀಟ್ರು ಹಾಕಿಸ್ತಾ ಬನ್ನಿ. ಅಟ್ಲೀಸ್ಟ್ 25ರಿಂದ 30 ದಿನಕ್ಕೆ ಒಮ್ಮೆ, ಅಂದರೆ ಈ ನವೆಂಬರ್ 20 ನಾಳೆಯಿಂದ ಏಪ್ರಿಲ್ 20 ಈ ಅವಧಿಯಲ್ಲಿ ಒಂದು 4 ಸತಿನಾರು ಕೊಡಿಸಿ ಸರ್ ಹಿಂಡಿ ದ್ರಾವಣನ. ಆದರೆ ಈ ಭಾಗದಲ್ಲಿ ನೀರು ನಿಲ್ಲೋ ಜಾಗದ ಭಾಗದಲ್ಲಿ ಜಾಸ್ತಿ ಕೊಡಿ, ಒಂದು 2 ಲೀಟ್ರ್ 3 ಲೀಟ್ರ್ ಕೊಡಿ. ಮೇಲ್ಭಾಗದಲ್ಲೆಲ್ಲ 1 ಲೀಟ್ರ್ ಕೊಟ್ಟರು ಪರವಾಗಿಲ್ಲ. ಇದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸೂಕ್ಷ್ಮಜೀವಿಗಳಿಗೆ ಆಹಾರವನ್ನು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ತಗೊಳ್ರಪ್ಪ, ನಮ್ಮ ಬೆಳೆ ಸಸ್ಯಗಳು ನಿಮ್ಗೆ ಆಹಾರ ಉತ್ಪತ್ತಿ ಮಾಡಿಕೊಡ್ತೀವಿ, ಅದ್ರ ಜೊತೆಗೆ ನಾನು ಸಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಈ ಆಹಾರವನ್ನು ಉಪಯೋಗಿಸ್ಕೊಂಡು ನಿಮ್ಮ ಸಂತಾನ ಅಭಿವೃದ್ಧಿ ಮಾಡ್ಕೊಳ್ಳಿ ಮತ್ತು ನಿಮ್ಮ ಕಾರ್ಯಚಟುವಟಿಕೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ನಾವು ಹೇಳಿದಾಗತ್ತೆ. ಹಾಗಾಗಿ ನೀವು ಹಿಂಡಿ ದ್ರಾವಣ ಕೊಡೋದು ಒಳ್ಳೆಯದು. ಮತ್ತು ನೀವು ಮಲೆನಾಡು ಗಿಡ್ಡದ ಗೋಮೂತ್ರವನ್ನು ಬಳಸಿ ನೀವೇನು ಜೀವಾಮೃತ ತಯಾರಿಸಿ, ಅಂದರೆ ಸೂಕ್ಷ್ಮಜೀವಿಗಳನ್ನು ಅಭಿವೃದ್ಧಿಪಡಿಸಿ ಮಣ್ಣಿಗೆ ಸೇರಿಸ್ತಾ ಬರ್ತಿದ್ರ 2019-20 ಇಸ್ವಿಯಿಂದ ಸತತವಾಗಿ. ಇದರಲ್ಲೂ ಸಹ ನಿಮಗೆ ಅಬ್ವಿಯಸ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ನಿಮ್ಮ ಮಣ್ಣು ಬದಲಾವಣೆ ಆಗಿದೆ. ಅದನ್ನು ನೀವು ಗುರುತಿಸಿದ್ದೀರಾ ಮತ್ತು ಗಮನಿಸಿದ್ದೀರಾ, ನಮಗೂ ಹೇಳ್ಕೊಂಡಿದ್ದೀರಾ. ಹಾಗಾಗಿ ಅದರಲ್ಲಿ ಮುಖ್ಯವಾದ ಬೇರೆ ಬದಲಾವಣೆ ಬೇಕಿಲ್ಲ ಅನಿಸುತ್ತೆ. ಆದರೆ ಎಲ್ಲೋ ಒಂದು ಸತಿ ಈ ಸೂಕ್ಷ್ಮಜೀವಿಗಳ ಒಂದು ಸಮೂಹ ಏನಿದೆಯಲ್ಲ, ಗ್ರೂಪ್ ಆಫ್ ಮೈಕ್ರೋಬ್ಸ್ ಅಥವಾ ಸ್ಪೀಷೀಸ್ ಆಫ್ ಮೈಕ್ರೋಬ್ಸ್ ಅಂತ ಹೇಳ್ಬೋದು. ಈ ಸೂಕ್ಷ್ಮಜೀವಿಗಳ ಒಂದು ಸಮೂಹ ಅಥವಾ ಒಂದು ವೈವಿಧ್ಯತೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು, ವೈವಿಧ್ಯ ತಗೊಂಡ್ರೆ ಒಳ್ಳೆಯದು. ಈ ದೃಷ್ಟಿಯಿಂದ ಅಂದರೆ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಂದ್ಕೊಳ್ಳಿ. ಪ್ರಾಯೋಗಿಕವಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ EM ಒಂದು ದ್ರಾವಣವನ್ನು ತಗೊಂಡು AEM ಮಾಡಿ ಪ್ರತಿ ಗಿಡಕ್ಕೆ 250 ml ಅಥವಾ 300 ml ಕಡಿಮೆ ಈ ಹಂತದಲ್ಲಿ ಈ 3 ತಿಂಗಳಲ್ಲಿ JFM ಈ 3 ತಿಂಗಳಲ್ಲಿ 2 ಬಾರಿ ನಿಮಗೆ ನಿಮ್ಮ ಕಾರ್ಮಿಕರ ಅವಲಂಬನೆ ಎಲ್ಲ ನೋಡಿಕೊಂಡು 2 ಬಾರಿ ಅದನ್ನು ಕೊಡ್ರಿ. ಅವಾಗ ಏನಾಗುತ್ತೆ ಅಂದರೆ AEM ದ್ರಾವಣದಲ್ಲಿ ಒಂದು 5ರಿಂದ 6 ಥರದ ವರ್ಗದ ಸೂಕ್ಷ್ಮಜೀವಿಗಳು, 80 ಥರದ ಸೂಕ್ಷ್ಮಜೀವಿಗಳಿದ್ದಾವೆ. ಸೊ ಇದನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಸೂಕ್ಷ್ಮಜೀವಿಗಳ ಕುಟುಂಬದಲ್ಲೂ ವೈವಿಧ್ಯತೆ ಬರುತ್ತೆ. ಸೊ ಅದು ಕೆಲವು ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ. ಯಾಕೆಂದರೆ ನೀವು ಈಗ ಗೊಬ್ಬರ ಮಾಡೋಕ್ಕೆ ಹೊರಟಿದ್ದೀರಾ, ಅಂದರೆ ಹಸಿರಿನ ತ್ಯಾಜ್ಯ ಮತ್ತು ಇದೆಲ್ಲ ಹಾಕಿ ಕಾಂಪೋಸ್ಟ್ ಮಾಡೋಕ್ಕೆ ಹೊರಟಿದ್ದೀರಾ, ಅದಕ್ಕೆ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಬೇಕಾಗುತ್ತೆ. ಮತ್ತು ನಿಮ್ಮ ಮಣ್ಣಿನಲ್ಲಿ ರಸಸಾರ ಮಟ್ಟವನ್ನು pH ವ್ಯಾಲ್ಯೂನ ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನು ಸರಳೀಕರಣ ಮಾಡಲಿಕ್ಕೆ ಅಥವಾ ಸಮತೋಲನಕ್ಕೆ ತರಲಿಕ್ಕೆ ಅದಕ್ಕೆ ಬೇಕಾದಂಥ ಕೆಲವು ಸೂಕ್ಷ್ಮಜೀವಿಗಳಿರ್ತವೆ. ಹಾಗಾಗಿ ಈ ಮೈಕ್ರೋಬಿಯಲ್ ಡೈವರ್ಸಿಟಿ, ಸೂಕ್ಷ್ಮಜೀವಿಗಳ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಇದನ್ನು ಪ್ರಾಯೋಗಿಕವಾಗಿ ಮಾಡಿ, ಆ್ಯಸ್ ಅನ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿ. ನೀವು ಮಾಡ್ತಿರೋ ವಿಧಾನ ಸರಿ ಇದೆ, ತೊಂದರೆ ಇಲ್ಲ. ಇದು ಆ್ಯಡ್ ಆನ್, ಇದು ಅಡಿಷನಲ್ ಆಗಿ ಇದನ್ನು ಈ JFM ತಿಂಗಳಲ್ಲಿ 2 ಸಲ ಕೊಟ್ಟು ನೋಡಿ. ಇದರಿಂದ ಸ್ವಲ್ಪ ಬದಲಾವಣೆ ಆಗ್ಬಹುದಾ ಅನ್ನೋದನ್ನು ಗಮನಿಸಿ. ನಾನು ನಿಮ್ಮ ವೆಬಿನಾರ್ನಲ್ಲಿ ತಾವು ಹೇಳಿದ್ದು ಗಮನಿಸಿಬಿಟ್ಟು 2 ಬಾಟ್ಲು EM1 ಅನ್ನು ತರಿಸಿದ್ದೀನಿ ಅಮೆಝಾನ್ನಿಂದ. ಒಳ್ಳೆಯದು. ಇನ್ನು ಪ್ರಾರಂಭ ಮಾಡಿಲ್ಲ, ತಂದು ಇಟ್ಟಿದ್ದೀನಿ. ಮತ್ತೆ ಮಳೆಗಾಲದಲ್ಲಿ ಹೇಗೆ ನಮ್ಮದು ತೇವಾಂಶ ಜಾಸ್ತಿ ಇರ್ತದೋ ಅದೇ ರೀತಿ ಈಗ ನವೆಂಬರ್ ಬಂತು ಅಂದ ತಕ್ಷಣ ತಮಗೆ ಗೊತ್ತಿದೆ, ಜೌಗು ಪ್ರದೇಶ ನಮ್ಮದು ಇಳಿಜಾರು ಪ್ರದೇಶ ಆಗಿದ್ದರಿಂದ ಯಾವುದೇ ನೀರಿನ ತೇವಾಂಶ ಇರೋದಿಲ್ಲ. ನಾನು ಸ್ಪ್ರಿಂಕ್ಲರಲ್ಲೇ ಕೊಡಬೇಕಾಗತ್ತೆ. ಈಗ ಈ ಸರಿ ಜಾಸ್ತಿ ಮಳೆ ಬಂದಿದ್ದರಿಂದ ಪರವಾಗಿಲ್ಲ, ಯಾಕಂದ್ರೆ ನಾನು 15-20 ಫೀಟಿಗೆ ಒಂದೊಂದು ಟ್ರೆಂಚಸ್ ಮಾಡಿದ್ದೀನಿ. ಹಾಗಾಗಿ ನೀರು ಸರಾಗವಾಗಿ ಹೋಗ್ತಾ ಇತ್ತು. ಈಗ ಡಿಸೆಂಬರ್ ಮೇಲೆ ನನಗೆ ಅಡಿಕೆಗೆ ಮಾತ್ರ ನೀರು ಬೇಕು. ಕಾಫಿಗೆ ನಾನು ಇನ್ನು ಹೂ ಬರೋವರೆಗೂ ಅದಕ್ಕೆ ಏನು ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಅದಕ್ಕೆ ನೀರಿನ ತೇವಾಂಶದ ಅಗತ್ಯ ಇಲ್ಲ.
ಹಾಗೆ ಸ್ಪ್ರಿಂಕ್ಲರ್ ಮಾಡಬೇಕಾದ್ರೆ ನನಗೆ ಕಾಫಿ ಎಲ್ಲಾನು ತೆಗೆದು ಅದಕ್ಕೆ ಹೂ ಬರುವ ಟೈಮ್ವರೆಗೂ ನಾನು ವೆಯ್ಟ್ ಮಾಡಬೇಕಾಗತ್ತೆ ನೀರು ಕೊಡಲಿಕ್ಕೆ. ಹೌದು. ಅಷ್ಟೊತ್ತು ವೆಯ್ಟ್ ಮಾಡಿದರೆ ಈ ಅಡಿಕೆ ಎಲ್ಲಾದರೂ ಒಣಗ್ತದ ಅಂತ ಒಂದು ಥರ ಭಯ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು? ಆ, ಇದು ನಿಜವಾಗ್ಲೂ ಆ, ಒಳ್ಳೆ ಪ್ರಶ್ನೆ. ಇದಕ್ಕೆ ಒಂದು ಉತ್ತರ ಏನಾಗ್ಬೋದು ಅಂದರೆ ಸರ್, ಅಡಿಕೆ ಗಿಡದ ಬುಡದಲ್ಲಿ ಸ್ವಲ್ಪ ಮುಚ್ಚಿಗೆ, ಒಣ ಮುಚ್ಚಿಗೆ, ಡ್ರೈ ಬಯೋಮಾಸ್ ಮಲ್ಚಿಂಗ್, ಒಣ ಮುಚ್ಚಿಗೆ ಮಾಡಿರಿ. ಎಷ್ಟು ಸಾಧ್ಯನೋ ಅಷ್ಟು ಒಣ ಮುಚ್ಚಿಗೆ ಮಾಡಿ ಅಡಿಕೆ ಗಿಡದ ಬುಡದಲ್ಲಿ ಮಾತ್ರ. ಅಂದರೆ ಒಂದ್ಸಲ ತೇವಾಂಶ ಮಾಡಿದ್ರೆ ನೀರನ್ನು ಕೊಟ್ಟರೆ ಅಲ್ಲಿ ತೇವಾಂಶ ಜಾಸ್ತಿ ಜಾಸ್ತಿ ದಿವಸ ಇರಬೇಕು. ತೇವಾಂಶವನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಅಡಿಕೆ ಗಿಡದ ಬುಡದಲ್ಲಿ ಇರಬೇಕು. ಹಾಗಲ್ಲ ಸರ್, ನಾನು ಅಡಿಕೆ ಬುಡದ ಕೆಳಗಡೆ ಈ ಇದು ಬ್ರಷ್ ಕಟ್ಟರೆ ಹಾಕ್ಲೇ ಇಲ್ಲ, ಅಲ್ಲಿ ಹಂಗೆ ಬಿಟ್ಟಿದ್ದೀನಿ ಆ ಕಚಡ ಮತ್ತೆ ಗಿಡಗಳನ್ನ. ಸರಿ ಏನ್ ಬೆಳೆದಿದೆ ಅದನ್ನು ನಾನು ತೆಗಿಲೇ ಇಲ್ಲ, ಈ ತೇವಾಂಶ ಇರ್ಲಿ ಅಂತ. ಸರಿ. ಅಲ್ಲ, ಅದು ಹಸಿರು ಹೊದಿಕೆಯಾಗಿ ಅಲ್ಲಿರುತ್ತೆ. ಬಟ್ ಅದು ಏನಾಗ್ಬೋದು ಅಂದರೆ ನಾವು ಹೆಚ್ಚು ಕಮ್ಮಿ ಡಿಸೆಂಬರ್, ಜನವರಿ, ಫೆಬ್ರವರಿ 15 ಈ 2.5 ತಿಂಗಳ ತನಕ ಅದು ಜೀವ ಸಹಿತ ಇರುತ್ತಾ, ನೀರು ಕೊಡದೇ ಇದ್ರೆ ಇರುತ್ತಾ ಅಂತ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಹುಲ್ಲು ಜಾತಿ ಏಕ ಬೆಳೆ, ಏಕದಳದ ಬೆಳೆ ಆಗಿದ್ದರೆ ಅದರ ಆಯಸ್ ಮುಗಿದೋಗ್ಬಿಡುತ್ತೆ ಸದ್ಯದಲ್ಲೇ. ಗ್ಯಾರಂಟಿ ನಿಮಗೆ ಡಿಸೆಂಬರ್, ಜನವರಿನಲ್ಲಿ ಎಕ್ಸ್ಪೋಸ್ ಆಗಿಬಿಡುತ್ತೆ. ಅಂದರೆ ಅದು ನಶಿಸಿ ಹೋದ್ಮೇಲೆ ಅಡಿಕೆ ಗಿಡದ ಬುಡದಲ್ಲಿ ಮುಚ್ಚಿಗೆ ಇಲ್ದಂಗೆ ಆಗ್ಬಿಡುತ್ತೆ. ಹೌದು. ನೀವು ಪ್ರಿಕಾಷನ್ ಆಗಿ ನೀವು ಒಂದು ಸ್ವಲ್ಪ ಯಾವ್ದಾದ್ರು ಬಯೋಮಾಸ್ ಅಂದರೆ ಒಣಮುಚ್ಚಿಗೆ ದ್ರವ್ಯಗಳು ಯಾವ್ದಾದ್ರು ಸಿಕ್ಕಿದ್ರೆ, ಬ್ರೌನ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅದನ್ನು ನೀವು ಮುಚ್ಚಿಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮುಚ್ಚಿಗೆ ಮಾಡಿ ಅಡಿಕೆ ಗಿಡಗಳಿಗೆ ಮಾತ್ರ 3 ವಾರಕ್ಕೆ ಒಂದ್ಸತಿ 2 ಲೀಟ್ರು 3 ಲೀಟ್ರು ಹಿಂಡಿ ದ್ರಾವಣವನ್ನು ಕೊಟ್ಟರೆ ಅಡಿಕೆ ಗಿಡದ ಬುಡದಲ್ಲಿ ತೇವಾಂಶ ಕಾಪಾಡ್ದಂಗೆ ಆಗುತ್ತೆ. ಕಾಫಿ ಗಿಡ ಟಚ್ ಮಾಡಿರಲ್ಲ. ವಿಂಕ್ಲರ್ ಸಿಸ್ಟಮ್ನ ಸ್ಟಾಪ್ ಮಾಡಿಬಿಡಿ. ಹೌದು, ಮಾಡಬೇಕು. ನಾನು ಸ್ಪ್ರಿಂಕ್ಲರ್ ಫೆಬ್ರವರಿ 2ನೇ ವಾರ ತನಕ ನಿಲ್ಲಿಸ್ಬಿಡ್ರಿ, ವಿಂಕ್ಲರ್ ಬೇಡ, ಹಾಕೋಂಗಿಲ್ಲ. ಅದೇ ಡಿಸೆಂಬರ್, ಜನವರಿ, ಫೆಬ್ರವರಿ 15 ಈ ಒಂದು 10 ವಾರಗಳಲ್ಲಿ ಒಂದು 3 ಸತಿ ಹಿಂಡಿ ದ್ರಾವಣ ಅಥವಾ EM ದ್ರಾವಣ ಈ ರೀತಿಯ ಅಥವಾ ನಿಮ್ಮ ಜೀವಾಮೃತವನ್ನೇ ಗಿಡದ ಬುಡಕ್ಕೆ ಸುರಿಸುವುದು. ಆವಾಗ ಏನಾಗುತ್ತೆ, ನಾವು ಅಡಿಕೆ ಗಿಡದ ಬುಡದಲ್ಲಿ ಮಾತ್ರ ತೇವಾಂಶ ಕಾಪಾಡ್ತಾ ಇರ್ತೀವಿ, ಮುಚ್ಚಿಗೆ ಕೊಟ್ಟಿರ್ತೀವಿ. ಕಾಫಿ ಗಿಡದ ಬುಡದಲ್ಲಿ ನಾವು ತೇವಾಂಶಕ್ಕೆ ಹೋಗಲ್ಲ. ಆವಾಗ ಕಾಫಿ ಗಿಡಕ್ಕೆ ನೀವು ಬೇಕಾದಂಥ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಹೌದು, ಆಗ್ಬೇಕು ಅದಕ್ಕೆ. ಇದನ್ನು ಪ್ರಯೋಗ ಮಾಡಿ ಸರ್. ಅಡಿಕೆ ಪಟ್ಟೆಯನ್ನೇ ನಾನು ಡ್ರೈವ್ ಇಲ್ಲ, ನಮಗೆ ಇದು ನಮಗೆ ಗಾಳಿ ಆಡುವಿಕೆಯನ್ನು ಇರಬೇಕು, ಮುಚ್ಚಿಗೆ ಒಣ ಮುಚ್ಚಿಗೆ ಥರನೂ ಆಗಬೇಕು, ತೇವಾಂಶವನ್ನು ಹಿಡಿದಿಟ್ಕೋಬೇಕು. ಇದಕ್ಕೆ ಸಾಕು ಅಡಿಕೆ ಸಿಪ್ಪೆ, ಒಣ ಅಡಿಕೆ ಸಿಪ್ಪೆ ಹಸಿ ಅಡಿಕೆ ಸಿಪ್ಪೆ ಬೇಡ, ಒಣ ಅಡಿಕೆ ಸಿಪ್ಪೆ ಅಂದರೆ ಒಂದು 4 ವಾರ 5 ವಾರ ಒಣಗಿರಬೇಕು ಚೆನ್ನಾಗಿ ಬಿಸಿಲಲ್ಲಿ. ಒಣ ಅಡಿಕೆ ಸಿಪ್ಪೆ ಹಾಕ್ಬೋದು. ಆಮೇಲೆ ಮರದ ಹೊಟ್ಟು ಸಿಕ್ಕಿದ್ರೆ ಹಾಕ್ಬೋದು. ವುಡ್ ಚಿಪ್ಸ್ ಅಂತ ಹೇಳ್ತೀವಿ, ಅದನ್ನು ಹಾಕ್ಬೋದು. ಅಥವಾ ನಿಮ್ಮಲ್ಲಿ ಯಾವ್ದಾದ್ರು ಈ ಥರ ಗ್ಲಿರಿಸಿಡಿ ಆ ಥರ ಸೊಪ್ಪುಗಳು ಬೆಳೆದಿದ್ರೆ ಅದನ್ನು ಕತ್ತರಿಸಿ ಮುಚ್ಚಿಬಿಡ್ಬೋದು. ಸಾಕಷ್ಟು ಸೊಪ್ಪುಗಳನ್ನು ಕಡಿದು ಮುತ್ತರಿಸಿದ್ರು ಸಾಕಾಗುತ್ತೆ. ಅಂದರೆ ಉದ್ದೇಶ ಏನಪ್ಪ ಅಂದರೆ ಒಂದು 8 ರಿಂದ 10 ವಾರ ನಾವು ಕೊಡ್ತಕ್ಕಂಥ ಮುಚ್ಚಿಗೆ ಹಾಗೆ ಇರಬೇಕು, ಇಂಟ್ಯಾಕ್ಟ್ ಆಗಿರಬೇಕು, ತೇವಾಂಶವನ್ನು ಹಿಡಿದಿಟ್ಕೋಬೇಕು. ಸೊ ಈ ರೀತಿ ಪ್ರಯತ್ನ ಮಾಡಿ ಸರ್. ಸೊ ಈಗ ಐಸೋಲೇಟ್ ಮಾಡಿ ಅದನ್ನು, ಅಡಿಕೆ ಮತ್ತು ಕಾಫಿಯ ನೀರಾವರಿ ಕ್ರಮವನ್ನು ಐಸೋಲೇಟ್ ಮಾಡಿ. ಹೌದು, ಇದು ಆಗುತ್ತೆ. ಸೊ ಈಗ ನೀವು ಹಿಂಡಿ ದ್ರಾವಣ ಮತ್ತು EM ದ್ರಾವಣವನ್ನು ಡಿಸೆಂಬರ್, ಜನವರಿ, ಫೆಬ್ರವರಿ ಈ ತಿಂಗಳುಗಳಲ್ಲಿ ನೇರವಾಗಿ ಅಡಿಕೆ ಗಿಡದ ಬುಡಕ್ಕೆ ಕೊಡೋದ್ರಿಂದ ಸೊ ನೀವು ತೇವಾಂಶನೂ ಕಾಪಾಡ್ದಂಗಾಯಿತು, ಊಟನೂ ಕೊಟ್ಟಂಗಾಯಿತು, ಸೂಕ್ಷ್ಮಜೀವಿಗಳಿಗೆ ಆಹಾರನೂ ಕೊಟ್ಟಂಗಾಯಿತು. ಇಲ್ಲಿ ನಮ್ಮ ಇತರ ಮಲೆನಾಡು ಪ್ರದೇಶದಲ್ಲಿ ನಾವೇನು ಮಾಡ್ತಾರೆ ರೈತರು ಅಂದರೆ, ಈ ಡಿಸೆಂಬರ್, ಜನವರಿನಲ್ಲೇ ಸಾವಯವ ಗೊಬ್ಬರವನ್ನು ಕೊಡ್ತಾರೆ ಅಡಿಕೆ ಗಿಡಗಳಿಗೆ. ಯಾಕೆಂದರೆ ಇದು ಮುಂದಿನ ವರ್ಷದ 2026 ಹೂ ಬರುವಂಥ ಸಮಯ ಅಡಿಕೆ ಮರದಲ್ಲಿ, ಡಿಸೆಂಬರ್, ಜನವರಿನಲ್ಲಿ. ಹಾಗಾಗಿ ಈಗ ಅವರು ತೇವಾಂಶ ಮತ್ತು ಸಾವಯವ ಗೊಬ್ಬರ ಎರಡನ್ನೂ ಕೊಡ್ತಾರೆ. ತೇವಾಂಶ ಕಾಪಾಡ್ತಾರೆ, ಸಾವಯವ ಗೊಬ್ಬರನೂ ಕೊಡ್ತಾರೆ. ಮುಂದಿನ ಹೂ ಫೆಬ್ರವರಿ, ಮಾರ್ಚಿನಲ್ಲಿ ಅದೇನು ಹೊಸ ಹೊಂಬಾಳೆಗಳು ಬರುತ್ತಲ್ಲ, ಅದಕ್ಕೆ ಸಹಾಯಕವಾಗಲಿ ಅಂತ. ಸೊ ನಾವು ಅಡಿಕೆ ಮತ್ತು ಕಾಫಿಯನ್ನು ಬಹುಬೆಳೆ ಪದ್ಧತಿಯಲ್ಲಿ ಜೋಡಿಸ್ಕೊಂಡಾಗ ಈ ಒಂದು ಸಂದಿಗ್ಧತೆ, ಕನ್ಫ್ಯೂಷನ್ ಬರುತ್ತೆ ನಮಗೆ. ಈಗ ನಾನು ಕಾಂಪೋಸ್ಟ್ ಗೊಬ್ಬರ ಮಾಡಿ ಸುಮಾರು 1 ತಿಂಗಳು ಆಯಿತು.
ಅದ್ರ ಮೇಲೆ ಈ EM ದ್ರಾವಣ ತಾವು ಹೇಳಿದಂಗೆ ಮಾಡಿ ಹಾಕಿದ್ರೆ ಸ್ವಲ್ಪ ಬೇಗನೆ ಕಾಂಪೋಸ್ಟ್ ಆದ್ರೆ ಆಗುತ್ತೆ. ಅದನ್ನು ನಾನು ಅಡಿಕೆ ಗಿಡಗಳಿಗೆ ಕೊಡ್ಬೋದಲ್ಲ, ಖಂಡಿತ ಕೊಡ್ಬೋದು. ಮುಚ್ಚಿ. ಖಂಡಿತ ಕೊಡ್ಬೋದು. ಭಾಳ ಒಳ್ಳೆಯದದು. ಈ ಡಿಸೆಂಬರ್ ತಿಂಗಳಲ್ಲಿ ಅದನ್ನು ಕೊಡ್ರಿ. ಅಂದರೆ ನೀವು ದ್ರಾವಣ ಮಿಶ್ರಣ ಮಾಡಿ ಅದರ ಮೇಲೆ ಚುಮುಕ್ಸಿ ಹಾ, ಒಂದು ಸ್ವಲ್ಪ 8-10 ದಿವಸದಲ್ಲೇ ಕೊಡಿ, ಲೇಬರ್ ಸಿಕ್ಕಿದ್ರೆ. ಯಾಕೆಂದರೆ ಅದು ಅಲ್ಲೂ ದ್ರಾವಣ ಅಲ್ಲೂ ಕೆಲಸ ಮಾಡಲಿ, ಹೋಗಿ ಅಡಿಕೆ ಗಿಡದ ಬುಡದಲ್ಲೂ ಕೆಲಸ ಮಾಡುತ್ತೆ. ಹೇಳಿದೆ. ಏನು ತೊಂದರೆ ಇಲ್ಲ. ನೀವು ಅದನ್ನು ಮತ್ತೆ ಮತ್ತೆ ಸಾಕಷ್ಟು ಸಮಯ ಬಿಡೋ ಅವಶ್ಯಕತೆ ಇಲ್ಲ. ಹ್ಮ್. ಸೊ ನೀವು ಆದಷ್ಟು ಬೇಗ ದ್ರಾವಣವನ್ನು ಸೇರಿಸಿ ಅದಕ್ಕೆ ನಿಮ್ಮ ಲೇಬರ್ ನೋಡಿಕೊಂಡು ಗಿಡದ ಬುಡಕ್ಕೆ ಹಾಕ್ಸ್ಬಿಡ್ರಿ. ಓಕೆ ಸರ್. ಹಾಕ್ಸಿ ಅದಕ್ಕೆ ತೇವಾಂಶ ಕಾಪಾಡಿ ಅದಕ್ಕೆ ಹಿಂಡಿ ದ್ರಾವಣ ಮಾಡಿಕೊಡಿ ತೇವಾಂಶಕ್ಕೆ. ಓಕೆ. ಆಮೇಲೆ ನಿಮ್ಮ ಅಡಿಕೆ ಹೂ ಬಿಡಕ್ಕೆ ಕಾಫಿ ಗಿಡ ಹೂ ಬಿಡಕ್ಕೆ ಶುರು ಮಾಡಿದ್ಮೇಲೆ, ಅಥವಾ ನೀವು ಸ್ಟ್ರೆಸ್ ಸಾಕು ಇನ್ನು ಚಿಗುರು ಬರಲಿ ಹೂ ಬರಲಿ ಅಂತ ನಿಮ್ಮ ಯಾವಾಗ ನಿರ್ಧಾರ ಮಾಡ್ತೀರೋ ಆಮೇಲೆ ಸ್ಪ್ರಿಂಕ್ಲರ್. ಅಂದರೆ ಲೆಟಸ್ ಮಾರ್ಚ್ 3rd ವೀಕ್ ಅಂತ ಅನ್ಕೊಳ್ಳಿ. ಹೌದು. ಮಾರ್ಚ್ 3rd ವೀಕಿಂದ ಮುಂದಿನ ಮುಂಗಾರು ಆರಂಭದವರೆಗೆ ಸ್ಪ್ರಿಂಕ್ಲರ್ ಕಾಫಿ ಗಿಡಕ್ಕೂ ಈ ಹಿಂಡಿ ದ್ರಾವಣವನ್ನು ಕೊಡಿಸಿ. ಓಕೆ. ಅದಕ್ಕೂ ಶಕ್ತಿ ತುಂಬ್ದಂಗೆ ಆಗುತ್ತೆ. ಹೌದು. ಈ ಥರ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಮಾಡ್ಕೊಳ್ಳಿ ಸರ್. ಓಕೆ ಸರ್. ಖಂಡಿತ ಆಗುತ್ತೆ. ನೀವು ರಾಸಾಯನಿಕ ಬಳಸೋದನ್ನು ಬೇಡ, ಝೀರೋ ಕೆಮಿಕಲ್ಗೆ ಬನ್ನಿ ಅಂತ ನಮ್ಮ ಆಶಯ. ಇಲ್ಲ, 100 ಕೆಲವು ಕಾರಣಾಂತರಗಳಿಂದ ನೀವು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಹೌದು. ಅದನ್ನು ಆದಷ್ಟು ಜಾಗ್ರತೆ, ಅದನ್ನು ಬಿಟ್ಬಿಡಿ. ಶೂನ್ಯ ರಾಸಾಯನಿಕ ಬಳಕೆ, ಝೀರೋ ಕೆಮಿಕಲ್ ಇನ್ಪುಟ್, ಈ ಫಾರ್ಮ್ಯಾಟಲ್ಲಿ ನಿಮ್ಮ ನೈಸರ್ಗಿಕ ಕೃಷಿ ಬರಲಿ. ಏನೂ ಆಗಲ್ಲ ಸರ್, ಏನೂ ಆಗಲ್ಲ, ಗಿಡಗಳು ಹೊಂದ್ಕೊಂತವೆ. ನಮ್ಮಲ್ಲಿ ಒಂದು ರೀತಿ ಸಂದೇಹ ಶುರುವಾಗ್ಬಿಡುತ್ತೆ, ನಮ್ಗೆ ರಾಸಾಯನಿಕ ಕೊಡಲಿಲ್ಲ ಅಂದರೆ ಕಾಫಿ ಗಿಡ ಸರಿಯಾಗಿ ಹಣ್ಣು ಬಿಡಲ್ವೇನೋ, ಕಮ್ಮಿ ಆಗಿಬಿಡುತ್ತೇನೋ ಅನ್ನೋದೊಂದು ಇರುತ್ತೆ. ತೊಂದರೆ ಇಲ್ಲ. ನೀವು ಆ ರಾಸಾಯನಿಕ ಗೊಬ್ಬರಕ್ಕೆ ಕೊಡ್ತಕ್ಕಂಥ ಫೋಕಸ್ಸು ಮತ್ತು ಎಫರ್ಟ್ನ ಈ ಸಾವಯವ ಮೂಲವಾದಂಥ ಹಿಂಡಿ ದ್ರಾವಣನೇ ಕೊಡ್ತಾ ಬಂದು, ಮತ್ತು ನೀವು ಮಾಡ್ತಾ ಇರತಕ್ಕಂಥ ಜೀವಾಮೃತ. ಆಮೇಲೆ ಅದು ಅಷ್ಟೇ ಸರ್, ಈ ಜೀವಾಮೃತ ಮಾಡುವಾಗಲೂ ನಾನು ಮುಂದಿನ ಕಳೆದ ಬುಧವಾರ ಒಬ್ರಿಗೆ ಹೇಳಿದ್ದೆ, ಪ್ರತಿ ಸಲ ನೀವು ಕಡಲೆ ಹಿಟ್ಟು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ನೀವು ಖರ್ಚನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ಹೌದೌದು, ಅದೇ ಥರ ಮಾಡ್ತಾ ಇದ್ದೀನಿ. ಸಗಣಿ ಮತ್ತು ಗಂಜಲವನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಡ್ರಮ್ಗೆ ಹಾಕಿ ಅದನ್ನು ತಿರುಗಿಸ್ಬಿಟ್ಟು ಒಂದು 2 ದಿವಸ ಬಿಟ್ಟು ಈ ಮಿಥೇನ್ ಗ್ಯಾಸ್ ಆಚೆ ಹೋದ್ಮೇಲೆ ಅದನ್ನು ನೀವು ನಿಮ್ಮ ಗಿಡದ ಬುಡಕ್ಕೆ ಕಳಿಸ್ಬಿಡ್ರಿ. ನೀವು ಈಗ ಇನ್ಫ್ಯಾಕ್ಟ್ ಇವಾಗ ದ್ರಾವಣವನ್ನು ಬಳಸ್ತಾ ಇರೋದ್ರಿಂದ ಈಗ ನೀವು ದ್ರಾವಣವನ್ನು ಸೂಕ್ಷ್ಮ ಜೀವಿಗಳನ್ನು ಸೇರಿಸ್ಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಹಸುವಿನ ಸಗಣಿ ಮತ್ತು ಗಂಜಲವನ್ನು ಸಸ್ಯ ಪೋಷಕಾಂಶಗಳಿಗೋಸ್ಕರ ಕೊಡ್ತಿದ್ದೀನಿ, ಮುಖ್ಯವಾಗಿ ಸಾರಜನಕ ಗೊಬ್ಬರಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಕಡಲೆ ಹಿಟ್ಟು ಬೆಲ್ಲ ಕೊಡೋ ದುಡ್ಡಲ್ಲಿ EM1 ದ್ರಾವಣ ತಗೊಂಡ್ಬಿಟ್ಟಿದ್ದೀರಾ. ಹೌದೌದು, ತಗೊಂಡಿದ್ದೀನಿ, ಏನು ಉಪಯೋಗಿಸಿಲ್ಲ. ಜಸ್ಟ್ ಮುಂದಕ್ಕೆ ಫ್ಯೂಚರ್ 2026ನೇ ಇಸ್ವಿನಲ್ಲಿ ನಾನು ಹೇಳಿದ್ದು, ನಿಮ್ಮ ಒಳಸುರಿಗಳ ವೆಚ್ಚವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸರ್. ಅದರ ಒಂದು ಬಜೆಟ್ ತೆಗೆ ಇನ್ನೊಂದು ಬಜೆಟ್ಗೆ ಹಾಕ್ಕೊಳ್ಳಿ. ಖಂಡಿತ. ದ್ರಾವಣಕ್ಕೆ 600 ರೂಪಾಯಿ ಪ್ರತಿ ಸಲ ಕೊಡಬೇಕಲ್ಲ, ಹೌದು. ಆ ದುಡ್ಡನ್ನು ಎಲ್ಲಿ ಉಳಿಸ್ಕೊಳ್ಳಿ ಅಂದರೆ ಆ ಜೀವಾಮೃತಕ್ಕೆ ಆಗ್ತಿದ್ದಂಥ ಬೆಲ್ಲ ಮತ್ತು ಕಡಲೆ ಹಿಟ್ಟಿಂದ ಉಳಿಸ್ಕೊಳ್ಳಿ. ಸರಿ. ಅಲ್ಲಿ ನಮಗೆ ಜೀವಾಮೃತದಲ್ಲಿ ಬೇಕಾದ ಸೂಕ್ಷ್ಮಜೀವಿಗಳು ಬೇಕಿಲ್ಲ, ದ್ರಾವಣದಲ್ಲಿ ಕೊಡ್ತಿದ್ದೀವಿ. ಹೌದು. ನಾವು ಹಸುವಿನ ಗಂಜಲ ಮತ್ತು ಸಗಣಿಯನ್ನು ಸಾವಯವ ಗೊಬ್ಬರ ರೂಪದಲ್ಲಿ, ದ್ರವ ರೂಪದ ಗೊಬ್ಬರ ರೂಪದಲ್ಲಿ, ಮುಖ್ಯವಾಗಿ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರದ ರೂಪದಲ್ಲಿ ಬಳಸ್ತೀವಿ. ಈ ಥರ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ನಿಮ್ಮ ಗಿಡದ ಬೆಳವಣಿಗೆ ಮತ್ತು ಇಳುವರಿಯಲ್ಲಿ ಆಗ್ತಕ್ಕಂಥ ಪರಿಣಾಮಗಳನ್ನು ಗಮನಿಸ್ತಾ ಬನ್ನಿ ಸರ್. ಓಕೆ. ಮತ್ತೆ ಸ್ವಲ್ಪ ಗ್ಲಿರಿಸಿಡಿಯಾ ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನೆಟ್ಟಿದ್ದೇನೆ. ಭಾಳ ಸಂತೋಷ. ಅದು ಚೆನ್ನಾಗಿ ಬರ್ತಾ ಇದೆ. ಎಲ್ಲೆಲ್ಲಿ ಬಿಸಿಲು ಚೆನ್ನಾಗಿ ಬೀಳುತ್ತೋ ಆ ಜಾಗದಲ್ಲೆಲ್ಲ ನೆಡ್ತಾ ಬನ್ನಿ ಸರ್. ಬಿಸಿಲು ಬಿದ್ದಷ್ಟು ಅದು ಚೆನ್ನಾಗಿ ಬೆಳೆಯುತ್ತೆ. ಅದನ್ನು ಕತ್ತರಿಸಿ, ಸೊ ವಿವಿಧ ಎತ್ತರಕ್ಕೆ ಕತ್ತರಿಸಿ, 3 ಅಡಿ ಕತ್ತರಿಸಿ, 4 ಅಡಿ ಕತ್ತರಿಸಿ, 2 ಅಡಿ ಕತ್ತರಿಸಿ ಮುಚ್ಚಿಗೆ ಮಾಡ್ತಾ ಬನ್ನಿ. ಅದು ಆಗುತ್ತೆ. ಹಾಲವಾಣ ಹಾಕಿರ್ತೀರ, ಅದು ಹಾಲವಾಣ ಹಾಕಿದರೆ ಅದು ಒಳ್ಳೆಯದೇ. ಹಾಲವಾಣ ನೀವು ವರ್ಷಕ್ಕೊಂದ್ಸತಿ ಕತ್ತರಿಸ್ತೀರ, ನೆರಳಿಗೋಸ್ಕರ ಹಾಕಿರ್ತೀರ ಅನ್ಸುತ್ತೆ. ಅದನ್ನು ಆಸ್ ಯೂಶುವಲ್ ನೀವು ಮೇ ಜೂನಲ್ಲಿ ಕತ್ತರಿಸ್ತೀರಾ, ಅದು ಕರಗಿ ಗೊಬ್ಬರ ಆಗ್ತಾ ಇರುತ್ತೆ. ಇದಿಷ್ಟು ಮಾಡ್ಕೊಂಡ್ಬಂದು ನೀವು ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯಲ್ಲಿ ಬಳಸಬಹುದಾದಂಥ ಕೆಲವು ಒಳಸುರಿಗಳನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ನೀವು ಕೃಷಿನ ನಿರ್ವಹಣೆ ಮಾಡ್ಬೋದು ಸುರೇಶ್ ಕಾಮತ್ ಸರ್. ಈಗ ಹೊಸದಾಗಿ ನೆಟ್ಟ ಪೆಪ್ಪರ್ ಬಳ್ಳಿಗೆ ಏನು ಕೊಡೋಣ ಸರ್? ಪೆಪ್ಪರ್ ಬಳ್ಳಿ ಅದು ಬಹಳ ಸೂಕ್ಷ್ಮ. ನೀವು ಅಡಿಕೆ ಗಿಡದ ಬುಡದಲ್ಲಿ ನೆಟ್ಟಿದ್ದೀರಾ. ಹೌದು. ಅದರದ ಬೇರುಗಳು ಬಹಳ ಸೂಕ್ಷ್ಮ. ನಮ್ಮ ಮಣ್ಣಿನಲ್ಲಿ ಹಾನಿಕಾರಕ ಸೂಕ್ಷ್ಮಜೀವಿಗಳು, ರೂಟ್ ರಾಟಿಂಗ್ ಬ್ಯಾಕ್ಟೀರಿಯಾ, ಬೇರುಕೊಳೆ ತರಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಿಬಿಟ್ರೆ ಪೆಪ್ಪರ್ ಬಳ್ಳಿ ಸತ್ತೋಗ್ಬಿಡುತ್ತೆ. ಭಾಳ ಸೆನ್ಸಿಟಿವ್. ಎಳೆ ಬಳ್ಳಿನೂ ಕಷ್ಟವೇ, ದೊಡ್ಡ ಫಸಲು ಬರೋ ಬಳ್ಳಿನೂ ಕಷ್ಟನೇ.
ಹಾಗಾಗಿ ನೀವು ಆ ಕಾಳುಮೆಣಸಿನ ಬುಡದಲ್ಲಿರ್ತಕ್ಕಂಥ ಮಣ್ಣೇನಿದೆ, ಒಂದಡಿ 1.5 ಅಡಿ ಸರ್ಕಲಲ್ಲಿ ಹಾ ಏನು ಮಣ್ಣು ಗೊಬ್ಬರ ಅಥವಾ ಏನು ಕೊಡ್ತೀವೋ ಅಲ್ಲಿ ಯಾವಾಗಲೂ ಈ ರೂಟ್ ರಾಟಿಂಗ್, ಬೇರುಕೊಳೆ ಅಥವಾ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಅಭಿವೃದ್ಧಿ ಆಗದಂಗೆ ನೋಡ್ಕೊತಾ ಇರಬೇಕು. ಹಾ ಅಥವಾ ಉಪಕಾರಿ ಸೂಕ್ಷ್ಮಜೀವಿಗಳು ಯಾವಾಗಲೂ ಒಳ್ಳೆ ಗುಣಮಟ್ಟದಲ್ಲಿರ್ತಾರ ನೋಡ್ಕೊತಿರ್ಬೇಕು. ಹಾಗಾಗಿ ನೀವು ಸಾವಯವ ಅಂಶವನ್ನು ಕೊಟ್ಟು, ನಿಮ್ಮ ಘನಜೀವಾಮೃತ ಈ ಥರ ಅದೆಲ್ಲ ಕೊಟ್ಟು, ಜೀವಾಮೃತ ಎಲ್ಲ ಕೊಟ್ಟು, ಅದ್ರ ಜೊತೆಗೆ ಅಲ್ಲೂ EM1 ದ್ರಾವಣವನ್ನು ನಿಗದಿತವಾಗಿ ಕೊಡಿ. ಪ್ರತಿ 20 ದಿವಸಕ್ಕೆ ಒಂದ್ಸತಿ 1 ಟೀ ಕಪ್ 100 ml 200 ml ಕೊಟ್ಟರೆ ಸಾಕು. ಅಂದರೆ ಒಂದು 200 ಲೀಟ್ರ್ ನೀವು ಮಾಡ್ಕೊಂಡ್ರೆ ಎಲ್ಲ ಮೆಣಸು ಬಳ್ಳಿಗೂ ಆಗೋಗುತ್ತೆ. ಓಕೆ 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 ಸೂಕ್ಷ್ಮಜೀವಿಗಳನ್ನು ಸೇರಿಸ್ತಾ ಬನ್ನಿ. ಸೊ ಓಕೆ ಅಲ್ಲೂ ಮುಚ್ಚಿಗೆ ಇರಲಿ, ಸೂಕ್ಷ್ಮಜೀವಿಗಳಿರಲಿ. ಮತ್ತು ಎಲೆಗಳ ಮೇಲೆ 1:10 ಗೋಮೂತ್ರ, 1 ಲೀಟ್ರು ಗೋಮೂತ್ರ 10 ಲೀಟ್ರ್ ನೀರು ಡೈಲ್ಯೂಟ್ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತಾ ಬನ್ನಿ. ಅದು ಒಂಥರ ರಿಪೆಲೆಂಟ್ ಥರ ಕೆಲಸ ಮಾಡುತ್ತೆ. ಎಲೆಗಳ ಮೇಲೆ ಯಾವುದಾದ್ರೂ ಹಾನಿಕಾರಕ ಹುಳುಗಳು ಬಂದು ಕೂತ್ಕೊಂಡ್ರೆ, ತಿಂದರೆ ಅವೆಲ್ಲವನ್ನು ಕಂಟ್ರೋಲ್ ಮಾಡುತ್ತೆ. ಅಥವಾ ಬೇವಿನ ಎಣ್ಣೆ ಸಿಕ್ಕಿದ್ರೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಿ, ಅಂದರೆ ಮುಂಜಾಗೃತಾ ಕ್ರಮವಾಗಿ. ಬೇವಿನ ಎಣ್ಣೆಯನ್ನು ಒಂದು 5 ಲೀಟರ್ ರಾಯಚೂರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತರಿಸಿ ಇಟ್ಟಿದ್ದೀನಿ. ಹಾಂ, ಬಳಸಿ. ಅದು ನೀರಿನ ಜೊತೆಗೆ ಅದು ಮಿಕ್ಸ್ ಆಗುದಿಲ್ಲ ಸರ್, ಅದಕ್ಕೆ ಮಿಕ್ಸ್ ಅದಕ್ಕೆ ಒಂದು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ಗೆ 15 ಲೀಟ್ರಿಗೆ 5 ml per ಲೀಟರ್, 5 ml per ಲೀಟರ್ ಥರ 75 ml ಬೇಕಾಗುತ್ತೆ. ನೀವು ಮೊದಲು ಒಂದು 5 ಲೀಟ್ರ್ ನೀರಿಗೆ 75 ml ಅಷ್ಟು ಬೇವಿನ ಎಣ್ಣೆಯನ್ನು ಹಾಕಿ, ಅದಕ್ಕೆ ₹1 ಶಾಂಪೂ ಪ್ಯಾಕೆಟ್ ಹಾಕಿ, ಅಥವಾ ಒಂದು ಕೋಳಿ ಮೊಟ್ಟೆ ಹಾಕಿ. ಓಕೆ. ಆಮೇಲೆ ಒಂದು ಮರದ ಕೋಲ್ ತಗೊಂಡು ಮಿಕ್ಸ್ ಮಾಡೋದು, ವೃತ್ತಾಕಾರವಾಗಿ ಕ್ಲಾಕ್ ವೈಸು 20 ಸಲ, ಆಂಟಿ ಕ್ಲಾಕ್ ವೈಸು 20 ಸಲ, ಪ್ರದಕ್ಷಿಣೆ ಅಪ್ರದಕ್ಷಿಣವಾಗಿ ಭಾಳ ವೇಗವಾಗಿ ತಿರುಗಿಸಿ. ಅವಾಗ ನೀರು ಸುಳಿ ಬಂದಂಗೆ ಆಗತ್ತೆ. ಆವಾಗ ನಿಮ್ಮ ಬೇವಿನ ಎಣ್ಣೆಯ ಹನಿಗಳು, ಕಣಗಳು, ಆಯಿಲ್ ಪಾರ್ಟಿಕಲ್ಸು ನೀರಿನಲ್ಲಿ ಸಂಪೂರ್ಣವಾಗಿ ಮಿಕ್ಸ್ ಆಗುತ್ತೆ. ಮತ್ತು ನೀವು ಹಾಕ್ತಕ್ಕಂಥ ಶಾಂಪು ಅಥವಾ ಕೋಳಿ ಮೊಟ್ಟೆ ಅಂಟು ದ್ರಾವಣವಾಗಿ ಕೆಲಸ ಮಾಡುತ್ತೆ, ಸ್ಟಿಕ್ಕಿಂಗ್ ಏಜೆಂಟ್. ಓಕೆ. ಈ ಥರ ಮಾಡಿಕೊಂಡು ನೀವು ಎಲೆಗಳ ಮೇಲೆ ಸಿಂಪಡಣೆ ಮಾಡಿಸಿ. ಸೊ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡ್ಕೊಳ್ಳಿ. ಸೊ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಕಾಳುಮೆಣಸು ಬಳ್ಳಿ ಒಂದು 2 ಮೀಟ್ರ್ 3 ಮೀಟ್ರ್ ಅಂದರೆ 6 ಅಡಿ 8 ಅಡಿ ಬೆಳೆಯೋ ತನಕ ಈ ರೀತಿ ಸಸ್ಯ ಸಂರಕ್ಷಣೆಯನ್ನು ಮಾಡ್ತಾ ಬರೋಣ. ಮುಖ್ಯವಾಗಿ ಮಣ್ಣಿನಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಸೂಕ್ಷ್ಮಜೀವಿಗಳು ಡೆವಲಪ್ ಆಗದೆ ಇರ್ತಾರೆ ನೋಡ್ಕೊಳ್ಳೋಣ. ಓಕೆ ಸರ್. ಮಣ್ಣಿನ ಕಡೆ ಗಮನ ಕೊಡಿ ಸರ್. ಕಾಳುಮೆಣಸು ನಾವು ಹಾಕಿದ್ದೀವಿ, ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಅದು ಈ ಕೆಳಭಾಗದಲ್ಲಿ ನೀವು ವಾಟರ್ ಲಾಗಿಂಗ್ ಏರಿಯಾ ಇದೆಯಲ್ಲ, ಮಾಯಿಶ್ಚರ್ ಏರಿಯಾ, ಹೌದು, ಅಲ್ಲಿರುವಂಥ ಅಡಿಕೆ ಗಿಡಕ್ಕೆ ತಬ್ಕೊಳ್ತಿರ್ತಕ್ಕಂಥ ಮೆಣಸು ಬಳ್ಳಿಗಳಿಗೆ ನೀವು ಭಾಳ ಜಾಗರೂಕತೆಯಿಂದ ಗಮನಿಸ್ತಾ ಇರಿ. ಇಲ್ಲ ಅಂತ ಕಡೆ ಹಾಕಿಲ್ಲ. ಅಲ್ಲ, ಹಾಕ್ಬೋದು, ನೀವು ಮಣ್ಣನ್ನು ಕಾಪಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಬಟ್ ಅಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡು ಮಾಡ್ಕೊಳ್ಳಿ, ಆಗತ್ತೆ. ಸರಿ ಸರ್. ಇನ್ನೇನಾದರೂ ವಿಷಯ ಕೇಳಲಿಕ್ಕಿದೆಯಾ ಸುರೇಶ್ ಕಾಮತ್ ಸರ್? ಇನ್ನು ಬೇರೆಯವ್ರು ಮಾತಾಡಲಿ, ನಾನು ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಅಲ್ಲ, ಇದೆ ಈ ಉದ್ದೇಶನೇ. ಇದೊಂದು ಕೇಸ್ ಸ್ಟಡಿ ಕ್ರಿಯೇಟ್ ಆಯ್ತು ನಮ್ಗೆ ಇವಾಗ. ಅದೇ ಅದೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತೀವಲ್ಲ ಸರ್. ಹೌದು. ಎಷ್ಟು ಜನ ನಾವು ಕಾಫಿ ಮತ್ತು ಕಾಳುಮೆಣಸು ಅಡಿಕೆ ಬೆಳೀತಾ ಇದ್ದೀವಲ್ಲ, ಈ ಬಹುಬೆಳೆ ಜೋಡಣೆ, ಇವ್ರುಗಳಿಗೆಲ್ಲರಿಗೂ ಇದೊಂದು ಕೇಸ್ ಸ್ಟಡಿ ಆಗಿಬಿಡುತ್ತೆ. ಮತ್ತೆ ನನ್ನ ಬೆಟ್ಟ ಪ್ರದೇಶದಲ್ಲಿ ಸುಮಾರು ನಾನು ಹೇಳಿದಾಗ ಒಂದು 3,000 ಅಡಿಕೆ ಗಿಡ ಇದೆ ಬೆಟ್ಟದ ಪ್ರದೇಶದಲ್ಲಿ. ಅಲ್ಲಿ ಯಾವುದೇ ನೀರಿನ ಮೂಲ ಇಲ್ಲ. ಮಳೆಗಾಲಕ್ಕೆ ಏನು ನೀರು ಬರ್ತದೆ ಅಷ್ಟೇನೆ. ಮತ್ತೆ ಬ್ಲಾಸಮ್ ಮಳೆ ಬಂದ್ರೆ ಉಂಟು, ಅದರ್ವೈಸ್ ಇಲ್ಲ. ಅದಕ್ಕೆ ಯಾವುದೇ ತರ ನಾನು ಸ್ಪ್ರಿಂಕ್ಲರ್ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ತುಂಬಾ ಈ ಗದ್ದೆ ಪ್ರದೇಶಕ್ಕೂ ಅದಕ್ಕೂ 1 ಕಿಲೋಮೀಟರ್ ದೂರ ಇರೋದ್ರಿಂದ, ಮಧ್ಯದಲ್ಲಿ ರೋಡ್ ಬರೋದ್ರಿಂದ ನಾನು ಪೈಪ್ ಹಾಕಿ ಸ್ಪ್ರಿಂಕ್ಲರ್ ಮಾಡುವಷ್ಟು ತಾಕತ್ತು ಸದ್ಯಕ್ಕಿಲ್ಲ. ಯಾಕಂದ್ರೆ ದುಡ್ಡು ತುಂಬಾ ಸುರಿದಿದ್ದೀನಿ ಆಲ್ರೆಡಿ. ಇನ್ನು ಸುರಿಬೇಕಾದ್ರೆ ಅದರಿಂದ ತೆಗೆದೇ ಸುರಿಬೇಕು. ಹಾಗಾಗಿ ಸ್ವಲ್ಪ ಅದಕ್ಕೆ ಕೆಮಿಕಲ್ ಗೊಬ್ಬರ ಕೊಟ್ಟಿದ್ದೇನೆ. ಬಟ್ ಏನಾಗುತ್ತೆ ಅಂದ್ರೆ, ನಮ್ಮ ಹಳೆ ಮರಗಳು ಇದ್ದಿದ್ದರಿಂದ ಬೇಕಾದಷ್ಟು ಎಲೆಗಳು ಬಿದ್ದು ಅದೇ ಗೊಬ್ಬರ ಆಗ್ತದೆ ಅಲ್ಲಿ. ಹಾಗಾಗಿ ಅದಕ್ಕೂ ತಾವು ಹೇಳಿದಂಗೆ ಈ ಹಿಂಡಿ ದ್ರಾವಣ ಅದು ಇದು ಒಂದು ಸ್ವಲ್ಪ ಸ್ಪ್ರೇ ಮಾಡ್ಬೋದು. ಅಲ್ಲಿ ನೀರು ಎತ್ಕೊಂಡು ಹೋಗಿ ಡ್ರಮ್ ಇಟ್ಟು ಮಾಡಿ ಅಷ್ಟೊಂದು ಗಿಡಗಳಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನೀವು ಹೇಳಿದಂಗೆ ಸ್ಪ್ರೇ ಬೇಕಾದ್ರೆ ಮಾಡ್ಬೋದು. ಇಲ್ಲ ಸರ್, ಹಿಂಡಿ ದ್ರಾವಣವನ್ನು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಯಾಕೆಂದರೆ ಅದರಲ್ಲಿ
ಸೂಕ್ಷ್ಮ ಜೀವಿಗಳಿಗೆ ಆಹಾರ ಇರುತ್ತೆ ಮಣ್ಣಿನಲ್ಲಿ. ಸೊ ಅಲ್ಲ, ಅದನ್ನು ಅದು ಆದಷ್ಟು ಬುಡಕ್ಕೆ ನಾವು ಬುಡಕ್ಕೆ ಸೇರಿಸ್ಬೇಕು. ಮೆಣಸು ಬಳ್ಳಿಗೆ ಮಾತ್ರ, ಕಾಫಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಹಾಂ 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 ಮೆಣಸು ಬಳ್ಳಿ ಹೊಸದಾಗಿ ಒಂದು 300-400 ಅಲ್ಲಿ ಬೆಟ್ಟದ ಮೇಲೆ ಇದೆ. ಅದಕ್ಕಾದ್ರೂ ಸ್ವಲ್ಪ ದ್ರಾವಣನ ನೇರವಾಗಿ ಭೂಮಿ ಗಿಡದ ಬುಡಕ್ಕೆ, ಮೆಣಸು ಬಳ್ಳಿಯ ಗಿಡದ ಬೇರು ಬುಡಕ್ಕೆ ವಲಯಕ್ಕೆ. ಹಿಂಡಿ ದ್ರಾವಣ ಬೇರಿಗೆ, ಹ್ಮ್ ಗಳಿಗೆ ನಿಮ್ಮ ನೀಮದು ಸ್ಪ್ರೇ. ಹೌದು, ಬೇವಿನ ಎಣ್ಣೆ ಅಥವಾ 1:10 ಗೋಮೂತ್ರ, ನಿಮ್ಗೆ ಯಾವ್ದು ಹೌದು ಅನುಕೂಲನೋ ಅದನ್ನು ಮಾಡಿ ಸರ್. ಹೌದು, ಅದನ್ನ ಬೇಕಾದ್ರೆ ನಾವು ಮಾಡ್ಬೋದು. ಖಂಡಿತ ಖಂಡಿತ. ಈ ಸಮಯದಲ್ಲಿ ಮಳೆಗಾಲದಲ್ಲಿ ಏನು ಮಾಡೋಕ್ಕಾಗಲ್ಲ, ಮಾಡಿದ್ರೆ ನಾವು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ಮಾಡ್ಬೋದು ಅಷ್ಟೇ. ಅದೇ ಈಗ ಡಿಸೆಂಬರ್ ಇಂದ ಶುರು ಮಾಡ್ತೀನಿ. ಮಾಡ್ಕೊಳ್ಳಿ ಸರ್, ಖಂಡಿತ. ಓಕೆ ಸರ್. ಇದು ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ತೇವಾಂಶ ನಿರ್ವಹಣೆ ಕಷ್ಟ ಈ ತಿಂಗಳುಗಳಲ್ಲಿ, ಅಂದರೆ ಡಿಸೆಂಬರ್ ಟು ಏಪ್ರಿಲ್. ನಾವು ಎಷ್ಟೇ ನೀರು ಕೊಟ್ಟರು ನೀರು ನಿಲ್ತಾ ಇರಲ್ಲ, ಅಂದರೆ ಬಸ್ತು ಹೋಗ್ತಾ ಇರುತ್ತೆ. ಹೌದು, ಹಾಗಾಗಿ ಆದಷ್ಟು ಅಲ್ಲಿ ಒಂದು ರೀತಿ ಕಳೆ ವೈವಿಧ್ಯತೆ, ಶಾಶ್ವತ ಕಳೆಗಳು ಅಂತ ಹೇಳ್ತೀವಿ, ಪೆರಿನಿಯಲ್ ವೀಡ್ಸ್, ಅವುಗಳನ್ನು ನೀವು ಬೆಳೆಸ್ತಾ ಬಂದರೆ ಅವು ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತವೆ, ಮಳೆ ಬಂದಾಗ ಮಣ್ಣು ಸವೆತ ಆಗದಂಗೆ ಕಾಪಾಡುತ್ತವೆ, ಮತ್ತು ಈ ಡಿಸೆಂಬರ್ ಏಪ್ರಿಲ್ ಟೈಮ್ನಲ್ಲಿ ತೇವಾಂಶ ನಿರ್ವಹಣೆಗೂ ಸಹಕಾರಿಯಾಗ್ತಾ ಇರ್ತವೆ. ಪೆರಿನಿಯಲ್ ವೀಡ್ಸ್, ಬಹುವಾರ್ಷಿಕ ಶಾಶ್ವತ ಕಳೆಗಳನ್ನು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಅದು ನೀವು ಕಳೆ ಹೊಡೆಯೋ ಮಿಷನ್ನಲ್ಲಿ ಅಥವಾ ಕಳೆ ಕೊಚ್ಚೋ ದಬ್ಬೆನಲ್ಲಿ ಹೊಡೆದ್ರೂ ಮತ್ತೆ ಚಿಗುರುತ್ತದು. ಬೇರೆ ಸಮೇತ ನಾವು ತೆಗಿಬಾರ್ದು. ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು ಅದು ಸರ್, ಇದು ಸ್ಟೈಲೋ ಹೆಮ್ಯಾಟಾ ಅಂತ ಒಂದಿದೆ, ಹೊನಗೊನ್ನೆ ಜಾತಿಯ ಒಂದು ಬೀಜ. ನನಗೆ ವಾಟ್ಸಪ್ಪಲ್ಲಿ ನನಗೆ ಇದನ್ನು ರಿಮೈಂಡ್ ಮಾಡಿ ಸರ್, ನಾನು ಅವ್ರ ಕಾಂಟ್ಯಾಕ್ಟ್ ಕೊಡ್ತೀನಿ. ಒಂದು 2 kg ಬೀಜ ತಗೊಂಡು ಬೆಚ್ಚಗಿನ ನೀರಿನಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ನೀರಿನಲ್ಲಿ ಅದನ್ನು ನೆನೆಸಿ ಒಂದು 2 ಗಂಟೆ ಕಾಲ ನೆರಳಲ್ಲಿ ಒಣಗಿಸಿ ಎರಚಿಬಿಡಿ ಎಲ್ಲ ಕಡೆನೂ. ಮಳೆ ಬಂದಾಗ ಅಥವಾ ತೇವಾಂಶ ಇದ್ದಾಗ ಹುಟ್ಕೊಳ್ಳುತ್ತೆ. ಅದು ಬೇರನ್ನು ಹಿಡಿದಿಟ್ಕೊಳ್ಳುತ್ತೆ, ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ ಮತ್ತು ಶಾಶ್ವತವಾಗಿರುತ್ತೆ. 16 ವರ್ಷ ಇರುತ್ತೆ ತೋಟದಲ್ಲಿ. ಮತ್ತು ನಿಮ್ಮ ಕಾಫಿಗೆ ಯಾವುದಕ್ಕೂ ತೊಂದರೆ ಮಾಡಲ್ಲ. ಅದು ಎಲ್ಲಿ ಬಿಸಿಲು ಚೆನ್ನಾಗಿ ಬೀಳುತ್ತೋ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಎಲ್ಲಿ ಬಿಸಿಲು ಕಮ್ಮಿ ಇರುತ್ತೋ ಅಲ್ಲಿ ಕಡಿಮೆ ಅಂತರದಲ್ಲಿ ಎತ್ತರದಲ್ಲಿ ಬೆಳ್ಕೊಂಡಿರುತ್ತೆ. ಹೊನ್ನಗೊನೆ ಜಾತಿಗೆ ಸೇರಿದ ಒಂದು ಮೇವಿನ ಬೆಳೆ ಸ್ಟೈಲೋ ಹೆಮ್ಯಾಟಾ ಅಂತ. ಅದು ಎತ್ತರಾಗಿ ಬೆಳೆದ, ಬಿಸಿಲು ಬೀರೋ ಜಾಗದಲ್ಲಿ ಎತ್ತರಾಗಿ ಬೆಳೆದ್ರೆ ನಿಮ್ಮ ಹಸುಗ ಅಥವಾ ಪುಟಾಣಿಕರಿಗೂ ಅದನ್ನ ಕಿತ್ಕೊಂಡ್ಬಂದು ಕೊಟ್ಟರೆ ಇಷ್ಟಪಟ್ಟು ತಿಂತವೆ. ಅದೊಂದು ಗ್ರೀನ್ ಫಾಡರ್ ಆಲ್ಸೋ, ಅದು ಪ್ರೋಟೀನ್ ರಿಚ್ ಗ್ರೀನ್ ಫಾಡರ್ ಅಂತ. ಸಾಕಷ್ಟು ಪ್ರೋಟೀನ್ ಇರ್ತಕ್ಕಂಥ ಒಂದು ಮೇವಿನ ಬೆಳೆಯಾಗಿಯೂ ಅದನ್ನು ಬೆಳೀತಾರೆ. ಅದು ಒಂದು 2 kg ಅಷ್ಟು ತಗೊಂಡು ಅದನ್ನು ಬ್ರಾಡ್ಕಾಸ್ಟ್ ಮಾಡಿ ಸರ್ ಈ ಸಲ ಆದರೆ ಮಾರ್ಚ್ ರೇವತಿ ಮಳೆ ಬರೋಕ್ಕೆ ಮುಂಚೆ ಮಾಡಿಬಿಟ್ರೆ ಸಾಕು. ರೇವತಿ ಮಳೆ ಬಂದಾಗ ಕಚ್ಕೊಡುತ್ತೆ. ಓಕೆ ಸರ್, ಖಂಡಿತ. ನಾನು ವಾಟ್ಸಪ್ಪಲ್ಲಿ ಕಳಿಸಿ ನಾನು ಅವ್ರ ನಂಬರ್ ಶೇರ್ ಮಾಡ್ತೀನಿ. ಸರ್ ನಮಸ್ಕಾರ. ಹಾಂ ಹೇಳಿ. ನಾನು ಗೋಕಾಕ್ ತಾಲೂಕಿನಿಂದ ಬಸನಗೌಡ ಪಾಟೀಲ್ ಅಂತ ಹೇಳಿ. ನಮ್ಮದು ಪೂರ್ವಜರಿಂದ ನನಗೊಂದು 2 ಎಕರೆ ಜಮೀನಿದೆ ರೀ. 20 ವರ್ಷದ ಹಿಂದ್ಗಡೆ ಅದು ಎಲ್ಲ ಜೋಳ ಬೆಳೆಯೋ ನೆಲ ರೀ. 100% ಎಲ್ಲ ಅಂದ್ರೆ ಸಮತಟ್ಟಾಗಿದೆ. ಮತ್ತೆ ಈಗ ಒಂದು 20 ವರ್ಷದಿಂದ ನೀರಾವರಿ ಬಂದು ನೀರಿನ ಅನುಕೂಲ ಇದೆ ರೀ. ಅದು ಇಲ್ಲಿ ತನಕ ಕಬ್ಬು ಬೆಳೆದಿದ್ದು ರೀ. ಈಗ 2 ವರ್ಷ ಆಯ್ತು ರೀ. ನಾನು 15 ಗಿಡದಿಂದ ಗಿಡಕ್ಕೆ 15 ಫೂಟು ಮತ್ತು ಸಾಲಿಂದ ಸಾಲಿಗೆ 15 ಫೂಟು ಮಹಾಗಣಿ ಹೆಚ್ಚೇನ್ರಿ 2 ಎಕರೆ. ಮತ್ತು ಅದ್ರ ಉದ್ದೇಶ ಏನ ಅಂದ್ರೆ ಮರ ಆಧಾರಿತ ಕೃಷಿ ಮತ್ತು ರಾಸಾಯನಿಕ ಮುಕ್ತ ಮತ್ತು ಜೀರೋ ಕಲ್ಟಿವೇಶನ್ ಇಷ್ಟೆಲ್ಲ ತಲೆಯೊಳಗೆ ಇಟ್ಕೊಂಡು 5 ಲೇಯರ್ ಗಿಡಗಳ ಹಾಕುವ ಉದ್ದೇಶದಿಂದ ಈಗ 2 ವರ್ಷ ಆಯ್ತ್ರಿ. ಅವು ನಡು ಮಧ್ಯೆ ಜಾಗ ಇದ್ದಲ್ಲೇ ಅದು ಅಂದ್ರೆ 2 ಬೆಳೆ ಗೊಂಜಾಳ ಅಂದ್ರೆ ಮೆಕ್ಕೆಜೋಳ ತೆಗೆದಿವ್ರಿ. ಅದ ನಂತರ ತೆಗೆದ ತೆಂಗಿನ ಗಿಡ ಹಚ್ಚಬೇಕಂತ ಹೇಳಿ ಈಗ ಒಂದು 6 ತಿಂಗಳಿಂದ ಅದು ವಿಚಾರ ಇದ್ದ. ಅವು ತರುಕ್ಕಿಂತ ಅದು ಕಾಯಿ ತಂದ ನಾವು ನೆಡುವ ಜಾಗದಾಗ ಕಾಯಿನ ಹೋಗದ ನೀರ್ ಹಾಸ್ಕೊತ ಹೋದ್ರ ಅದು ಚಲೋ ಗಿಡ ಬರ್ತೈತಿ ಅಂತೇಳಿ ಹಿಂಗೊಂದು ವಿಡಿಯೋ ನೋಡಿದ್ರಾಗ ಅದು ತಿಳ್ಕೊಂಡಿದ್ರಿಂದ ಅದು ಇಲ್ಲಿ ತನಕ ಅವು ಗಿಡ ಏನು ತರ್ಲಿಲ್ಲ, ಕಾಯಿನೂ ನಮಗ ಅವು ತುಮಕೂರ್ದವ್ರು ಒಬ್ರು ಕೊಡ್ತೀವಿ ಅನ್ಕೊತಿ ಇಲ್ಲಿ ತನಕ ಕೊಟ್ಟಿಲ್ರಿ. ಈಗ ಡಿಸೆಂಬರ್ದಾಗ ಕೊಡ್ತೀವಿ ಅಂದಾರ. ಆದ್ರೆ ಈ ವಾರದಾಗ ಅಥವಾ ಒಂದ್ 15 ದಿವಸನಾಗ ಬಾಗಲಕೋಟೆಗೆ ಹೋಗಿ ಒಂದ್ 50 ಗಿಡ ತೆಂಗಿನ ಗಿಡ ತಂದ ಅದ್ರೊಳಗ ಹಾಕ್ಬೇಕು ಅನ್ನೋ ವಿಚಾರ ಐತ್ರಿ. ಇದ್ರ ನಂತರ ಈಗ ಒಂದ್ 10 ತಿಂಗಳ ಆಯ್ತ್ರಿ, ಕುಮಟಾಕ್ ಆರ್ಡರ್ ಕೊಟ್ಟಿದ್ವಿ ಪೆಪ್ಪರು ಬಳ್ಳಿ. ಅವನು ಈಗ ಒಂದ್ 15 ದಿವಸನಾಗ ಕೊಡ್ತೀವಿ ತಂದಾರಿ. ಅವನು ತಂದ
ಈಗ ಒಂದು 6 ರಿಂದ 7 ಫೂಟ್ ಅವು ಗಿಡ ಆಗಿದಾವ್ರಿ. ಅದಕ್ಕೆ ಪೆಪ್ಪರು ಬಳ್ಳಿನೂ ಹಚ್ಚಬೇಕು. ಒಂದು ಪ್ರಾಯೋಗಿಕವಾಗಿ ಒಂದು 50 ಗಿಡ ಅವನ್ನ ಪೆಪ್ಪರ್ ಹಚ್ಚು ವಿಚಾರ ಐತ್ರಿ. ಮುಂದೆ ಹೋಗಿ ಈಗ ಬರ್ತಕ್ಕಂಥ ಈಗ ಒಂದು 4 ತಿಂಗಳು ಬಿಟ್ಟ ಮಳೆ ಟೈಮ್ಕ ಕಾಫಿ ಬೀಜ ತಂದ ಅವನು ಹಾಕು ವಿಚಾರ ಐತ್ರಿ. ಮತ್ತ ಒಂದು 100 ಇದು ಜಾಯಿಕಾಯಿ ಬೀಜ ತರಿಸಿದ್ನಿ ರೀ ಈ ವಿಡಿಯೋದಾಗ ಒಬ್ಬರಿಗೆ ಪರಿಚಯ ಆಗಿ. ಅವು 2 ತಿಂಗಳಾಯ್ತು, ಇನ್ನೂ ಮೊಳಕೆ ಬಂದಿಲ್ರಿ. ಮತ್ತ ಒಂದು 10 ದಾಪೋಲಿಯಿಂದ ಮಹಾರಾಷ್ಟ್ರದಿಂದ ಒಬ್ರು ಒಂದು 10 ಜಾಯಿಕಾಯಿ ಗಿಡ ಗ್ರಾಫ್ಟೆಡ್ ತಂದು ಕೊಟ್ಟಿದಾರ್ರಿ. ಈಗ 1 ತಿಂಗಳಾಯ್ತು ಹಚ್ಚಿದೇನ್ರಿ. ಹಚ್ಚಿದಾವ ಅಂದ್ರ ಸರಿಯಾಗಿ. ಈಗ ಅದ್ರೊಳಗ ನುಗ್ಗಿನೂ ಹಚ್ಚಿ ಅಂತಂದ್ರ ಅಲ್ಲೇ ಕಡ್ದು ಉಗಿಬೇಕಂತ ಹೇಳಿ ಈ ವಿಚಾರದಿಂದ ನುಗ್ಗಿ ಗಿಡಗಳು ಹಚ್ಚು ವಿಚಾರ ಐತ್ರಿ ಈಗ ಸದ್ಯಕ್ಕ. ಇಷ್ಟೆಲ್ಲ ಅಂದ್ರೆ ಈಗ ಅಂದ್ರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಹೊಂಟಿದ್ರಿ. ಮತ್ತ ಭೂಮಿಯಲ್ಲೇನ ಎರಿಹುಳ ಮಾಡಬೇಕು, ಅವು ತಾವ ತಯಾರಾಗ್ಬೇಕು, ಆ ರೀತಿ ಏನ ಆಗ್ತಾವ್ರಿ ಅಥವಾ ನಾವ ತಂದು ಒಂದಿವ್ಸ ಬಿಡ್ಬೇಕ್ರು. ಮತ್ತ ಈ ರೀತಿ ಮಣ್ಣು ಕಪ್ಪು ಬಣ್ಣ ಇದೆ ರೀ. ಬೇಕಂದಾಗ ನಮ್ಗ ನೀರಿನ ಅನುಕೂಲ ಇದೆ ರೀ, ನೀರಿಂದ ಏನು ತೊಂದರೆ ಇಲ್ಲ ಕೊಡ್ಲಾಕ. ಮತ್ತ ಆ ಒಂದೊಂದ್ ಸಾಲಾಗ ಅದು ಈಗ ಕಲ್ಟಿವೇಶನ್ ನಾವು 2 ವರ್ಷದಿಂದ ಮಾಡಿಲ್ಲ ಅನ್ನೋ ಕಾರಣಕ್ಕ ಮಣ್ಣು ಚೇಂಜಸ್ ಅನ್ನೋದು ಅನ್ಸಾಕತ್ತೈತ್ರಿ 2 ವರ್ಷ. ಯಾಕಂದ್ರೆ ನಾವು ಯಾವ್ದು ಸಹ ರಾಸಾಯನಿಕ ಅಂತೂ ಬಳಸಿಲ್ರಿ. ಅಲ್ಲಿ ಮಣ್ಣಿನ ಅದು ಗುಣಧರ್ಮ ಮೃದುತ್ವವನ್ನು ತೋರ್ಸಾಕತ್ತೈತ್ರಿ. ಅದು ನಡುವ ಅದು ಟ್ರ್ಯಾಕ್ಟರ್ದು ಹಾಸೆ ಗೊಂಜಾಳ ಬಿತ್ತೆ ಅವು 2 ಬೆಳಿ ತೆಗೆದಿದ್ರಿಂದ ಅಲ್ಲೇನ ಹಂಗ ಅನ್ಸುದಿಲ್ರಿ. ಆದ್ರೆ ಗಿಡಗಳು ಇದ್ದ ಸಾಲಿನಲ್ಲಿ ಮಾತ್ರ ಮೃದುತ್ವ ಮಣ್ಣಿನಲ್ಲಿ ಬಂದದ್ರಿ. ಸಂತೋಷ ಪಾಟೀಲ್ ರೇ. ಈಗ ಅದೇ ನಿಮ್ಮ ಯೋಜನೆಗಳು ತುಂಬ ಚೆನ್ನಾಗಿದೆ. ಅಂದರೆ ಅರಣ್ಯ ವೃಕ್ಷಗಳಾಗಿ ಮಹಾಗನಿ ಜೋಡಿಸಿರೋದು. ಹ್ಞೂನ್ರಿ. ಅಂದ್ರೆ ಒಮ್ಮೆ ಈಗ 1 ವರ್ಷದ ಹಿಂದೆ ಮರ ಆಧಾರಿತ ಕೃಷಿಗೆ ಅಲ್ಲಿ ಅಟೆಂಡ್ ಆಗಿ ಬಂದ್ರಿ ಒಂದು ಸೆಮಿನಾರ. ಹಿಂಗಾಗಿ ಎಲ್ಲಾನು ಒಟ್ಟ ಬಹುವಾರ್ಷಿಕ ಬೆಳೆ ಈ ರೀತಿ ಅಲ್ಲಿ ಅದು ಇದು ಈಗ ಒಂದ್ರಿ. ಅದು ಈಗ ತೆಂಗಿನ ಮರ ಈಗ ಈ ತಿಂಗಳದಾಗ ಹಚ್ತೀವ್ರಿ. ಮತ್ತ ಅದ್ರ ನಂತರ ಜಾಯಿಕಾಯಿನೂ ಅದ್ರಾಗ ಒಂದ್ 50-60 ಗಿಡ ಹಚ್ತೀವ್ರಿ. ಮತ್ತ ಕಾಪಿನೂ ಅಂದ್ರ ಈಗ ಏನ ಬೀಜದಿಂದ ಹಾಕೊಂಡ್ರು ಅಥವಾ ಏನ ಕಾಪಿ ಇದನ್ನ ತರಿಸ್ಬೇಕ್ರಿ ಸರ್? ಅಲ್ಲ, ನಿಮ್ಮ ಗೋಕಾಕ ಜಾಗದಲ್ಲಿ ಕಾಫಿ ಬೆಳೆದಿದ್ದಾರ? ಅಕ್ಕಪಕ್ಕ ಎಲ್ಲರೂ ಗಮನಿಸಿದಾರ? ಒಂದು 20 ಕಿಲೋಮೀಟರ್ ಅಂತರದಲ್ಲಿ. ಸರ್, ಗೋಕಾಕ್ ತಾಲೂಕು ಅಲ್ರಿ, ಬೆಳಗಾವ್ ಜಿಲ್ಲಾದಾಗನ ಮೋಸ್ಟ್ಲಿ ಯಾರು ಬೆಳೆದಿಲ್ರಿ. ಆದ್ರೆ ನಾನು ಬಹಳಷ್ಟು ದಿನ ವಿಡಿಯೋ ನೋಡೋದ್ರಿಂದ ಅಂದ್ರ ಈ ಮರಗಳು ಒಂದ್ ಸ್ವಲ್ಪ ಅಂದ್ರ ತಂಪ್ ಹೆಚ್ಚಾತಂದ್ರ ಅಂದ್ರ ನೆರಳು ಹೆಚ್ಚಾತಂದ್ರ ಬರ್ತಾವು ಅನ್ನುವಂತ ಆಸೆ. ಯಾಕಂದ್ರೆ ಕೆಲವೊಬ್ರು ದೂರ ಈ ಚಿಕ್ಕಮಗಳೂರ ಇಂತ ಒಣ ಪ್ರದೇಶದಾಗೂ ಬೆಳೆದಿದ್ದು ಒಬ್ಬೊಬ್ರು ವಿಡಿಯೋ ನೋಡಿದೇನ್ರಿ. ಅದಕ್ಕ ನಾ ಏನ್ ಬಹಳಷ್ಟು ಅಂತೇನ್ ಹಚ್ಚಾಕತಿಲ್ರಿ. ಅದ್ರಾಗ 5 ಬೆಳೆ ಆಗುವಲ್ಲಿ ಮತ್ತ ಅದರ ನಂತರ 10 ಬೆಳೆ ಆದ್ರೂ ಮಾಡಿ ಅವು 2 ಎಕರೆ ಪ್ರಯೋಗ ಮಾಡುವ ಉದ್ದೇಶ ಇದೆ. ಮಾಡಿ ತೊಂದರೆ ಇಲ್ಲ. ಅದೇ ಈಗ ಇದು ಮಹಾಗನಿ ವೃಕ್ಷಗಳೇನಿದೆ, ಮಹಾಗನಿ ಗಿಡಗಳು 15 ಫೂಟ್ 15 ಫೂಟಲ್ಲಿ ಹಾಕಿದ್ದೀರಲ್ಲ. ಈಗ ತೆಂಗಿನ ಸಸಿನ 4 ಮಹಾಗನಿಯ ಮಧ್ಯ ಡಯಾಗನಲ್ ಸೆಂಟರ್. 4 ಮಹಾಗನಿಯ ಮಧ್ಯ ಗೊತ್ತಾಗ್ತಿದ್ಯಾ? ಡಯಾಗನಲ್ ಸೆಂಟರ್ ಅಂತ ಇಂಗ್ಲಿಷ್ನಲ್ಲಿ. ಸರ್, ನನ್ನ ಉದ್ದೇಶವು ಇವು ಮರ ಏನದಾವ್ರಿ ಅದನ್ನೆಲ್ಲ ಆ ಮರದ ಸಾಲಿನಲ್ಲಿ ಹಾಕ್ಬೇಕು ಅನ್ಸತ್ರಿ. ಇನ್ನು ನಡು 15 ಫೂಟ್ ಜಾಗ ಐತಿ ಅಲ್ರಿ, ಅದನ್ನ ಕಂಪ್ಲೀಟ್ ಅಲ್ಲೇ ಬಾಳಿ ಹಚ್ಚು ಸಲುವಾಗಿ ಅಲ್ಲಿ ಮರ ಹಾಕಬಾರ್ದು ಅನ್ನೋದು ಇದೆ ರೀ. ಅಥವಾ ಹಾಕಿರು ಕಾಪಿ ಮುಂದ ಅಂದ್ರೆ ಕಾಪಿ ಅಷ್ಟು ಹಾಕುವ ವಿಚಾರ ಐತಿ. ನೀವು 15 ಅಡಿ ಅಂತರದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಮಹಾಗನಿ ಹಾಕಿರೋದ್ರಿಂದ ಪೂರ್ವ ಪಶ್ಚಿಮವಾಗಿ 2 ಮಹಾಗನಿ ಮಧ್ಯೆ 1 ತೆಂಗಿನ ಸಸಿ ಹಾಕಿದ್ರೆ ಆಯ್ತಾ, ಅಲ್ಲಿಗೆ 7.5 ಅಡಿಗೆ ತೆಂಗಿನ ಸಸಿ ಕೂತ್ಕೊಳ್ಳುತ್ತೆ. ತೆಂಗಿನ ಸಸಿಯ ಪೂರ್ವಕ್ಕೆ 7.5 ಅಡಿಗೆ 1 ಮಹಾಗನಿ ಇರುತ್ತೆ, ಪಶ್ಚಿಮಕ್ಕೆ 7.5 ಅಡಿಗೆ ಇನ್ನೊಂದು ಮಹಾಗನಿ ಇರುತ್ತೆ. ಹಿಂಗೈತ್ರಿ, ದಕ್ಷಿಣೋತ್ತರ ಉದ್ದ ಐತ್ರಿ, ಪೂರ್ವ ಪಶ್ಚಿಮ ಅಗಲೈತ್ರಿ. ಅಲ್ಲ, ಅದೆಷ್ಟಾರು ಇರಲಿ ಸರ್, 2 ಮಹಾಗನಿಯ ಮಧ್ಯದಲ್ಲಿ ನೀವು ತೆಂಗು ನಾಟಿ ಮಾಡಿದ್ರೆ ತೆಂಗಿಗೆ ಸಾಕಷ್ಟು ಜಾಗ ಸಾಕಾಗಲ್ಲ, ಮಹಾಗನಿ ಪಕ್ಕದಲ್ಲೇ ಇರೋದ್ರಿಂದ. ತೆಂಗಿನ ಇದು ಕೆನೋಪಿ ಅದು ಒಂದೊಂದು ಗರಿನೂ 10 ರಿಂದ 12 ಅಡಿ ಬೆಳೆಯುತ್ತೆ ಸರ್. ತೆಂಗಿನ ಗರಿ ನೀವು ಹಳೆ ತೆಂಗಿನ ಮರಗಳು ನೋಡಿರ್ತೀರಾ,
ಹೌದ್ರಿ ಹೌದು. ತೆಂಗಿನ ಮರ ದೊಡ್ಡದಾದಾಗ ಅದಕ್ಕೆ ಮಿನಿಮಮ್ಮು ಒಂದೊಂದು ಗರಿನೂ 10 ರಿಂದ 12 ಅಡಿ ಇರುತ್ತೆ. ಹೌದ್ರಿ ಹೌದು. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಾವು ಮೇಲ್ಗಡೆ ಕೆನೋಪಿನಲ್ಲೂ 10 ರಿಂದ 12 ಅಡಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನೋದು ಒಂದು ಉದ್ದೇಶ. ಹ್ಞೂನ್ರಿ. ಹಾಗಾಗಿ ನೀವು ಇನ್ಲೈನ್ ಹಾಕಬೇಡ್ರಿ. ಈಸ್ಟ್ ವೆಸ್ಟರ್ ಹಾಕಿ ನಾರ್ತ್ ಸೌತರ್ ಹಾಕಿ ಇನ್ಲೈನ್ ಪ್ಲಾಂಟಿಂಗು, ಇನ್ನೊಂದು ಡಯಾಗನಲ್ ಸೆಂಟರ್ ಪ್ಲಾಂಟಿಂಗು. ನಿಮ್ಗೆ 2 ಆಪ್ಷನ್ ಇದೆ. ಯಾಕಂದ್ರೆ ಮಹಾಗನಿ ಡಿಫಾಲ್ಟ್ ಇದೆ, ಹ್ಞೂನ್ರಿ. 15-15ಕ್ಕೆ ಮಹಾಗನಿ ಹಾಕ್ಬಿಟ್ಟಿದ್ದೀರಾ. ಹೌದ್ರಿ ಹೌದು ಈಗ ಹೌದು. ನೀವು ಯಾವುದನ್ನ ಇನ್ಲೈನಲ್ಲಿ ಹಾಕ್ಬೋದು ಅಂದರೆ 2 ಮಹಾಗನಿಗಳ ಮಧ್ಯದಲ್ಲಿ, ಪೂರ್ವ ಪಶ್ಚಿಮ ಆಗ್ಬೋದು, ದಕ್ಷಿಣ ಉತ್ತರ ಆಗ್ಬೋದು. ಇನ್ಲೈನಲ್ಲಿ ಯಾವುದನ್ನ ಹಾಕ್ಬೋದು ಅಂತ ಒಂದು ಬೆಳೆ ನಿರ್ಧಾರ ಮಾಡ್ಕೊಳ್ರಿ. ಮತ್ತು ಡಯಾಗನಲ್ ಸೆಂಟರ್ 4 ಮಹಾಗನಿಯ ಮಧ್ಯಭಾಗದಲ್ಲಿ ಯಾವುದನ್ನ ಹಾಕ್ಬೋದು ಅಂತ ನಿರ್ಧಾರ ಮಾಡ್ಕೊಳ್ರಿ. ಸರ್, ಈಗ 4 ಮಹಾಗನಿಗಳ ಮಧ್ಯದಲ್ಲಿ ತೆಂಗಿನ ಗಿಡ ಅದು ಸಕ್ಸಸ್ ಆಗೋ ಸಾಧ್ಯತೆ ಐತಿರಿ? ಖಂಡಿತ ಇರುತ್ತೆ. ನೀವು ಇನ್ಲೈನ್ಗಿಂತನೂ ಅಲ್ಲಿ ಚೆನ್ನಾಗಿದೆ ಪಾಸಿಬಿಲಿಟಿ. ನೀವು ಇನ್ಲೈನ್ಗೆ ಹಾಕಿದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಎಡಗಡೆ ಬಲಗಡೆ 7 ಅಡಿ 7 ಅಡಿಗೆ ಮತ್ತೆ ಮಹಾಗನಿ ಬಂದ್ಬಿಡುತ್ತೆ. ಡಯಾಗನಲ್ ಸೆಂಟರ್ ಹಾಕಿದಾಗ 11-12 ಅಡಿ ಸಿಗುತ್ತೆ ಅದಕ್ಕೆ, ಒಂದು ಪಕ್ಕದಿರೋ ಮಹಾಗನಿಗೂ ಈ ತೆಂಗಿಗೂ. ಹಾಗೆ ತೆಂಗಿನ ಕೆನೋಪಿ, ತೆಂಗಿನ ಗರಿಗಳು ಸರ್, ತೆಂಗು ಅನ್ನೋದು ಮುಖ್ಯ ಬೆಳೆಯಾಗಿ ನೀವು ಬೆಳೆಯೋಗಿದ್ರೆ ಮೊದಲನೇ ಬಿಸಿಲು ತೆಂಗಿನ ಮೇಲೆ ಬೀಳಬೇಕು. ಫಸ್ಟ್ ಲೇಯರ್, ಟಾಪ್ ಲೇಯರ್ ಅಂತ ಹೇಳ್ತೀವಿ. ಸಾಕಷ್ಟು ಬಿಸಿಲು ತೆಂಗಿನ ಗರಿ ಮೇಲೆ ಬೀಳ್ತಾ ಇರಬೇಕು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ. ಹಾಗಾಗಿ ಅದನ್ನ ಡಯಾಗನಲ್ ಸೆಂಟ್ರಿಗೆ ಪುಷ್ ಮಾಡ್ಕೊಳ್ರಿ. ಇನ್ಲೈನಲ್ಲಿ ಬೇಡ. ಅದು ಮೊದಲನೇ ವಿನ್ಯಾಸದಲ್ಲಿ ನೀವು ಮಾಡಬಹುದಂತ ಒಂದು ಬದಲಾವಣೆ. ಆಮೇಲೆ ಸರ್, ಮೊಳಕೆ ಕಾಯಿ ತಂದು ಅಲ್ಲೇ ಊರಿ ಮೊಳಕೆ ಮಾಡಿ ಎಲ್ಲ ಚೆನ್ನಾಗಿರುತ್ತೆ ಸರ್ ಕೇಳಲಿಕ್ಕೆ. ಬಟ್ ಅವು ಸರ್ವೈವಲ್ಲು ಎಸ್ಟಾಬ್ಲಿಷ್ ಆಗೋದು ಎಲ್ಲದಕ್ಕೂ ಸಮಯ ಹಿಡಿಯುತ್ತೆ. ಕಪ್ಪು ಭೂಮಿ ಬೇರೆ ನಿಮ್ಮದು. ಹಾಗಾಗಿ ನೀವು ನರ್ಸರಿನಲ್ಲಿ ಉತ್ಕೃಷ್ಟವಾಗಿ ಬೆಳೆದಿರ್ತಕ್ಕಂಥ ಸುಮಾರು 10-12 ತಿಂಗಳು ಮೊಳಕೆ ಬಂದು 10-12 ತಿಂಗಳಾಗಿರ್ತಕ್ಕಂಥ ತೆಂಗಿನ ಸಸಿಗಳನ್ನೇ ತಂದು ಗುಂಡಿ ತೆಗೆದು ನಾಟಿ ಮಾಡ್ರಿ. ಸರಿ. ಅವು ಬೇಗ ಎಸ್ಟಾಬ್ಲಿಷ್ ಆಗ್ತವೆ. ಹಾಗಾಗಿ ಕಾಯಿ ತಂದು ಊರು ಅಂಥದ್ದು ಅಷ್ಟೊಂದು ಪ್ರಾಯೋಗಿಕವಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ, ಕಷ್ಟ ಆಗುತ್ತೆ. ಮಹಾಗನಿ 2 ವರ್ಷ ಆಗ್ಬಿಟ್ಟಿದೆ, ಅದ್ರ ಜೊತೆಗೆ ಇದು ಬೆಳ್ಕೊಂಡು ಹೋಗ್ಬಿಡ್ಬೇಕು ಜೊತೆನಲ್ಲಿ, ಸಮಯ ಇಲ್ಲ. ಹಾಗಾಗಿ ಡಯಾಗನಲ್ ಸೆಂಟರ್ಗೆ ಕೊಕೊನಟ್ ಹಾಕೊಳ್ಳಿ ಸರ್. ಆಮೇಲೆ ಇನ್ಲೈನ್ನಲ್ಲಿ 2 ಮಹಾಗನಿಯ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಬಿಟ್ಟು ಒಂದು ನೀವು ಜಾಯಿಕಾಯಿನ ಟ್ರೈ ಮಾಡ್ರಿ. ಒಂದು ಬಿಟ್ಟು ಒಂದು, ಉದಾಹರಣೆಗೆ ಉತ್ತರ ದಕ್ಷಿಣ ಅಂತ ಅನ್ಕೊಳ್ಳಿ. ನೀವು ದಕ್ಷಿಣದ ತುದಿಯಿಂದ ಉತ್ತರ ದಿಕ್ಕದ ಕಡೆಗೆ ನೋಡ್ತಾ ಹೋಗಿ ಮಹಾಗನಿ ಸಾಲನ್ನ. ಸೊ ಮೊದಲನೇ ಒಂದು ಮತ್ತು 2 ಮಹಾಗನಿ ಮಧ್ಯದಲ್ಲಿ ಜಾಯಿಕಾಯಿ ಹಾಕಿ. 2 ಮತ್ತು 3 ಮಹಾಗನಿ ಮಧ್ಯೆ ಹಾಕಬೇಡಿ. 3 ಮತ್ತು 4 ಮಧ್ಯೆ ಹಾಕಿ. ಇಂಟರ್ ಲೀವಿಂಗ್, ಒಂದು ಬಿಟ್ಟು ಒಂದು. ನಿಮ್ಗೆ ಜಾಯಿಕಾಯಿ ಕೊಟ್ಟು ಜಾಯಿಕಾಯಿಂದ ಜಾಯಿಕಾಯಿಗೆ 30 ಅಡಿ ಆಗುತ್ತೆ. ಆ ಥರದಲ್ಲಿ ಜೋಡಿಸ್ತಾ ಬನ್ನಿ. ಯಾಕಂದ್ರೆ ಅದು ಜಾಯಿಕಾಯಿ 18 ಅಡಿ ಎತ್ತರ ಬೆಳೆಯುತ್ತೆ. ಅದಕ್ಕೂ 6-8 ಅಡಿ ಕೆನೋಪಿ ಸ್ಪೇಸ್ ಇರುತ್ತೆ. ಹಾಗಾಗಿ ಅದನ್ನ ಇನ್ಲೈನಲ್ಲಿ ಹಾಕೊಳ್ಳಿ, ಇಂಟರ್ ಲೀವಿಂಗ್ ಮಾಡ್ಕೊಳ್ಳಿ, ಒಂದು ಬಿಟ್ಟು ಒಂದು ಹಾಕಿ ಸರ್. ಮಹಾಗನಿ ಎಲ್ಲ ಪೆಪ್ಪರ್ ಇದು ಮಾಡಿ ಖಂಡಿತ ಮಹಾಗನಿನಲ್ಲಿ ನೀವು ಪೆಪ್ಪರ್ ಜೋಡಿಸಬಹುದು. 6-8 ಅಡಿ ಬೆಳೆದಿದ್ರೆ ಆ ಮಹಾಗನಿ ಗಿಡದಿಂದ ಈಗ ಸದ್ದ ಅದು 1 ಫೂಟ್ ಬಿಡನ್ರು ಅಥವಾ 2 ಫೂಟ್ ಬಿಟ್ಟು? 2 ಫೂಟ್ ಮಹಾಗನಿಯಿಂದ 1.5 ಫೂಟಲ್ಲಿ ಪ್ರತಿ ಮಹಾಗನಿಯ ಗಿಡದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ 1 ಅಡಿ 1.5 ಅಡಿ ಅಂದ್ರೆ ಒಂದು ಬಾಕ್ಸ್ ತರ, ಟೇಬಲ್ ಟಾಪ್ ತರ ಕ್ರಿಯೇಟ್ ಮಾಡಬೇಕು. ನಿಮ್ಮ ಭೂಮಿ ಏನಿದೆ, ಭೂಮಿಯ ಆಕ್ಚುಯಲ್ ಸರ್ಫೇಸ್ ಆಫ್ ದ ಸಾಯಿಲ್, ಲ್ಯಾಂಡ್ ಏನಿದೆ, ನಿಮ್ಮ ಭೂಮಿಯ ಮೇಲೆ ಒಂದು ಕ್ಯೂಬಿಕ್ ಫೀಟು 1 ಅಡಿ ಬಾಕ್ಸ್ ತರ ಮಾಡ್ಬೇಕು ಸರ್. ಎತ್ತರ ಮಾಡ್ಬೇಕು ಫಸ್ಟು. ಆ ಮಣ್ಣಿಗೆ ಎಲ್ಲಾ ತರದ ಟ್ರೀಟ್ಮೆಂಟ್ ಕೊಟ್ಟು, ಸಾವಯವ ಗೊಬ್ಬರ ಮತ್ತು ಸೂಕ್ಷ್ಮಜೀವಿಗಳನ್ನು ಕೊಟ್ಟು, ಆಮೇಲೆ ಕಾಳುಮೆಣಸು ಬಳ್ಳಿನ ನಾಟಿ ಮಾಡ್ರಿ. ರೈಸ್ಡ್ ಬೆಡ್ ತರ ಇರಲಿ ಅದು ಮೆಣಸು ಬಳ್ಳಿ. ಅರ್ಧ ಫೂಟ್ ಎತ್ತರ ಬೇಕಂದ್ರಿ ಅದು? ಇರ್ಲಿ, 1 ಫೂಟ್ ಮಾಡಿದ್ರೆ ತೊಂದರೆ ಇಲ್ಲ. 1 ಫೂಟ್ ಮಣ್ಣು ತರಿಸಿ ಹಾಕಿ ಸರ್. ಆ ಕಡೆ 2 ಕಡೆ ಪೂರ್ವ ಪಶ್ಚಿಮಕ್ಕೆ ಮಣ್ಣನ್ನು ಹಾಕಿ ಬಾಕ್ಸ್ ತರ ಮಾಡಿ, ಅದಕ್ಕೆ ನೀವು ಸಾವಯವ ಗೊಬ್ಬರ ಮತ್ತು ಸೂಕ್ಷ್ಮಜೀವಿಗಳನ್ನು ಸೇರಿಸಿ ನಂತರ ಮೆಣಸು ಬಳ್ಳಿನ ನಾಟಿ ಮಾಡಿ. ಮಿನಿಮಮ್ 1.5 ಅಡಿ ದೂರದಲ್ಲಿರಲಿ. ಮಹಾಗನಿ ಬುಡಕ್ಕೂ ನೀವು ನೆಡತಕ್ಕಂಥ ಮೆಣಸು ಬಳ್ಳಿಗೂ ಮಿನಿಮಮ್ 1.5 ಅಡಿ ದೂರದಲ್ಲಿ ಹಾಕಿ. ಮಹಾಗನಿ ಎತ್ತರ ಬೆಳೆದಾಗ ಅದ್ರ ಗರ್ತು ಒಂದು 1.25 ಅಡಿ ಅದ್ರ ಗರ್ತೆ ಬರುತ್ತೆ, ಸ್ಟೆಮ್ ಸೈಜಿಂಗೇ ಆಗುತ್ತೆ. ಆ ಸ್ಪೇಸ್ ಕೊಡಬೇಕು ಮಹಾಗನಿಗೆ. ಸ್ವಲ್ಪ ಮೆಣಸು ಬಳ್ಳಿ ದೂರಕ್ಕೆ ಹಾಕಿ ದಾರ ಕಟ್ಟಿ ಹಬ್ಸಿ, ಅದನ್ನ ಬಳ್ಳಿ ಬೆಳೆದ ಮೇಲೆ ತಬ್ಕೊಳ್ಳುತ್ತೆ. ಸೊ ಆ ರೀತಿ ಮಾಡ್ರಿ. ಮತ್ತೆ ಪ್ರತಿ ಮಹಾಗನಿ ಮೆಣಸು ಹಾಕುವಂತ ಈ ಗಿಡಗಳಲ್ಲಿ ಪೂರ್ವಕ್ಕೆ ಪಶ್ಚಿಮಕ್ಕೆ ಸಂಗಾತಿ ಗಿಡ ಹಾಕಿ.
ಅಗಸೆ, ನುಗ್ಗೆ, ಗ್ಲಿರಿಸೀಡಿಯಾ, ಹ್ಞೂ ರೀ. ಹಾಂ ಈ ಥರದ ಗಿಡಗಳನ್ನು ಸಂಗಾತಿ ಗಿಡ ಹಾಕಿ. ಈ ಸಂಗಾತಿ ಗಿಡ ಹಾಕೋದ್ರಿಂದ ನಿಮ್ಮ ಮೆಣಸು ಬಳ್ಳಿಗೆ ನೆರಳು ಸೃಷ್ಟಿ ಮಾಡಿಕೊಡುತ್ತೆ ಮತ್ತು ಸಾರಜನಕ ಗೊಬ್ಬರವನ್ನು ಕೊಡುತ್ತೆ. ಸರ್, ಈಗ ಮಹಾಗಣಿ ಆ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಯಾವ ದಿಕ್ಕಿಗೆ ಪೆಪ್ಪರ್ ನೆಡ್ಬೇಕ್ರಿ? ಪೂರ್ವ ಪಶ್ಚಿಮಕ್ಕೆ. ಪೂರ್ವ ಪಶ್ಚಿಮಕ್ಕ. ಹ್ಞೂ ಪೂರ್ವ ಪಶ್ಚಿಮಕ್ಕ 1.5 ಫೂಟ ನಾವು ನೆಟ್ರೆ ಹ್ಞೂ ಅದು ಅಂದ್ರ ನಡು ಸಾಲಾಗ 15 ಫೀಟ್ ಏನ ನಾವು ಬಿಟ್ಟಿದೀವ್ರಿ, ಹ್ಞೂ ಅದ್ರೊಳಗ ಅಂದ್ರ 1 ಫೂಟ್ ಕಡಿಮೆ ಆಗ್ತದ್ರಿ, ಅಂದ್ರ ಆಗ್ವತ್ತಾಕರಿ. ಹಾ ಹಾ ಆಗಲಿ ಬಿಡಿ, ನಮಗೇನಾಗುತ್ತೆ, ಅದಕ್ಕೋಸ್ಕರನೇ ರಿಸರ್ವ್ ಮಾಡಿರೋದು. ಹಾ ಸರಿ ಸರಿ. ಹ್ಞೂ ಹ್ಞೂ ಸರ್. ಆ ಥರ ಮಾಡಿ ಪೂರ್ವ ಎರಡೂ ಸೈಡು ಬಳ್ಳಿಗಳನ್ನು ಹಾಕಿ. ಪೂರ್ವ ಪಶ್ಚಿಮಕ್ಕ ಅಂದ್ರೆ ಒಂದು ಗಿಡಕ್ಕೆ 2 ಪೆಪ್ಪರ್ ಬಳ್ಳಿ. ಹೌದು, ಎರಡು ಕಡೆಯಿಂದ ಹಬ್ಕೊಳ್ತಾ ಬರುತ್ತೆ. ಅಡ್ಡಿಲ್ಲ. ಹಾ ಮತ್ತು ಉತ್ತರ ದಕ್ಷಿಣಕ್ಕೆ ಮಾಗನಿಯಿಂದ 1.5 ಅಡಿ ಅಂತರದಲ್ಲಿ ದೂರದಲ್ಲಿ ಸಂಗಾತಿ ಗಿಡ ಹಾಕಿ. ಗ್ಲಿರಿಸೀಡಿಯಾ, ಅಗಸೆ, ನುಗ್ಗೆ, ಹ್ಞೂನ್ರಿ. ಹಾ ಹಾ ತೊಗರಿ. ಹ್ಞೂನ್ರಿ. ಈ ಸಂಗಾತಿ ಗಿಡ ನೀವು ಕಂಪಲ್ಸರಿ ಹಾಕ್ಬೇಕು ಸರ್. ನೀವು ಸಂಗಾತಿ ಗಿಡ ಹಾಕಿದ್ರೆ ಮಾತ್ರ ನಿಮ್ಮ ಮೆಣಸು ಬಳ್ಳಿನ ಕಾಪಾಡುತ್ತೆ. ಹ್ಞೂನ್ರಿ. ಅಂದ್ರೆ ಇಷ್ಟೊತ್ತಿಗೆ ಇದು ನುಗ್ಗಿ ಹಾಕ್ಬೇಕಾಗಿತ್ರಿ, ಅದು ತಪ್ಪೈತ್ರಿ. ಈಗ ಆ ನುಗ್ಗಿ ಕಾಂಡನ ಬಲ್ತಿದ್ದು ಕಡ್ದ ಹಚ್ಚಿ ಬಿಡ್ತೇನ್ರಿ ಈ ಬೇಗ ಡಿಸೆಂಬರ್ ಜನವರಿನಲ್ಲಿ ಕಾಂಡ ಕತ್ತರಿಸಿ ನೆಟ್ಟಾಗ ಅದು ಬೇರು ಕೊಟ್ಟು ಚಿಗುರುವಂಥ ಸಾಧ್ಯತೆ 50%. ಓಹೋ. ಹಾ ಹಾ ಅದೇ ಮುಂಗಾರು ಸಮಯದಲ್ಲಾದರೆ ಮೇ ಜೂನ್ ಜುಲೈ ಸೆಪ್ಟೆಂಬರ್ ಸಮಯದಲ್ಲಾದರೆ 80% ಸರ್ವೈವಲ್. ಹೌದು ಹೌದು ಹೌದು. ಆದಷ್ಟು ನೀವು ಬಾಗಲಕೋಟೆಗೆ ಹೋಗ್ತೀನಿ ಅಂದ್ರಿ ಏನು ತರಲಿಕ್ಕೆ, ಅವಾಗ ಬೇಕಾದ್ರೆ ನುಗ್ಗಿ ಗಿಡ ಸಿಕ್ಕಿದ್ರೆ ಭಾಗ್ಯ, ಸಿಗ್ತೈತ್ರಿ ಸರ್. ಅದನ್ನ ಅವ್ರ ಹತ್ರ ನರ್ಸರಿಯಿಂದ ಗಿಡನೇ ತಗೊಂಬರ್ರಿ ಬಾಗಲಕೋಟೆಯಿಂದ. ಹ್ಞೂ ಸರ್. ನುಗ್ಗಿ ಹತ್ತಿರ ಹಾಕಿ, ಮಧ್ಯಕ್ಕೆ ಹಾಕ್ಬೇಡಿ, 8 ಅಡಿ ಆ ಥರ ಮಾಡಿಬಿಡಿ. ನೀವು ಮಹಾಗನಿಯ ಉತ್ತರ ಮತ್ತು ದಕ್ಷಿಣಕ್ಕೆ 1.5 ಅಡಿ 2 ಅಡಿ ಒಳಗಡೆ ಹಾಕಿ ಈ ಸಂಗಾತಿ ಗಿಡಗಳನ್ನು. ನೀವು ಸಂಗಾತಿ ಗಿಡ ನೆಟ್ಕೊಂಡ ಮೇಲೆ ಕಾಳುಮೆಣಸು ತಂದು ನೆಡ್ರಿ. ಮುಂಚೆನೇ ಕಾಳುಮೆಣಸು ತಂದು ನೆಟ್ರೆ ಅದು ಬದುಕಲ್ಲ. ಒಂದು ಬಿಸಿಲು ಆಗುತ್ತೆ, ನೆರಳು ಸಿಗಲ್ಲ, ಗೊಬ್ಬರ ಸಿಗಲ್ಲ, ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗಲ್ಲ ಗಿಡದ ಬುಡದಲ್ಲಿ. ಮಾಗನಿ ಬೇರು ತಳಕ್ಕೆ ಹೋಗಿರುತ್ತೆ, ಟ್ಯಾಪ್ ರೂಟ್ ಪ್ಲಾಂಟ್ ಅಂತೀವಿ ಸರ್. ಈಗ ನಮ್ಮ ಕಡೆ ಮ್ಯಾಕ್ಸಿಮಮ್ ಬೇಸಿಗೆಯಾಗ 38 ಡಿಗ್ರಿ ಬಿಸಿಲ್ರಿ. ಕಾಳು ಮೆಣಸಿಗೆ ಈಗ ನಾವು ಈಗ ಈಗ ಒಂದು 15 ದಿವಸಲೇ ಬರುವ್ರಿ ಅವ ಆರ್ಡರ್ ಕೊಟ್ಟಿದ್ದು. ಅವು ಅಂದ್ರೆ ಅದಕ್ಕೆ ಇದು 100% ಬಿಸಿಲು ನಡೆಯಂಗಿಲ್ಲ ಅನ್ನಂಗ ಆಯ್ತ್ರಿ. ಅದನ್ನ ಇಟ್ಕೊಳ್ಳಿ ಸರ್. ನೀವು ಏನು ಮೆಣಸು ಬಳ್ಳಿ ಕವರಲ್ಲಿ ಕೊಡ್ತಾರಲ್ಲ, ಅದನ್ನ ಜನವರಿ 15 ಸಂಕ್ರಾಂತಿ ಹಬ್ಬದ ತನಕ ಒಂದ್ ಕಡೆ ನೆರಳಲ್ಲಿ ಇಟ್ಬಿಟ್ಟು EM ದ್ರಾವಣ ಮಾಡಾಕಿ ಕಾಪಾಡ್ತಾ ಇರಿ. ಜನವರಿ 15 ಸಂಕ್ರಮಣ ಬಂದ ಮೇಲೆ ನಾಟಿ ಮಾಡ್ರಿ. ಅಷ್ಟೊತ್ತಿಗೆ ಈ ಟೇಬಲ್ ಎಲ್ಲ ಈ ಒಂದಡಿ ಮಣ್ಣೆಲ್ಲ ಹಾಕಿ EM ಹಾಕಿ ಸಾವಯವ ಗೊಬ್ಬರ ಹಾಕಿ ಇವೆಲ್ಲ ರೆಡಿ ಮಾಡ್ಕೊಳ್ರಿ. ಅಡ್ಡಿ ಇಲ್ರಿ. ಕವರ್ ಬಂದ ತಕ್ಷಣ ನಾಟಿ ಮಾಡುವಂತ ಅರ್ಜೆಂಟ್ ಬೇಡ. ಅದು ನೆರಳಲ್ಲಿ ಇಟ್ಬಿಟ್ಟು ಅದಕ್ಕೊಂಚೂರು EM ದ್ರಾವಣ ಮಾಡಿ ಹಾಕಿ ಕಾಪಾಡ್ಕೊತಾ ಇರಿ. ಸಂಕ್ರಾಂತಿ ಹಬ್ಬ ಕಳೆದ ಮೇಲೆ ನಾಟಿ ಮಾಡ್ರಿ. ಓಕೆ, ನಮಸ್ಕಾರ ಸರ್. ಒಳ್ಳೇದು ಪಾಟೀಲ್ ರೀ. ಸರ್ ನಮಸ್ತೆ ಸರ್. ಅದೇ ಸುರೇಶ್ ಸರ್ ಸಂಬಂಧಪಟ್ಟಂಗೆ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ಬೋದಾ ಅಂತ. ತಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ತೆ, ಮುರಳೀಧರ್ ಸರ್, ಆನೇಕಲ್ಲಿಂದ ಸರ್. ಮುರಳೀಧರ್ ಅವರು ಹೇಳಿ, ಕೇಳಿ ಸರ್. ಈಗ ಸುರೇಶ್ ಸರ್ ಅವರು ಒಂದು ಮಾಹಿತಿಗಾಗಿ, ಅಂದ್ರೆ ಅವರು ನಿವೃತ್ತಿ ಒಂದ್ಮೇಲೆ ಕೃಷಿಗೆ ಬಂದೆ ಅಂತ ಹೇಳಿದ್ರು. ಅದು ಅವ್ರು ಆಸೆ ಪಟ್ಟು ಬಂದಿರೋದಾ, ಇಲ್ಲಾಂದ್ರೆ ಪಿತ್ರಾರ್ಜಿತವಾಗಿ ಅವ್ರ ಭೂಮಿನ ಮಾಡ್ಕೊಂಡು ಬರ್ತಾ ಇರೋದಾ, ಒಂದು ಕುತೂಹಲಕ್ಕಾಗಿ ಕೇಳ್ತಾ ಇದ್ದೀನಿ. ಆಮೇಲೆ ನೀರಾವರಿ ಬಗ್ಗೆ ಇನ್ ಸ್ವಲ್ಪ ಸ್ಪಷ್ಟೀಕರಣ ಬೇಕು ಸರ್. ಅವರು ಸ್ಪ್ರಿಂಕ್ಲರ್ ಬಳಸ್ತೀವಿ ಅಂದ್ರು ಸರ್, ಆಮೇಲೆ ನೀರು ಕೊಡೋದಿಲ್ಲ ಅಂತಾನು ಹೇಳಿದ್ರು. ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ. ಯಾಕಂದ್ರೆ ನೀರು ಇಲ್ದೇನೆ ಅಡಿಕೆ ಬೆಳೀತಾ ಇದೀನಿ ಅಂತ ಒಂದು ಅಂಶ ಹೇಳಿದ್ರು ಸರ್. ಅದು ನಮ್ಗೆ ಒಂದು ಮಾಹಿತಿ ಸಿಕ್ದಂಗಾಗುತ್ತೆ. ಆಮೇಲೆ EM ದ್ರಾವಣವನ್ನು, ಜೀವಾಮೃತವನ್ನು ಮಿಶ್ರಣ ಮಾಡಿ, ಇಂಡಿ ದ್ರಾವಣ, ಈ ಮೂರನ್ನು ಮಿಶ್ರಣ ಆದ್ರೆ ಪರವಾಗಿಲ್ವಾ, ಇಲ್ಲ ಪ್ರತ್ಯೇಕವಾಗಿ ಕೊಡ್ಬೇಕಾ? ದಯಮಾಡಿ ಅದನ್ನ ವಿಶ್ಲೇಷಣೆ ಮಾಡಿ ಸರ್. ಮೂರನೇ ಪ್ರಶ್ನೆ ನಾನು ಉತ್ತರ ಕೊಡ್ಬೋದು. ಮೊದಲನೆರಡು ಸುರೇಶ್ ಕಾಮತ್ ಸರ್ ಹೇಳ್ತಾರೆ. ಸುರೇಶ್ ಸರ್ ಇದ್ದೀರಾ ಲೈನಲ್ಲಿ? ಹಲೋ ಸುರೇಶ್ ಕಾಮತ್ ಸರ್, ಲೈನಲ್ಲಿ ಇದ್ದೀರಾ? ಸೆಷನ್ನಲ್ಲಿ ಇದ್ದೀರಾ? ಸರಿ, ಅವರಿಲ್ಲ ಅನಿಸುತ್ತೆ. ಅದು ನಾವು ಅರ್ಥ ಮಾಡ್ಕೊಂಡಂಗೆ ಮುರಳೀಧರ್ ಸರ್ ಅವರು ಅವರು ಕೃಷಿ ಭೂಮಿ ಎರಡು ಭಾಗವಾಗಿದೆ. ಅಂದರೆ ಒಂದು ಬೆಟ್ಟದ ಪ್ರದೇಶ ಅಂತ ಹೇಳ್ತಾರೆ, ಎತ್ತರದ ಪ್ರದೇಶ, ಇನ್ನೊಂದು ಗದ್ದೆ ಪ್ರದೇಶ. ಅವ್ರಿಗೆ ಕೃತಕ ನೀರಾವರಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ ಸಿಸ್ಟಮ್ನ ಅವರು ಕೆಳಭಾಗದಲ್ಲಿ ಮಾತ್ರ ಮಾಡ್ಕೊಂಡಿದ್ದಾರೆ. ಮತ್ತು ಮೇಲ್ಭಾಗದಲ್ಲಿ ಅವರು ಅಡಿಕೆನೂ ಜಾಸ್ತಿ ಹಾಕಿಲ್ಲ, ಕಾಫಿ ಮಾತ್ರ ಇದೆ.
ಅದಕ್ಕೆ ಮಳೆಯಾಶ್ರಿತದಲ್ಲೇ ಬಿಡ್ತಾರೆ. ಮಳೆಯಾಶ್ರಿತದಲ್ಲೇ ಮಳೆ ಬಂದಾಗಲೇ ಅದು ಹೂ ಬಿಡುತ್ತೆ ಕಾಫಿ ಗಿಡ. ಹಾಗಾಗಿ ಅವರು ಮೇಲ್ಭಾಗವನ್ನು ಮಳೆಯಾಶ್ರಿತಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ. ತಳಭಾಗದಲ್ಲಿ ಮಾತ್ರ ಎಲ್ಲಿ ಅವರಿಗೆ ವಿಂಕ್ಲರ್ ಸಿಸ್ಟಮ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆಯೋ, ಸ್ಪ್ರಿಂಕ್ಲರ್ ಸಿಸ್ಟಮು, ಅಲ್ಲಿ ಕಾಫಿ ಮತ್ತು ಅಡಿಕೆ ಎರಡೂ ಜೋಡಣೆ ಆಗಿದೆ. ಮೇಲ್ಭಾಗದಲ್ಲಿ ಕಾಫಿ ಮಾತ್ರ ಇದೆ, ಮತ್ತು ಕಾಡು ಮರಗಳಿವೆ, ಕಾಡು ವೃಕ್ಷಗಳಿವೆ ನೆರಳಿಗೋಸ್ಕರ, ಅಂದರೆ ಹಳೆ ಕಾಲದ್ದು. ಅದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಅಥವಾ ಅವ್ರ ಮೇಲ್ಭಾಗದಲ್ಲೂ ಅಡಿಕೆ ಹಾಕಿದಾರಾ ಅನ್ನೋದು ಗೊತ್ತಿಲ್ಲ. ಸುರೇಶ್ ಕಾಮತ್ ಅವ್ರ ಹತ್ರ ಅದನ್ನು ಮಾಹಿತಿ ಪಡ್ಕೊಳ್ಳೋಣ. ಆಮೇಲೆ ಇವೆಲ್ಲವನ್ನು ಮಿಶ್ರಣ ಮಾಡೋದು ಬೇಡ. ನೀವು ಈಗ ನಾನು ಆಲ್ರೆಡಿ ಹೇಳಿದಾಗೆ ಕಡಲೆ ಹಿಟ್ಟು ಬೆಲ್ಲ ಖರ್ಚು ಮಾಡೋದು ನಿಲ್ಲಿಸ್ಬಿಡೋಣ. ಆ ಕಡಲೆ ಹಿಟ್ಟು ಬೆಲ್ಲದ ದುಡ್ಡಲ್ಲೇ EM1 ತೊಗೊಂಬರೋಣ. ಹಾಗಾಗಿ ನೀವು ಸಗಣಿ ಗಂಜಲದ ದ್ರಾವಣ ಮತ್ತು EM ದ್ರಾವಣ ಮತ್ತು ಹಿಂಡಿ ದ್ರಾವಣ, ಇದು 3 ಒಳಸುರಿಗಳು. ಮೂರನ್ನು ಮಿಕ್ಸ್ ಮಾಡ್ಬೋದಾ ಗೊತ್ತಿಲ್ಲ, ಮಾಡ್ಬೋದು ಅನಿಸುತ್ತೆ. ಆದರೆ ನಾವು ಫ್ರೀಕ್ವೆನ್ಸಿ ಆಫ್ ಅಪ್ಲಿಕೇಶನ್ ಅದನ್ನು ಕೊಡ್ತಕ್ಕಂಥ ವಿಧಾನಗಳು ಟೈಮ್ ಇಂಟರ್ವಲ್ಸ್ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ಈ ಸೂಕ್ಷ್ಮಜೀವಿಗಳ ದ್ರಾವಣ EM1 ಆಗ್ಬೋದು, ಅಥವಾ ಬೆಲ್ಲ ಮತ್ತು ಕಡಲೆ ಹಿಟ್ಟು ಹಾಕಿದ ಜೀವಾಮೃತ ಆಗ್ಬೋದು, ಇದನ್ನು ವರ್ಷಕ್ಕೆ 3 ಸತಿ ಕೊಟ್ಟರೆ ಸಾಕು. ಆದರೆ ಹಿಂಡಿ ದ್ರಾವಣವನ್ನು ಮತ್ತು ಸಗಣಿ ಮತ್ತು ಗಂಜಲದ ದ್ರಾವಣವನ್ನು ಸ್ಲರ್ರಿ, ಇದನ್ನು ನೀವು ಎಷ್ಟು ಫ್ರೀಕ್ವೆಂಟಾಗಿ ಕೊಟ್ಟರು, ಪ್ರತಿ 15 ದಿವಸಕ್ಕೊಂದ್ಸಲ ಕೊಟ್ಟರು ಒಳ್ಳೆಯದು. ಹಾಗಾಗಿ ಈ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಈ ಥರ ಪೋಷಕಾಂಶ ದ್ರಾವಣಕ್ಕೆ ಮಿಶ್ರಣ ಮಾಡೋದು ಬೇಡ. ಅಂದರೆ 1 ಸತಿ 2 ಸತಿ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಕ್ಯಾಲೆಂಡ್ರಲ್ಲಿ ಬರ್ಬೋದು. ಬಟ್ ಹಿಂಡಿ ದ್ರಾವಣ ಮತ್ತು ಸಗಣಿ ಗಂಜಲದ ದ್ರಾವಣವನ್ನು ನೀವು ಆದಷ್ಟು ಫ್ರೀಕ್ವೆಂಟಾಗಿ ಕೊಡ್ತಾ ಬನ್ನಿ. ಸೂಕ್ಷ್ಮಜೀವಿಗಳ ದ್ರಾವಣನ ಸಪ್ರೇಟಾಗಿ ಕೊಡಿ. ವರ್ಷಕ್ಕೊಂದು 3-4 ಸತಿ ಕೊಟ್ಟರೆ ಸಾಕು. ನಾನು ಹೇಳ್ತೀನಲ್ಲ ಸರ್, ಡೋಂಟ್ ಫೀಡ್ ದ ಮೈಕ್ರೋಬ್ಸ್ ಎವ್ರಿ ಟೈಮ್ ಟು ದ ಸಾಯಿಲ್, ಫೀಡ್ ದ ಮೈಕ್ರೋಬ್ಸ್ ವಿಚ್ ಆರ್ ಆಲ್ರೆಡಿ ದೇರ್ ಇನ್ ದ ಸಾಯಿಲ್. ಮಣ್ಣಿನಲ್ಲಿರೋ ಸೂಕ್ಷ್ಮಜೀವಿಗಳಿಗೆ ನಾವು ಆಹಾರ ಮಾಡಿಕೊಟ್ರೆ ಸಾಕು. ಮುಚ್ಚಿಗೆ ಮಾಡಿ ಕಳೆನಾಶಕ ಹೊಡಿದಲ್ಲೇ ಅಷ್ಟು ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಈಗ ಬೆಟ್ಟದ ಪ್ರದೇಶ ಅಂತ ಹೇಳಿದ್ರು ಸರ್, ಬೆಟ್ಟದ ಪ್ರದೇಶ ಅಂದ್ರು ಅದು ಅದರಲ್ಲಿ ಕಲ್ಲು ಗುಂಡು ಎಲ್ಲ ಮಿಕ್ಸ್ ಇರುತ್ತಾ? ಆಮೇಲೆ ಇನ್ನೊಂದೇನಂದ್ರೆ, ಸಾಮಾನ್ಯ ಪ್ರದೇಶದಲ್ಲಿ ಬೆಳೆಯೋ ಬೆಳೆಗಳಿಗೂ ಅದೇ ಬೆಳೆಗಳನ್ನ ನಾವು ಬೆಟ್ಟ ಅಥವಾ ಗುಡ್ಡದ ಮೇಲೆ ಬೆಳೆದಾಗ ಏನ್ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ದಯವಿಟ್ಟು. ಅಲ್ಲ, ಯಾವ ಬೆಳೆ, ಈಗ ಅವ್ರು ಬೆಳೀತಿರೋದು ಕಾಫಿ ಮತ್ತು ಅಡಿಕೆ ಮಾತ್ರ ಅಂತ ಹೇಳಿದ್ದಾರೆ. ಬೆಟ್ಟದ ಪ್ರದೇಶ ಅಂದರೆ ದಕ್ಷಿಣ ಕೊಡಗು ವಿರಾಜಪೇಟೆ ತಾಲೂಕು, ಅಲ್ಲಿ ಬೆಟ್ಟಗಳು ಅಂದರೆ ಕಾಡೇ. ಅದು ನಮ್ಮ ಥರ ಬೋಳ ಬೆಟ್ಟಗಳಲ್ಲ, ದೊಡ್ಡಬಳ್ಳಾಪುರ ಥರ ಬೋಳ ಬೆಟ್ಟಗಳಿರಲ್ಲ. ಅದು ಕಾಡೇ ಥರ ಸರ್. ಅದು ಎತ್ತರದ ಪ್ರದೇಶವಾಗಿರುತ್ತೆ, ಕಾಡು ವೃಕ್ಷಗಳು ತುಂಬ ಇರುತ್ತೆ. ಸ್ವಾಭಾವಿಕವಾಗಿ ಅರಣ್ಯ ಇರತಕ್ಕಂಥ ಜಾಗ ಅದು. ಅರಣ್ಯದ ಮರದ ಕೆಳಭಾಗದಲ್ಲಿ ಅವರು ಈ ಕಾಫಿನ ಮತ್ತು ಅಡಿಕೆನ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಆನೆಕಲ್ನಲ್ಲಿರೋ ಬೆಟ್ಟಗಳಿಗೂ ವಿರಾಜಪೇಟೆ ತಾಲೂಕಲ್ಲಿರೋ ಬೆಟ್ಟಗಳಿಗೂ ವ್ಯತ್ಯಾಸ ಇರುತ್ತೆ. ಬಟ್ ನೀವು ಬೆಳಿಬೋದು. ನೀವು ಆ ರೀತಿ ಒಂದು ನೆರಳನ್ನು ಸೃಷ್ಟಿ ಮಾಡತಕ್ಕಂಥ ಗಿಡಗಳನ್ನು ಬೆಳೆಸ್ಕೊಂಡು, ಬಹುವಾರ್ಷಿಕ ಮರಗಳನ್ನು ನೆರಳು ಸೃಷ್ಟಿ ಮಾಡಿ, ನೀವು ಈ ರೀತಿ ನೆರಳನ್ನೇ ಇಷ್ಟಪಟ್ಟು ಬೆಳೀತಕ್ಕಂಥ ವಾಣಿಜ್ಯ ಬೆಳೆಗಳಾದಂಥ ಕಾಫಿ ಮತ್ತು ಇತರ ಬೆಳೆಗಳನ್ನು ಜೋಡಿಸ್ಕೋಬೋದು. ಯಾಕೆ ಬೆಟ್ಟದ ಪ್ರದೇಶ ಕೊಡಗು, ಚಿಕ್ಕಮಗಳೂರು, ನಮ್ಮ ಸಕಲೇಶಪುರ ಭಾಗದಲ್ಲಿ ಇಷ್ಟಪಡ್ತೀವಿ ಅಂದರೆ, ಇಲ್ಲಿ 2000 mm ಮಳೆ ಬರುತ್ತೆ ಸರ್. 80-85 ಇಂಚ್ 100 ಇಂಚ್ ಮಳೆ ಬರುತ್ತೆ. ಅದು ಬಸ್ತು ಹೋಗ್ಬಿಡ್ಲಿ ಕೆಳಗಡೆಗೆ, ಏನು ಉದ್ದೇಶಕ್ಕೋಸ್ಕರ ಇಳಿಜಾರು ಪ್ರದೇಶದಲ್ಲಿ ಕಾಫಿ ಮಾಡ್ತಾರೆ, ನೀರು ನಿಲ್ಬಾರ್ದು ಅಂತ. ಅವರು ಅಡಿಕೆ ಗಿಡಕ್ಕೂ ಬೇಸಿಗೆಯಲ್ಲಿ ನೀರು ಕೊಡಲ್ಲ ಅಂದ್ರಲ್ಲ ಸರ್, ಅದು ಸ್ವಲ್ಪ ಗೊತ್ತಾಗಿಲ್ಲ. ಅಂದರೆ ಕಾಫಿ ಗಿಡಕ್ಕೆ ಕೊಡೋದು ಬೇಡ. ಅವ್ರಿಗೆ ಕಾಫಿ ಹಾರ್ವೆಸ್ಟ್ ಮಾಡ್ತಾರಲ್ಲ ಡಿಸೆಂಬರಲ್ಲಿ, ಹಾರ್ವೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಲಾಸಮ್ ಆಗೋದಕ್ಕೆ, ಹೂ ಬರೋ ಹಂತಕ್ಕೆ ಅದನ್ನು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇಡ್ತಾರೆ. ಎಲೆಗಳೆಲ್ಲ ಉದುರಿ ಕಾಂಡ ಎಲ್ಲ ಇದಾಗಿ ಅದು ಸ್ವಲ್ಪ ಸ್ಟ್ರೆಸ್ಸಲ್ಲಿರುತ್ತೆ. ಇವಾಗಲೇ ನೀರು ಕೊಟ್ಬಿಟ್ರೆ ಅವರು ಇವಾಗಲೇ ಹೂ ಬಂದ್ಬಿಡುತ್ತೆ. ಯಾವಾಗ? ಡಿಸೆಂಬರ್ ಜನವರಿನಲ್ಲೇ ನೀರು ಕೊಟ್ಬಿಟ್ಟು ಹೂ ಬರ್ಸ್ಬಿಟ್ರೆ ಅವ್ರಿಗೆ ಗೌರಿ ಗಣೇಶ ಹಬ್ಬದಲ್ಲಿ ಕಾಫಿ ಹಣ್ಣು ಸಿಕ್ಬಿಡುತ್ತೆ, ಆಗಸ್ಟ್ ಸೆಪ್ಟೆಂಬರಲ್ಲಿ. ಆವಾಗ ಅದನ್ನು ಪಿಕ್ ಮಾಡಿ ಒಣಗ್ಸೋಕ್ಕಾಗಲ್ಲ, ಹಾರ್ವೆಸ್ಟ್ ಮಾಡೋದು, ಡ್ರೈ ಮಾಡೋದು ಆಗಲ್ಲ. ಯಾವತ್ತು ಕಾಫಿನ ನವಂಬರ್ ಡಿಸೆಂಬರ್ ಈ ಟೈಮಲ್ಲಿ, ಅಕ್ಟೋಬರ್ ನವಂಬರ್ ಡಿಸೆಂಬರ್ನಲ್ಲಿ ಪಿಕ್ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಬ್ಲಾಸಮ್ ಟೈಮ್ನ ಪೋಸ್ಟ್ಪೋನ್ ಮಾಡ್ತಾರೆ ಫೆಬ್ರವರಿ ಮಾರ್ಚ್ಗೆ. ಆವಾಗ ನಿಮಗೆ ಹಾರ್ವೆಸ್ಟಿಂಗ್ ಟೈಮು ಪೋಸ್ಟ್ಪೋನ್ ಆಗುತ್ತೆ. ಆ ಕನ್ವಿನಿಯನ್ಸ್ಗೆ ಆ ಥರ ಹೇಳ್ತಾರೆ, 2 ತಿಂಗಳು ನಾವು ಕಾಫಿ ಗಿಡನ ಒಣಗಿಸ್ತೀವಿ ಅಂತ. ಅದು ಕೃತಕ ನೀರಾವರಿ ಇದ್ದವರು ನೀರು ಕೊಡಲ್ಲ. ಅದು ಕಾಫಿ ತೋಟದ ನಿರ್ವಹಣೆಯ ವಿಧಾನ ಸರ್. ಅದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹಲೋ ಸರ್, ಹೇಳಿ. ನಾವು ಬೆಟ್ಟ ಪ್ರದೇಶದಲ್ಲಿ ನೀವು ಹೇಳಿದಂಗೆ ನಮ್ದು ಕಾಡೆ, ಅದು ಬೆಟ್ಟ ಅಲ್ಲ. ಮತ್ತೆ ಅಲ್ಲಿ ನಾವು ಅಡಿಕೆ ಹಾಕಿಲ್ಲ, ಬರೀ ಕಾಫಿ ಮತ್ತೆ ಪೆಪ್ಪರ್ ಮಾತ್ರ. ಪೆಪ್ಪರ್ ಅದು ಈ ಸಾರಿ ಬಿಟ್ಟಿದ್ದು. ಅಡಿಕೆ 5 ವರ್ಷ ಆಯ್ತು. ಅದಕ್ಕೆ ಮಳೆ ಆಧಾರಿತ ಅಷ್ಟೇ ಅದು. ಖಂಡಿತ ಅಡಿಕೆ ಹಾಕಿದ್ರೆ ಈ ಸಮಸ್ಯೆ, ನೀರಾವರಿ ವ್ಯವಸ್ಥೆ ಮಾಡಬೇಕಾಗತ್ತೆ. ಯಾಕಂದ್ರೆ ಅಡಿಕೆ ನೀರು ಕೇಳುತ್ತೆ.
ಅಡಿಕೆ ತೆಂಗು ಯಾವುದು ಅಲ್ಲಿ ಬರೋದಿಲ್ಲ ಹಾಕಿದ್ರು. ಕಾಫಿ ಬಂದ್ರು ಓನ್ಲಿ ಕಾಫಿಗೆ ಮಾತ್ರ ಅದು ಸೂಟು. ಖಂಡಿತ ಖಂಡಿತ ಸರ್, ಅರ್ಥ ಆಯ್ತು. ಪೆಪ್ಪರ್ ನಾವು ಬಿಡ್ಬೋದು, ಹಳೆ ದೊಡ್ಡ ದೊಡ್ಡ ಮರಗಳಿದಾವೆ, ಕಾಡು ಮರಗಳು. ಮತ್ತೆ ಸ್ವಲ್ಪ ಸಿಲ್ವರು ಹಾಕಿದ್ದೆ ನಾನು, ಅದನ್ನು ಇವಾಗ ಸುಮಾರು ಒಂದು 10 ಅಡಿ 15 ಅಡಿ ಬಂದಿದೆ. ಅಂತದಕ್ಕೆ ಮಾತ್ರ ಪೆಪ್ಪರ್ ಬಿಟ್ಟಿದ್ದೀನಿ. ಖಂಡಿತ. ಮುರಳೀಧರ್ ಸರ್, ನಾವು ಒಂದ್ಸಲ ಈ ಕೊಡಗಿನ ಭಾಗದಲ್ಲಿ ತೋಟಗಳಿಗೆ ಭೇಟಿ ಕೊಟ್ಟಾಗ ಆ ಚಿತ್ರಣ ನಮಗೆ ಚೆಂದ ಕಣ್ಣಿಗೆ ಕಾಣುತ್ತೆ. ಸಾಧ್ಯವಾದರೆ ಸುರೇಶ್ ಕಾಮತ್ ಸರ್ ತೋಟಕ್ಕೆ ಒಂದ್ಸಲ ಹೋಗಿ ಬರೋಣ, ಬನ್ನಿ, ಅವಕಾಶ ಮಾಡ್ಕೊಂಡು. ದಯವಿಟ್ಟು ಬನ್ನಿ ಸರ್. ಹೌದು ಸರ್, ಸುರೇಶ್ ಸರ್ ಅದೇ, ಯಾಕಂದ್ರೆ ರೈತರ ಮಕ್ಕಳು ರೈತರಾಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ಅದರ ದೃಷ್ಟಿ ಇಟ್ಕೊಂಡು ತಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ದಯಮಾಡ್ತೀನಿ ಸರ್, ರಿಪೀಟ್ ಮಾಡಿ, ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಸುರೇಶ್ ಸರ್ ನಮಸ್ತೆ. ಈಗ ರೈತರ ಮಕ್ಕಳು ರೈತರಾಗೋದಕ್ಕೆ ಇಷ್ಟಪಡ್ತಾ ಇಲ್ಲ, ಅವ್ರ ತಂದೆನೂ ಇಷ್ಟಪಡಲ್ಲ, ಮಗನೂ ಇಷ್ಟಪಡಲ್ಲ. ಅಂತ ಸಂದರ್ಭದಲ್ಲಿ ನೀವು ನಿವೃತ್ತಿ ಆದ್ಮೇಲೆ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಂತ ಬಂದಿದ್ದೀರಾ. ಯಾಕೆ ಬಂದಿದ್ದೀರಾ? ನಿಮ್ ಉದ್ದೇಶ ಏನು? ಕೃಷಿ ಯಾಕೆ ಮಾಡ್ತಾ ಇದೀರಾ? ದಯಮಾಡ್ತೀನಿ ಸರ್. ಇದು ನನ್ನ ಮಿಸಸ್ಸಿಗೆ ಸೇರಿದಂತ ಜಮೀನು. ಅವರಿಗೆ ಅವರ ಅಪ್ಪ ಅಮ್ಮಗೆ 3 ಜನ ಹೆಣ್ಮಕ್ಳು, ಗಂಡು ಮಕ್ಳು ಇಲ್ಲ. ತಂದೆ ಸುಮಾರು 70s ತೀರ್ಕೊಂಡ್ರು. ಅವರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು. ತಾಯಿ ಒಬ್ಬರೇ ಇದ್ರು. ಅವರು ಹೆಣ್ಮಕ್ಳ ಜೊತೆಗೆ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಮತ್ತು ನಮ್ಮ ಅಳಿಯಂದಿರಿಗೆ ಎಲ್ರಿಗೂ ಅವ್ರು ಕೇಳ್ಕೊಂಡ್ರು, ಯಾರಾದರೂ ಬಂದು ಸ್ವಲ್ಪ ಅಗ್ರಿಕಲ್ಚರ್ ಮಾಡಿ, ನಂದು ಇಲ್ಲಾದ್ರೆ ಜಮೀನು ಸಿಕ್ಕವ್ರ ಕಂಡವ್ರ ಪಾಲಾಗುತ್ತೆ ಅಂತ. ಬಟ್ ನಾವು 3 ಜನ ಅಳಿಯಂದ್ರು ತಯಾರಿರಲಿಲ್ಲ. ಯಾಕಂದರೆ ನಾವು ಒಳ್ಳೆ ಉದ್ಯೋಗದಲ್ಲಿದ್ವಿ. 2 ದೋಣಿ ಮೇಲೆ ಕಾಲು ಇಡಲಿಕ್ಕೆ ನಾವು ತಯಾರಿರಲಿಲ್ಲ. ಹಾಗಾಗಿ ರಿಟೈರ್ಡ್ ಆದಮೇಲೆ ಬರ್ತೀವಿ ಅಂತ ಹೇಳಿದ್ವಿ. ಕಾರಣಾಂತರದಿಂದ ದೊಡ್ಡ 2 ಅಳಿಯಂದಿರಿಗೂ ಬರೋಕ್ಕಾಗಲಿಲ್ಲ. ಸೊ ನಾನು ರಿಟೈರ್ಡ್ ಆದಾಗ ನಮ್ಮನ್ನು ಬಲವಂತವಾಗಿ ಇಲ್ಲಿಗೆ ಕಳಿಸಿದ್ರು. ಹಾಗಾಗಿ ನಾವು ಮಾಡಬೇಕಾಯ್ತು. ಬಟ್ ಏನು ಮಾಡ್ತಾ ಇದ್ದೇವೆ ಅದನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ಬ್ಯಾಂಕಿನಲ್ಲಿ ನಾನು ಯಾವ ಶ್ರದ್ಧೆಯಿಂದ ಕೆಲಸ ಮಾಡಿದ್ನೋ 35 ವರ್ಷ, ಅದೇ ಶ್ರದ್ಧೆ ಇಟ್ಕೊಂಡು ಸೀರಿಯಸ್ ಆಗಿ ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಸರ್. ಅನುಭವ ಮಾತ್ರ ತುಂಬಾ ಕಡಿಮೆ. ಸಾಕಷ್ಟು ಆಗಿದೆ 7 ವರ್ಷದಲ್ಲಿ. ಹೇಳಿ. ಹೌದು ಸರ್, ತುಂಬಾ ಸಂತೋಷ. ನಿಮ್ಮ ಅನುಭವ ಕಡಿಮೆ ಅಂತ ಹೇಳ್ಬೇಡಿ, ನಿಮ್ಮ ಅನುಭವದ ಮಾತುಗಳು ಹೇಳಿದಾಗ ಮಂಜುನಾಥ್ ಸರ್ ತುಂಬಾ ಇರೋದಾದ್ರೆ ನೀವು ಸ್ವಲ್ಪ ಕೆಮಿಕಲ್ ಬಳಸಿದ್ದೀರಾ, ರಾಸಾಯನಿಕ ಅಂತದೊಂದೇ. ಹೌದು, ಇನ್ನೆಲ್ಲಾನು ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದೆ ಸರ್. ನಮಸ್ತೆ ಮುರಳೀಧರ್ ಅವರೇ, ನಾನು ಇಲ್ಲೊಂದು ಕ್ಲಾರಿಫಿಕೇಶನ್ ನಿಮ್ಗೆ. ಹೆಸರು ಪರಿಚಯ ಪಡ್ಕೋಬೇಕು. ದಯಾನಂದ್ ಅಂತ, ನಾನೊಬ್ಬ ಇಂಜಿನಿಯರ್. ಹೇಳಿ. ಬಹಳ ಹತ್ರ ಇದ್ದೀನಿ ಬ್ಯಾಂಗ್ಳೂರ್ಗೆ. ಒಂದು 23 ಕಿಲೋಮೀಟರ್ ನನ್ನ ತೋಟ ಇದೆ ಬನಶಂಕರಿ ದೇವಸ್ಥಾನದಿಂದ. ನಾವು 1978 ಜಮೀನ್ ತಗೊಂಡೋದು ಆವಾಗ. ಅಲ್ಲಲ್ಲ ಸಾಕು, ಇವಾಗ ಪ್ರಶ್ನೆ ಕೇಳಿ ಸುರೇಶ್ ಅವ್ರಿಗೆ. ನಿಮ್ ಸ್ಲಾಟ್ ಬರುತ್ತೆ ಮುಂದಿನ ವಾರ ಹೇಳರುತ್ತೆ. ಏನಿಲ್ಲ ಸುರೇಶ್ ಅವರೇ, ಹೇಳಿ ಸರ್. ನಾನೊಬ್ಬ ರಿಟೈರ್ಡ್ ಇಂಜಿನಿಯರ್. ಇಷ್ಟು ದಿವಸ ಒಂಚೂರು ಆ ಕಡೆ ಹೋಗ್ತಿದ್ದೆ ಬರ್ತಿದ್ದೆ, ಇರೋ ಜಮೀನ್ ಕಾಪಾಡ್ಕೊಂಡಿದ್ದೀನಿ ಹೊರತು ಕೆಲಸ ಏನೂ ಮಾಡಿರ್ಲಿಲ್ಲ. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಮೊದಲು ದುಡ್ಡು ಹಾಕೋಕೆ ಯೋಚನೆ ಮಾಡ್ತಿದ್ದೆ. ಈಗ 2 ವರ್ಷದಿಂದ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಈಗ ಒಂದು 1,000 ಅಡಿಕೆ ಗಿಡ ಹಾಕಿದ್ದೀನಿ, ಬೇರೆ ಗಿಡಗಳು ಹಾಕ್ತಾ ಇದ್ದೀನಿ. ಗ್ಲಿಸಿಡಿಯಾ ಅಂತೂ ಒಂದು ನಾವು ನೋಡೇ ಇರ್ಲಿಲ್ಲ. ಈಗ 1,000 ಗ್ಲಿಸಿಡಿ ಹಾಕಿದ್ದೀನಿ ಈಗ 2 ವರ್ಷದಿಂದ. ನನ್ನ ಇದು ವಯಸ್ಸಾದ್ಮೇಲೆ ಇಂಟ್ರೆಸ್ಟ್ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ. ನಾನು ಇವಾಗ ಐ ಆಮ್ ಎ ವೆರಿ ಸೀನಿಯರ್ ಪರ್ಸನ್. ಹಾಗಲ್ಲ, ದುಡ್ಡು ಹಾಕಿದ ಮೇಲೆ ಇಂಟ್ರೆಸ್ಟ್ ಬರ್ತದೆ, ವಯಸ್ಸು ಯಾವುದು. ಖಂಡಿತ. ಸರ್ 66 ವಯಸ್ಸಿನಲ್ಲಿ ಅವರು ಕೃಷಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಿದ್ದಾರೆ. ನೀವುಗಳೆಲ್ಲ ನಮ್ಗಳಿಗೆ ಪ್ರೇರಣೆ ಸರ್. ನಿಮ್ಗಿಂತ ಕಿರಿಯರು 68 ಸರ್, 68. ಸರಿ. ಮಗುನ ಹೇಗೆ ಬೆಳೆಸ್ತೀವಿ ಅದೇ ತರದ ಶ್ರದ್ಧೆ ಬೇಕು ಅಂತ ನನಗೆ ಈಗ ಅನ್ಸಿದೆ. ನಾವು ವೀಕ್ಲಿ ಫಾರ್ಮರು ಅದು ಇದು ಎಲ್ಲ ಕೆಲವ್ರು ಮಾಡ್ತಾರೆ, ಆ ತರ ಮಾಡಿದ್ರೆ ಆಗುದಿಲ್ಲ. ಶ್ರದ್ಧೆಯಿಂದ ಮಾಡಬೇಕು, ಅದ್ರ ಬಗ್ಗೆ ಪೂರ್ತಿ ಗಮನ ಹರಿಸ್ಬೇಕು. ಮತ್ತೆ ಈ ಮಂಜುನಾಥ್ ಅಂತ ಅವ್ರದ ಸಲಹೆ ಪಡಿಬೇಕು.
ಅಲ್ಲಿ ಇಲ್ಲಿ ವರ್ಕ್ಶಾಪ್ ಆದಾಗ ಅದಕ್ಕೆಲ್ಲ ಅಟೆಂಡ್ ಆಗ್ತೀನಿ. ಮತ್ತೆ ಹೆಚ್ಚಿನ ರೈತರ ತೋಟಿಗೆ ಭೇಟಿ ಮಾಡೋ ಅವಕಾಶ ಬಂದಾಗ ನಾನು ಯಾವುದು ತಪ್ಪಿಸ್ಕೊಳ್ಳೋದಿಲ್ಲ. ಬಹಳ ಒಳ್ಳೆ ಭೇಟಿ ಕೊಟ್ಟು ಅವರ ಅನುಭವವನ್ನು ಕೂಡ ಪಡೆದಿದ್ದೀನಿ. ಬಹಳ ಒಳ್ಳೇದು ಸರ್. ಸುರೇಶ್ ಅವರಿಗೆ ಧನ್ಯವಾದಗಳು. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ರಿಟೈರ್ ಆದವರು ಹೆಂಗ್ ಮಾಡ್ತಾರೆ ಅಂದ್ರಲ್ಲ, ಅದಕ್ಕೆ ಉತ್ತರ ಅಷ್ಟೇ. ಥ್ಯಾಂಕ್ ಯು ಸರ್. ಅಲ್ಲ ಸರ್, ತಾವೆಲ್ಲ ಹಿರಿಯರು ಮತ್ತೆ ಅಧಿಕಾರದಲ್ಲಿದ್ದು ಒಂದು ಅಧಿಕಾರಿಗಳಾಗಿ ನಿವೃತ್ತಿ ಆದ್ಮೇಲೆ ಕೃಷಿ ಮಾಡ್ತಾ ಇಲ್ಲ, ಇದ್ದೀರಲ್ಲ, ನಾನು ಅಲ್ಲ, ಅಧಿಕಾರಿ ದಯಮಾಡಿ. ಆಗಿರ್ಲಿಲ್ಲ. ಅಲ್ಲ, ಅಧಿಕಾರಿ ಆಗಿರ್ಲಿಲ್ಲ. ನಮ್ಮ ಬಿಸ್ನೆಸ್ ಇತ್ತು. ಇಲ್ಲಿ. ಬಿಸ್ನೆಸ್ ಅಲ್ಲ, ಅಲ್ಲ. ಮಾಡಿ ಬಿಸ್ನೆಸ್ Next ಮಾಡೋರು to next session. ಯಾಕೆ ಅಂದ್ರೆ ನಾನು ಯಾಕೆ ಕೇಳ್ದೆ ಅಂದ್ರೆ, ನೀವೆಲ್ಲ ದುಡ್ಡು ಮಾಡೋದಕ್ಕೋಸ್ಕರ ಕೃಷಿ ಮಾಡ್ತಾ ಇಲ್ಲ. ಕೇಳಿ ತಪ್ಪೇನು. ದುಡ್ಡು ಮಾಡೋದಕ್ಕೋಸ್ಕರ ಕೃಷಿ ಮಾಡ್ತಾ ಇಲ್ಲ, ಒಳ್ಳೆ ಹವ್ಯಾಸವಾಗಿ ಮತ್ತು ಒಂದು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ. ಇದೆಲ್ಲ ಸಮಾಜಕ್ಕೆ ಸಂದೇಶ ಆಗ್ತಾ ಇದೆ. ಅಲ್ಲ, ಇಲ್ಲಿ ಇನ್ನೊಂದು ಹೇಳ್ತೇನೆ. ಹೌದು ಸರ್. ಈಗ ನಾ ಹೇಳಿದ್ನಲ್ಲ, ನಾನು 2ನೇ ಮಗಳು ಮದುವೆ ಆದ್ಮೇಲೆ ಸಡನ್ ಆಗಿ ಯೋಚನೆ ಬಂತು. ನನ್ನ ಜಮೀನ್ ಏನೆಲ್ಲ ಓಪನ್ ಆಗಿ ಬರೇ ತೆಂಗಿನ ಗಿಡಗಳು ನಿಂತಿವೆ, ಬೇರೆ ಏನೋ ಕಾಡ್ ನೋಡ್ಬೇಕು ಅನ್ನೋದು ಬಂದ್ಬಿಡ್ತು ನನಗೆ. ಹಂಗಾಗಿ ಫಸ್ಟ್ ತಲೆಗೆ ಬಂದಿದ್ದೆ ಅದನ್ನ ಕಾಡ್ ಮಾಡ್ಬೇಕು ಅಂತ, ಬೇರೇನು ಉದ್ದೇಶ ಇಲ್ಲ. ಹಂಗಾಗಿ ತುಂಬಾ ಓದಾಡ್ತಾ ಇದ್ದೀನಿ. ಈಗ ಇನ್ನು ಗಿಡಗಳು ತಂದು ಹಾಕ್ಬೇಕು. ನನ್ನ ಐಡಿಯಾ ಅಷ್ಟೇ, ದುಡ್ಡು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನನಗೆ ಕಾರ್ಡ್ ಮಾಡ್ಬೇಕು ನನ್ನ ತೋಟನ ಅಂತ. ಖಂಡಿತ ಸರ್, ಉದ್ದೇಶಗಳು ಸದುದ್ದೇಶವಾಗಿವೆ. ಪ್ರಕೃತಿ ಜೊತೆಗೆ ಉದ್ದೇಶ ತೊಂದರೆ ಇಲ್ಲ. ಜೊತೆಗೆ ನಾನು ಪಕ್ಷಿ ಪ್ರೇಮಿ. ಹಂಗಾಗಿ ಬುಧವಾರ 9:30 ಆಯ್ತು ಇವಾಗ. ದಯಾನಂದ್ ಸರ್, ಓಕೆ. 15 ನಿಮಿಷ ಸಾರಿ. ಸುರೇಶ್ ಅವ್ರಿಗೆ ಏನಾದ್ರು ಪ್ರಶ್ನೆ ಕೇಳೋಂಗಿದ್ರೆ ಅಥವಾ ನಮ್ಮ ಪಾಟೀಲ್ ಸರ್ಗೆ ಏನಾದ್ರು ಪ್ರಶ್ನೆ ಕೇಳೋಂಗಿದ್ರೆ ಕೇಳ್ಬೋದು. ಅವರಿಬ್ಬರದ್ದು ಕೇಸ್ ಸ್ಟಡಿ ಇವತ್ತು ನಾವು ಮಾತಾಡಿದ್ದೀವಿ. ಅವರಿಬ್ಬರ ಬಗ್ಗೆ, ಅವರ ಆಲೋಚನೆಗಳ ಬಗ್ಗೆ ನಿಮ್ಮ ಸಲಹೆಗಳು ಅಥವಾ ಸಂದೇಹಗಳಿದ್ರೆ ಕೇಳ್ಬೋದಾಗಿತ್ತು. ಮುರಳೀಧರ್ ಸರ್, ಎಲ್ಲ ಇನ್ನೇನಾರು ಕನ್ಕ್ಲೂಷನ್ ಮಾಡ್ಲಿಕ್ಕಿದೆಯಾ? ಇಲ್ಲ ಸರ್. ಒಬ್ಬರಾದ್ಮೇಲೆ ಒಬ್ರು. ಹಾ, ಸರಿ. ಕೇಳಿ, ಇವಾಗ ಕೇಳಿ. ಅವರ ವಿಚಾರ ಇಟ್ಕೊಂಡು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಸರ್ ನೀವು ಪರ್ಯಾಯವಾಗಿ. ಅದು ಚೆನ್ನಾಗಿತ್ತು ಸರ್. ಸುರೇಶ್ ಸರ್ ವಿಚಾರವಾಗಿ ಸಂಬಂಧಪಟ್ಟಂಗೆ. ಹೌದು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮುರಳೀಧರ್ ಸರ್. ಹೇಳಿ ಗೋಪಾಲಕೃಷ್ಣ ಸರ್, ಹೇಳಿ. ಹಲೋ, ಬನ್ನಿ, ಕೇಳಿ. ಸರ್ ನಮಸ್ತೆ, ನಾಗರಾಜ್ ಅಂತ ಕುಣಿಗಲ್ ತಾಲೂಕ್ನಂದು. ಹೇಳಿ ನಾಗರಾಜ್ ಅವರೇ. ಈಗ ನಾನು ಈಗ ಸುರೇಶ್ ಕಾಮತ್ ಅವ್ರದ್ದು ಪ್ರೆಸೆಂಟೇಷನ್ ಅಲ್ಲಿ ಅವರು ತಾವೊಂದು ಸಜೆಸ್ಟ್ ಮಾಡಿದ್ರಿ, 5 ml ಬೇವಿನ ಎಣ್ಣೆನ 15 ಲೀಟರ್ಗೆ 1 ಲೀಟರ್ಗೆ 5 ml ತರ ಅದ 15 75 ml. ಅದನ್ನ ನಾನು 5 ml ತರ ಹಾಕಿದ್ದೆ ಸರ್ ಮೊನ್ನೆ ರೀಸೆಂಟ್ ಆಗಿ. ಇದು ಏನು ನಮ್ದು ಬದನೆ ಗಿಡ ಮತ್ತೆ ಎಲ್ಲ ಹುಳ ಇತ್ತು ಅದ್ರಲ್ಲಿ, ಬದನೆ ಮತ್ತೆ ಅವರೇ ಮತ್ತೆ ಇದಕ್ಕೆ. ಬಟ್ ಎಲೆ ಎಲ್ಲ ಬರ್ನಾಗ ಹೋಗಿದೆ, ಎಲ್ಲ ಮುದ್ರೆ ಹೋಯ್ತು ಎಲೆ, ಬದನೆ ಎಲೆ. ಸ್ವಲ್ಪ ಅದೇನೋ ಜಾಸ್ತಿ ಕಾನ್ಸಂಟ್ರೇಟ್ ಗೊತ್ತಿಲ್ಲ, ನನ್ಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಬೇವಿನ ಎಣ್ಣೆ ಮತ್ತೆ ಅರ್ಶಿನ ಮತ್ತೆ ಇದು ಸರ್ ರೆಡ್ ಸೋಪ್ ಸ್ವಲ್ಪನೇ ಹಾಕೊಂಡಿದೆ ಅಷ್ಟೇ. ಜಸ್ಟ್ ಫಾರ್ ಇದಕ್ಕೆ, ಇನ್ಸ್ಟೆಡ್ ಆಫ್ ಶಾಂಪೂ ಬದಲಿಗೆ ರಿನ್ ಸೋಪ್ ಸ್ವಲ್ಪ ಹಾಕೊಂಡಿದ್ದೆ. ಅದೇನು ತುಂಬಾ ಕಾನ್ಸಂಟ್ರೇಟ್ ಆಯ್ತು ಏನೋ ಗೊತ್ತಾಗ್ಲಿಲ್ಲ. ಬಟ್ ಇಟ್ ಇಸ್ ಯಾಕೆಂದ್ರೆ ನನ್ನ ಹತ್ರ ಮೆಜರಿಂಗ್ ಇದಿದೆ. 50 ml ಹಾಕೊಂಡು ನೀರ್ ಹಾಕೊಂಡು ಇದ್ ಮಾಡಿದ್ದೆ, ಒಂದು ಕ್ಯಾನ್ ಫುಲ್ ಹಾಕೊಂಡೆ. ಬಟ್ ಸ್ಟಿಲ್ ಎಲ್ಲ ಉದ್ರೋಗಿದೆ ಸರ್ ಎಲೆ. ಅಂದ್ರೆ ಬದನೆ ಗಿಡದ ಎಲೆ ಉದ್ರೋಗಿದೆ, ಮೆಣಸಿನ ಗಿಡದ ಎಲೆ ಉದ್ರೋಗಿದೆ, ಅವರೇ ಗಿಡದೆಲ್ಲ ಬರ್ನಾದಾಗ ಆಗ್ಬಿಟ್ಟಿದೆ ಎಲ್ಲ. ಎಷ್ಟು ದಿನಗಳ ಬೆಳೆ ಇವು ತರಕಾರಿ ಬೆಳೆಗಳು? ಎಷ್ಟು ದಿನದ ಬೆಳೆಗಳು ಸರ್? ಅದಾಗಲೇ ಹೂ ಬರ್ತಾ ಇದೆ ಬದನೆ ಗಿಡದ್ದು. ಅಂದ್ರೆ ಬದನೆ ಗಿಡ ಆಗ್ಲೇ ಕಾಯಿ ಬಿಟ್ಟಿತ್ತು, ಅದೇನೋ ಬೇರೆ ಒಂಥರ ಹುಳು ಬಂದು ಅದು ಎಲೆ ಎಲ್ಲ ಒಂಥರ ಕರ್ಟನ್ ತರ ಆಗ್ಬಿಡಿ, ಎಲ್ಲ ತಿಂದಿ ಕರ್ಟನ್ ತರ ಕಾಣೋದಲ್ಲಿ. ಆಮೇಲೆ ಅವರೇ ಅದು ಆಗ್ಲೇ ಅದು ಹೂವು ಬಂತೆ ಸರ್. ಆಮೇಲೆ ಮೆಣಸಿಂದು ಅದು ಬಿಡ್ತಾ ಇದೆ, ದೊಡ್ಡದೇ ಇಲ್ಲ ಗಿಡ. ದಟ್ ಇಸ್ ಅಬ್ಸರ್ವೇಷನ್ ಸರ್. ನಾನು ಜನರಲಿ ನಾವು ಈ ತೋಟಗಾರಿಕಾ ಬೆಳೆಗಳಲ್ಲಿ 5 ml per ಲೀಟರ್ ಹಾಕ್ತೀವಿ. ಈ ವೆಜಿಟೇಬಲ್ಸ್ ಅಲ್ಲಿ ಮೋಸ್ಟ್ಲಿ ಅದಕ್ಕೆ ನೀವು ಅದೇನೋ 1000 ppm ನೀಮ್ ಆಯಿಲ್ ಯಾವ್ದು ತಗೊಂಬಂದ್ರಿ ನಾಗರಾಜ್ ಸರ್? ನಾವು ಡೈರೆಕ್ಟ್ ಇದರಿಂದ ತಂದೆ ಸರ್, ಮಿಲ್ಲಿಂದಾನೆ. ತುಮಕೂರ್ಗೆ ಹೋಗಿದ್ದೆ, ಅದೇ ಇಂಡಿ ತರ್ಲಿಕ್ಕೆ ಹೋದಾಗ ಅವ್ರ ಹತ್ರ ಕೇಳಿದೆ, ಇದೆ ಅಂತ ಹೇಳಿದ್ರು, ತಂದು ಹಾಕಿದೆ ಅಂತ ಬೇವಿನೆಣ್ಣೆ.
ಮೇ ಬಿ ಅದು ಸ್ಟ್ರಾಂಗ್ ಇರ್ತದೆ. ಅಲ್ಲ, ಬೇವಿನ ಎಣ್ಣೆಯಿಂದ ಈ ಥರ ಆಗ್ಲಾರದು ಗೊತ್ತಿಲ್ಲ. ನೀವು ಈ ಸಿಂಪಡಣೆ ಮಾಡಿದ್ಮೇಲೆ ಈ ಥರ ಆಗಿದೆ ಅಂತ ಹೇಳಿದಾಗ ಎಸ್ ಸರ್. ಸೊ ಸ್ವಲ್ಪ ಅದನ್ನು ಸ್ಥೂಲವಾಗಿ ಗಮನಿಸಬೇಕಾಗತ್ತೆ. ತೇವಾಂಶ ಇರುತ್ತಲ್ಲ, ಮಣ್ಣಿನಲ್ಲಿ ತೇವಾಂಶ ಚೆನ್ನಾಗಿದೆ ಅಲ್ವಾ, ಏನು ತೊಂದರೆ ಇಲ್ಲ. ಇದೆ ಸರ್, ಇದೆ, ಅದೇನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅಲ್ಲಿ ಪಕ್ಕ ತೆಂಗಿನ ಮರ ಇದಾವೆ, ತೆಂಗಿನ ಸೀದಾ ನೀರ್ ಬಿಡ್ತಾ ಇರ್ತೀನಿ. ಹಾಂ ಹಾಂ ಇರುತ್ತೆ ಸರ್ ನೀರು. ಅವಾಗ ಮಳೆ ಬೀಳ್ತಾ ಇದೆ ಸರ್ ಅವಾಗ ಚೆನ್ನಾಗಿ. ಇನ್ನೂ ಇದಿತ್ತು, ಇದಾಗಲೇ ಒಂದು 15 days ಆಯ್ತು ಹಾಕಿಬಿಟ್ಟು. ತರಕಾರಿ ಬೆಳೆಗಳನ್ನು ಅಂದರೆ ಈ ಅಲ್ಪಾವಧಿ ಬೆಳೆಗಳಿಗೆ ಈ ರೀತಿ ಮುನ್ನೆಚ್ಚರಿಕೆ ತಗೋಬೇಕಾದ್ರೆ ಮೋಸ್ಟ್ಲಿ ನೀವು ಹೇಳಿದಾಗೆ ನಮ್ಗದು ಅನುಭವ ಕಮ್ಮಿ. ಈಗ ನಿಮ್ಮ ಅನುಭವನ ಕೇಳ್ಕೊಟ್ಟಿದ್ದೀವಿ. ಮೋಸ್ಟ್ಲಿ 2 ml ಗಿಳಿಸ್ಕೋಬೇಕಾಗತ್ತೆ ಏನೋ ಗೊತ್ತಿಲ್ಲ. ಬಟ್ ನೀಮ್ ಆಯಿಲ್ ಪ್ರಿವೆಂಟಿವ್ ಮೆಷರ್, ಇದನ್ನು ನಾವು ಪ್ರಿವೆಂಟಿವ್ ಯೂಸ್ ಮಾಡ್ತೀವಿ. ಇಟ್ ಇಸ್ ನಾಟ್ ಇದು. ನಿಮ್ಮ ಗಿಡಗಳಲ್ಲಿ ಬದನೆ ಮತ್ತು ಇದರಲ್ಲಿ ಅವರೆ ಗಿಡದಲ್ಲಿ ಹುಳ ಬಂದ್ಬಿಟ್ಟಿತ್ತ, ಅಂದ್ರೆ ಡಿಸೀಸ್ ಪೆಸ್ಟ್? ಅವರೆ ಗಿಡದಲ್ಲಿ ಇಲ್ಲ ಸರ್, ಅವರೆ ಗಿಡದಲ್ಲಿ ಇಲ್ಲ, ಬದನೆ ಗಿಡದಲ್ಲಿ ಇತ್ತು. ನಾನ್ ಮತ್ತೆ ಅವರೆ ಗಿಡಕ್ಕೂ ತೊಂದರೆ ಮಾಡ್ತದೇನೋ ಅಂತ ಏನ್ ಮಾಡಿದೆ, ಒಂದ್ಸರಿ ಈಗ ಸ್ಪ್ರೇ ಮಾಡೋಣ ಅಂತ ಮಾಡಿದೆ. ಸರಿ ಸರಿ. ಯಾಕಂದ್ರೆ ನಾನು ಯಾವ್ದು ಕೆಮಿಕಲ್ ಹೊಡಿತಾ ಇಲ್ಲ ಎಲ್ಲದಕ್ಕೂ. ಈವನ್ ತೆಂಗಿನ ವೈಟ್ ಫ್ಲೈಗೂ ನಾನು ಇದನ್ನ ನೀಮ್ ಆಯಿಲ್ ಹೊಡಿತಾ ಇದ್ದೀನಿ. ಸರಿ ಸರಿ. ಸೊ ಒಟ್ಟ ತಕ್ಷಣ ಕಂಟ್ರೋಲ್ ಆಗುತ್ತೆ, ಬಟ್ ಮತ್ತೆ ಬರ್ತದೆ ಸರ್. ಆದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಈವನ್ ತೆಂಗಿನ ಮರಕ್ಕೂ, ತೆಂಗಿನ ನಮ್ದು 3 ವರ್ಷದ್ದು ತೆಂಗು ಈಗ 3 years 6 months ಆಯ್ತು ಈಗ ನಾನು ಹಾಕಿ. ಸರಿ. ಸೊ ಅದ್ರಲ್ಲಿ ತುಂಬಾ ವೈಟ್ ಫ್ಲೈ ಬರ್ತಾ ಇತ್ತು, ವೈಟ್ ಫ್ಲೈ ಇರ್ತದೆ. ಪರವಾಗಿಲ್ಲ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್. ಅದೇ ತೆಂಗಿನ ಮರಕ್ಕೆ, ತೆಂಗಿನ ಗರಿಗಳಿಗೆ ಏನು ತೊಂದರೆ ಇಲ್ಲ ಸರ್. 5 ml 8 ml ಏನು ತೊಂದರೆ ಇಲ್ಲ. ತರಕಾರಿ ಬೆಳೆಗಳಿಗೆ ಅವು ಸೂಕ್ಷ್ಮ ಮತ್ತೆ ಕಡಿಮೆ ಅವಧಿ ಬೆಳೆಗಳು, ಅಲ್ಲೇನಾದ್ರೂ ನಿಮ್ಗೆ ಡೋಸೇಜ್ ವ್ಯತ್ಯಾಸ ಆಗಿರ್ಬೋದಾ ಅಂತ ಅನ್ಸುತ್ತೆ, ಅಥವಾ ಬೇರೆ ಏನಾದ್ರು ಕಾರಣಗಳಾಗಿರ್ಬೋದಾ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಸ್ಪ್ರೇ ಮಾಡಿ 24 ಗಂಟೆ ಅಥವಾ 48 ಗಂಟೆ ಒಳಗಡೆ ಎಲೆ ಉದುರೋಗಿದ್ರೆ ಈ ಸ್ಪ್ರೇದೇ ಒಂದು ಮೇನ್ ರೀಸನ್ ಅಂತ ಅನ್ಕೋಬಹುದು. ಅಥವಾ ಇಲ್ಲ ಸರ್, ಯಾಕೆಂದ್ರೆ ನಾನು ಹೊಡೆದಾಗ ಒಂದು 3 days ಬೆಂಗಳೂರಿಗೆ ಹೋಗಿರ್ತೀನಿ. ಅಲ್ಲಿ ಆಮೇಲೆ ನಮ್ಮ ಕೆಲಸದವ್ರು ಇದ್ದವ್ರು ಹೇಳಿದ್ರು, ಸರ್ ಯಾಕೋ ಎಲೆ ಎಲ್ಲ ಒಣಗೋಗ್ತಾ ಇದೆ ಅಂತ. ಅದು ಇಮಿಡಿಯೇಟ್ ಆಗಿ ಇದಾಗಿದೆ ಸರ್. ವಿತಿನ್ 2-3 days ಅಲ್ಲೇ ಚೇಂಜಸ್ ಗೊತ್ತಾಗಿದೆ. ನಿಮ್ಮ ಅನುಭವ ಮುಖ್ಯ ಸರ್. ಅದೇ ನೆಕ್ಸ್ಟ್ ನಾವು ಡೋಸೇಜ್ ಕಮ್ಮಿ ಮಾಡ್ಕೋಬೇಕಾಗಬಹುದು. 2 ml ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಮೋಸ್ಟ್ಲಿ ತರಕಾರಿಗೆ ತಾವು ಹೇಳ್ದಂಗೆ ಇಟ್ ಮೇ ನಾಟ್ ಸಸ್ಟೈನ್, ಇಟ್ ಮೇ ನಾಟ್ ವಿತ್ಸ್ಟ್ಯಾಂಡ್ ದಟ್. ಕರೆಕ್ಟ್. ಓಕೆ ಸರ್. ಆಮೇಲೆ ಈ ಕೆಲವು ಏನಾದ್ರು ಕಳೆನಾಶಕಗಳೇನಾದ್ರು ಮಿಕ್ಸ್ ಆಗಿದ್ರು ಸಮಸ್ಯೆ ಆಗ್ಬೋದು. ಅದು ಒಂದ್ ಸ್ವಲ್ಪ ಅಲ್ಲ, ನಾವು ಮಾಡೋದೆಲ್ಲ ಹೊರಗಡೆಯಿಂದ ಏನಾದ್ರು ಅದು ಮಿಕ್ಸ್ ಮಾಡ್ಕೊಳ್ಳೋಂತ ಇದು ಪಂಪು ಅಲ್ಲಿ ಕಳೆನಾಶಕನ ಇದ್ರು ಅದು ಆತರ ಎಫೆಕ್ಟ್ ಆಗುತ್ತೆ. ಇಲ್ಲ ಆಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಹಲೋ ಸರ್. ಇಲ್ಲ ಸರ್, ನಮ್ಮ ಇದ್ರಲ್ಲಿ ನಾವು ಬರೀ ನೀಮೆ ಹೊಡಿಯೋದು, ನೀಮೆ ಯೂಸ್ ಮಾಡೋದು. ನಾನು ಬೇರೆ ಯಾವ್ದು ಯೂಸ್ ಮಾಡಲ್ಲ ಕಳೆನಾಶಕ. ಎಲ್ಲದಕ್ಕೂ ತೆಂಗಿಗೆ ಆಗ್ಲಿ, ಈ ತರ ತರಕಾರಿಗಳಿಗೆಲ್ಲ ನಾನು ಬೇರೆ ಯಾವ್ದು ತಂದಿಲ್ಲ. ಇದು ಜೀರೋ ಕೆಮಿಕಲ್ ಅಂತ ಹೇಳ್ತಾರೆ, ಖಂಡಿತ. ಹಲೋ ಸರ್, ಅದು ರಿನ್ ಸೋಪ್ ಉಪಯೋಗಿಸಿರೋದ್ರಿಂದ ಹಂಗಾಗಿದೆ ಸರ್ ಅದು. ಹೌದಾ? ಹೌದು ಸರ್. ಅದು ಆಕ್ಚುಲ್ ಆಗಿ ನಾವು ಒಂದ್ಸರಿ ಟ್ರಯಲ್ಸ್ ಮಾಡಿದಾಗ ಸ್ವಲ್ಪ ಸೋಪನ್ನ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹೇಳಿ. ನಾನ್ ಸರ್ ಚೆನ್ನೈಗೌಡ, ಮಂಡ್ಯದಿಂದ ಸರ್. ಹೇಳ್ಬೇಕಲ್ಲ, ಹೇಳಿ ಮಗೌಡ್ರೆ, ಹೇಳಿ. ಅದು ಏನಾಗಿದೆ ಅಂದ್ರೆ ಸರ್, ಒಂದ್ಸರಿ ಈ ತ್ರಿಪ್ಸ್ ಬಿಳಿ ತಿಗಣೆ ಬರ್ತದಲ್ಲ ಸರ್, ಅದಕ್ಕೆ ಏನ್ ಮಾಡಿದ್ವಿ, ಒಂದ್ ಲೀಟರ್ಗೆ ಒಂದ್ ಸಣ್ಣ ಸ್ಪೂನು ಅರಿಶಿಣ, ಸ್ವಲ್ಪ ಸೋಪ್ ವಾಟರ್ ಮಾಡ್ಕೊಂಡು, ಆಮೇಲೆ ಒಂದು ನಿಂಬೆ ಹಣ್ಣನ್ನ ಹಿಂಡಿ ಅದನ್ನ ಸೋಸ್ಬಿಟ್ಟು ಸ್ಪ್ರೇ ಮಾಡಿದ್ದೆ. ಅದು ಪ್ರಪೋರ್ಷನೇಟ್ ಸರಿ ಇತ್ತು. ಆಮೇಲೆ ಇನ್ನೊಂದ್ಸರಿ ನಾನು ಯಾವ್ದೋ ಒಂದು ಬ್ಲೈಂಡ್ ಆಗಿ ಸೋಪ್ ವಾಟರ್ನ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದೆ ಸರ್, ಸುಟ್ಟೋಗ್ಬಿಡ್ತು ಸರ್ ಅದು. ಆಕ್ಚುಲ್ ಆಗಿ ರಿನ್ ಸೋಪ್ ಸ್ಟ್ರಾಂಗ್ ಸರ್ ಅದು. ಆಕ್ಚುಲ್ ಆಗಿ ನೀವ್ ಹೇಳಿದ್ರಲ್ಲ, ಒಂದೇ ಒಂದು ರೂಪಾಯಿಂದ ಒಂದು ಶಾಂಪೂ ಅಂತ, ಅದ್ ಸರಿ ಸರ್. ಅದು ಸರಿ ಸರ್, ಪ್ರಪೋರ್ಷನೇಟ್ ಸರಿ. ಕೋಳಿ ಮೊಟ್ಟೆ ಅಥವಾ ಶಾಂಪೂ ಪ್ಯಾಕೆಟ್? ಸರಿ ಸರ್, ನಿಮ್ಮದು ಅದು ಸರಿ ಸರ್. ಅದು ಈ ರಿನ್ ಸೋಪ್ ಉಪಯೋಗಿಸಿದಾರಲ್ಲ, ಅದರಿಂದ ಸರ್ ಸುಟ್ಟೋಗಿರೋದು. ನಿಮಗೂ ಆತರ ಅನುಭವ ಆಗಿತ್ತಾ ಚಂದ್ರಗೌಡ? ಇಲ್ಲ, ನೆನ್ನೆನೂ ಕೂಡ ಬದನೆ ಗಿಡಕ್ಕೆ, ಒಂದ್ ಮನೆ ಹತ್ರ ಒಂದ್ ಬದನೆ ಗಿಡದ್ದು ಎಲೆ ಹಿಂಭಾಗದಲ್ಲಿ ಒಳ್ಳೆ ಇದು ಇದ್ದಂಗೆ ಸಣ್ಣ ಒಂಥರ ಇದ್ದಂಗಿತ್ತು ಸರ್. ಎಲ್ಲ ಆಗ್ಲೇ ಹಣ್ಣೆಲೆ ಆದಂಗ ಆಗ್ತಾ ಇತ್ತು. ಸೇಮ್ ಈ ಪ್ರಪೋರ್ಷನೇಟ್ ಮಾಡಿ ನಾನು ನೆನ್ನೆ ಸ್ಪ್ರೇ ಮಾಡಿದೆ ಸರ್. ತುಂಬಾ ಚೆನ್ನಾಗಿ ಇದ್ ಮಾಡ್ತು. ಒಂದು ಬೆಣ್ಣೆ ಹಣ್ಣಿನ ಗಿಡನೂ ಇದೆ ಸರ್. ಅದು ಬಿಳಿ ಇದೈತಲ್ಲ ಸರ್, ಅದಕ್ಕೆ ಏನಂತೀವಿ ನಾವು, ತ್ರಿಪ್ಸ್. ಸರ್ ತುಂಬಾ ನಾನು ಕೆಳಗಡೆಯಿಂದಾನೆ ಸ್ವಲ್ಪ ಒಂದು 10 ಅಡಿ ದೂರದಿಂದಾನೆ ಇದರಿಂದಾನೆ ಸ್ಪ್ರೇ ಮಾಡಿದೆ. ತುಂಬಾ ಚೆನ್ನಾಗಿ ಆಕ್ಟ್ ಆಗುತ್ತೆ ಸರ್. ಸ್ವಲ್ಪ ನಿಂಬೆ ರಸ ಅದು ಜಾಸ್ತಿ ಆದ್ರೂ ಪರವಾಗಿಲ್ಲ. ಆಮೇಲೆ ಒಂದು
ಸೇಬಿನ ಗಿಡ ಇತ್ತು ಸರ್. ಸೇಬಿನ ಗಿಡಕ್ಕೂ ಕೂಡ ಆ ಚಿಗುರಿಗೆ ಆ ಎಲೆ ಹಿಂಭಾಗದಲ್ಲಿ ಸಣ್ಣ 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 ಇದಿರ್ತದೆ ಸರ್. ನಾನು ನೆನ್ನೆ ಪ್ರಪೋಸ್ಟೇಟ್ ಅಲ್ಲಿ ಹೊಡೆದೆ, ಏನು ಆಗಿಲ್ಲ ಸರ್. ಈ ಸೋಪಿನ ಕಂಟೆಂಟ್ಸ್ ಜಾಸ್ತಿ ಆಗಬಾರ್ದು ಸರ್. ಹೌದು, ಅರ್ಥ ಆಯ್ತು. ಜಾಸ್ತಿ ಆಗಬಾರ್ದು. ನೋಡಿ, ಇನ್ನೊಂದು ಕಲಿಕೆ ಸಿಕ್ತು ನನಗೆ. ನೆನ್ನೆ ತಾನೇ ಸ್ಪ್ರೇ ಮಾಡಿದೆ ಸರ್, ಅದರಿಂದ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಈ ಬುಧವಾರ ರಾತ್ರಿ 8:30ಕ್ಕೆ ನಾವು ಈ ಗೂಗಲ್ ಮೀಟ್ ನೇರ ಪ್ರಸಾರ ಸೇರೋ ಉದ್ದೇಶನೇ ಇದು, ನಮ್ಮೆಲ್ಲ ಅನುಭವಗಳು ಹಂಚಿಕೆ ಆಗ್ಲಿ ಅಂತ. ಇನ್ನೊಂದು ಸರ್, ಅನುಭವ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗುತ್ತೆ. ಸರ್ ಇನ್ನೊಂದು ಒಂದೇ ನಿಮಿಷ ಸರ್. ಹೋದ ವಾರ ನಾನು ಯಾವ್ದೋ ಒಂದು ಕೆಲಸದಿಂದ ನಿಮ್ ಮೀಟ್ ಆಗಿಲ್ಲ. ಅದರ ಹಿಂದಿನ ವಾರದಲ್ಲಿ ಈ ನಮ್ದು ಬಂಡ್ಸ್ ಅಲ್ಲಿ ಟೀ ಕುಡ್ಡಿದೆ ಅಂತ ಹೇಳಿದ್ನಲ್ಲ ಸರ್. ಸರ್ ಈಗ ಒಂದಷ್ಟು ತೆಂಗು ಅಲ್ಲಲ್ಲ ಇದೆ ಸರ್. ಈಗ ಈ ತೆಂಗಿನ ಈ ಟೀ ಕುಡ್ ಪಕ್ಕದಲ್ಲಿ, ಅದು ಬಂಡ್ಸ್ ಪಕ್ಕದಲ್ಲಿ ಎಷ್ಟು ಅಡಿ ಬಿಟ್ಟು ನಡ್ಲಿ ಸರ್? ಈಗ ಇನ್ನೊಂದಷ್ಟು ನಡ್ಬೇಕಾಗುತ್ತೆ ಸರ್ ನಾವು. ಎಷ್ಟು ವರ್ಷದ ಮರಗಳು ತೇಗ ಸರ್? ಅದು ತೇಗ ಆಗ್ಲೇ ಸರ್, ಸ್ವಲ್ಪ ರೌಂಡು 1 ಅಡಿ ವ್ಯಾಸ, 1.5 ಅಡಿ ವ್ಯಾಸ, ಈ ರೀತಿ ಇದೆ ಸರ್ ಅದು. ಇರ್ಲಿ, ಮಿನಿಮಮ್ 8 ಅಡಿ ಬಿಡಿ ಸರ್. 8ರಿಂದ 10 ಅಡಿ ಮಿನಿಮಮ್. 8ರಿಂದ 10 ಅಡಿ ಬಿಡಲ್ಲ ಸರ್? 10 ಅಡಿ ಬಿಟ್ರೆ ಅದಕ್ಕೆ ಸರ್ ಒಂದಷ್ಟು ಸಣ್ಣದಿದೆ ತೆಗೆದ್ಬಿಡೋಣ, ಒಲಿ ದೊಡ್ಡದಿದ್ರೆ ಬಿಟ್ಬಿಡೋಣ, ಹೋಗ್ಲಿ, ಇನ್ನೇನ್ ಮಾಡೋದು, ಮುಂದೆ ಬೆಲೆ ಇದಾರು ಉಪಯೋಗ ಆಗ್ಲಿ ಅಂತ. ಹಾಕಿದ್ ಯಾವ್ದು ತೆಗಿಯೋದು ಬೇಡ. ಇತರ ಬೆಳೆ ಜೋಡಿಸುವಾಗ ಸ್ವಲ್ಪ ಅಂತರ ಕಾಪಾಡ್ಕೊಂಡ್ಬಿಟ್ರೆ ಆಯ್ತು ಸರ್. ಇತರ ಬೆಳೆ ಅಂತ ಹೇಳಿದ್ರಿ, ತೆಂಗು ಜೋಡಿಸುವಾಗ 12 ಅಡಿ ಅಂತರದಲ್ಲಿ, 10ರಿಂದ 12 ಅಡಿ ಅಂತರದಲ್ಲಿ ಹಾಕೊಂಡ್ರೆ ತೇಗದ ಪರಿಣಾಮ ತೆಂಗಿನ ಮೇಲೆ ಆಗಲ್ಲ. ಆಮೇಲೆ ಸರ್ ಅದ್ರ ಪಕ್ಕದಲ್ಲಿ ಈ ಕೊಯಿನ್ಸೈಡ್, ಅದಕ್ಕೆ ಒಂದು ಡಿಸ್ಟರ್ಬೆನ್ಸ್, ನಮ್ಮ ತೆಂಗಿಗೆ ಡಿಸ್ಟರ್ಬ್ ಆಗ್ಬಾರ್ದು, ಅದಕ್ಕೂ ಬೇರೆ ರೀತಿ ಒಂಥರ ಈ ಸ್ನೇಹಜೀವಿ ಆಗ್ಬೇಕು. ಆ ರೀತಿಯಾದದ್ದು ಯಾವ ಒಂದು ಇದು ಮರಗಳ ಒಂದು ಇದು ಇದಾಗ್ಬೇಕು ಸರ್. ಅದನ್ನ ಸಸಿ ನಮ್ ಗ್ಲಿರಿಸಿಡಿಯ ತರದ ಒಂದು ಬಯೋಮಾಸ್ ಪ್ಲಾಂಟ್ಸ್ ಅಂತೀವಲ್ಲ, ಹಸಿರೆಲೆ ಗೊಬ್ಬರದ ಅವುಗಳನ್ನೆಲ್ಲ ಜೋಡಿಸ್ತಾ ಬರೋಣ. ನಿಮ್ ತೇಗ ಗಿಡಕ್ಕೂ ಅನುಕೂಲ ಆಗುತ್ತೆ. ನಿಮ್ಮ ತೇಗದ ಗಿಡದ ಪಕ್ಕದಲ್ಲೇನೆ ಉದ್ದಕ್ಕೂ 2 ಅಡಿ ಅಂತರದಲ್ಲಿ ಗ್ಲಿರಿಸಿಡಿಯಗಳ ತರದ ಗಿಡಗಳನ್ನು ಹಾಕ್ಸಿ, ಬೆಳೆಸಿ. ತೇಗಕ್ಕೂ ಹೆಲ್ಪ್ ಮಾಡುತ್ತೆ, ನಮ್ಗೆ ಸೊಪ್ಪನ್ನು ಕೊಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದು ತೆಂಗಿನ ಗಿಡದ ಬುಡಕ್ಕೆ ಹಾಕಕ್ಕಾಗತ್ತೆ ವರ್ಷಕ್ಕೆ 3 ಸತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆಯ್ತು ಸರ್, ಆಯ್ತು. ಒಳ್ಳೇದು ಶಂಕರ್. ಓಕೆ ಸರ್, ಓಕೆ ಸರ್. ಸರ್ ನಮಸ್ಕಾರ, ಗೋಪಾಲ್ ಕೃಷ್ಣ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ನಮ್ದು ಲ್ಯಾಂಡ್ ಅದೇ ತಳಿನಲ್ಲಿ ಇದೆ. ಇಲ್ಲ ಸರ್, ಅದೇ ನಮ್ದು ಲ್ಯಾಂಡ್ ಅದೇ ತಳಿನಲ್ಲಿ ಇದೆ ಸರ್. ನಾನೊಂದು 6 months ಎಕ್ಸ್ಪೀರಿಯನ್ಸ್ಡ್ ಫಾರ್ಮರ್ ಅಷ್ಟೇ, ಇವಾಗ ಸ್ಟಾರ್ಟ್ ಮಾಡಿದೀನಿ. ಸರ್ ನಂದು ಇವತ್ತಿನ ಕ್ವಶನ್ ಏನಂತಂದ್ರೆ, ಇವಾಗ ಸ್ಪ್ರೇ ಮಾಡೋದಕ್ಕೆ ಯೂಶಲಿ ಯಾವ ತರ ಮಾಡ್ತಾರೆ ಸರ್? ಅದು ನಾನು ಮೊನ್ನೆ GKVK ನಲ್ಲಿ ಕೃಷಿ ಮೇಳಕ್ಕೆ ಹೋಗಿದ್ದೆ. ಅಲ್ಲಿ ನಾನೊಂದು ಸ್ಪ್ರೇಯರ್ ನೋಡಿದ್ದೆ, ಸ್ಟಿಲ್ ಕಂಪನಿದು SR 420 ಅಂತ, ಅದು ಸ್ಪ್ರೇಯರ್ ಹೆಸರು. ಮಿಸ್ ಬ್ಲೋಯರ್ ಅಂತ ಹೇಳ್ತಾ ಇದ್ರು. ನಾನು ಅದನ್ನ ತಗೊಳ್ಳೋದು ಏನು ಅಂತ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೆ, ಯಾಕಂದ್ರೆ ಮಾವಿನ ಮರಕ್ಕೂ ನಾನು ಈ ಸತಿ ಸ್ಪ್ರೇ ಅದನ್ನೇ ವೈ ನಾಟ್ ಐ ಯೂಸ್ ಇಟ್ ಫಾರ್ ಮೈ ಯಂಗ್ ಕೊಕೊನಟ್ ಸ್ಯಾಪ್ಲಿಂಗ್ಸ್ ಅಂತ ಅನ್ಕೊಂತಾ ಇದ್ದೆ. ಯಾವ ತರ ಸರ್, ಹೌ ಪೀಪಲ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಸರ್ ಸ್ಪ್ರೇಯರ್ನ? ಒಂದು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಅಂತ, ಬೆನ್ನಿಗೆ ಕಟ್ಕೊಂಡು ಓಡಾಡ್ಕೊಂಡು ಸ್ಪ್ರೇ ಮಾಡ್ತೀವಲ್ಲ, ಅದು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಅಂತೀವಿ. 12 ಸರಾಸರಿ 15 ಲೀಟರ್ ಟ್ಯಾಂಕ್ ಇರುತ್ತೆ ಅದು. ಅದಕ್ಕೆ ನಾಸಲ್ಸ್ಗಳು ಏನು ಬರುತ್ತೆ, ಲ್ಯಾನ್ಸರ್ ಮತ್ತು ನಾಸಲ್ಸ್ ಅಂತೀವಿ. ಆ ನಾಸಲ್ಸ್ಗಳನ್ನ ವೇರಿ ಮಾಡ್ತಾ ಹೋಗ್ಬೋದು, ಒಂದು 2-3 ಥರದ್ದು. ಬಟ್ ಅದೆಲ್ಲ ನಿಮ್ಮ ಐ ಲೆವೆಲ್ಗೆ, ಅಂದರೆ ನಮ್ಮ ನೆಲದಿಂದ 4 ಅಡಿ ಎತ್ತರ ಐ ಲೆವೆಲ್ ಬೆಳೆದಿರ್ತಕ್ಕಂಥ ಗಿಡಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಈ ಬ್ಯಾಕ್ ಪ್ಯಾಕ್ ಸ್ಪ್ರೇಯರು ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಐ ಲೆವೆಲ್ಗಿಂತ ಎತ್ತರ ಬೆಳೆದಂಥ ಗಿಡಗಳಿಗೆ ಸ್ವಲ್ಪ ತ್ರಾಸಾಗುತ್ತೆ ಅದರಲ್ಲಿ ಸ್ಪ್ರೇ ಮಾಡೋದು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ನಲ್ಲಿ. ನೀವು ಎತ್ತರದ ಒಂದು 10ರಿಂದ 8ರಿಂದ 10 ಅಡಿ ಎತ್ತರಕ್ಕೆಲ್ಲ ನಾನು ಹಾರಿಸ್ಬೇಕು ಮಾಡಬೇಕು ಅಂತಂದರೆ ಅದಕ್ಕೆ ಸೆಂಟ್ರಲೈಸ್ ಸಿಸ್ಟಮ್, ಅಂದರೆ ನೀವು ಒಂದು ಭಾಗದಲ್ಲಿ ಮಿಷನ್ ಇಟ್ಕೊಂಡು ಅದಕ್ಕೆ ರಬ್ಬರ್ ಪೈಪ್ ಹಾಕ್ಕೊಂಡು ಆ ತುದಿಗೆ ಲ್ಯಾನ್ಸರ್ ಹಾಕ್ಕೊಂಡು ಯಾವ ಹೈಟಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಆ ಲ್ಯಾನ್ಸರ್ಗಳು ಬೇರೆ ಬೇರೆ ಥರ ಬರುತ್ತೆ. ಸೊ ಒಂದು ಡಿಸೆಂಟ್ರಲೈಸ್ಡು, ಬೆನ್ನಲ್ಲಿ ಕಟ್ಕೊಂಡು ಓಡಾಡೋದು. ಇನ್ನೊಂದು ಸೆಂಟ್ರಲೈಸ್ಡು, ನಮ್ಮ ಸಿಂಪಡಣಾ ದ್ರಾವಣ ಡ್ರಮ್ ಏನಿರುತ್ತೆ ಅದ್ರ ಪಕ್ಕ ಮೋಟ್ರನ್ನ ಇಟ್ಕೊಂಡು ಅಲ್ಲಿಂದ ಉದ್ದಕ್ಕೆ 8 mm ರಬ್ಬರ್ ಪೈಪ್ ಎಳ್ಕೊಂಡು ಹೋಗಿ ಸ್ಪ್ರೇ ಮಾಡತಕ್ಕದ್ದು. 2 ಥರದ ವಿಧಾನಗಳಿದೆ ಮುಖ್ಯವಾಗಿ. ಇನ್ನು ಬೇರೆ ಬೇರೆ ಬಂದಿರ್ಬೋದು ಸಾಕಷ್ಟು, ಆಟೋಮೇಷನ್ಗಳು ಆಗ್ತಾ ಇದೆ ಸಿಂಪಡಣೆ ಯಂತ್ರದಲ್ಲಿ.
ನಾವು ಮುಖ್ಯವಾಗಿ ಗಮನಿಸೋದು ಇದು ಎರಡು, ಒಂದು ಡಿಸೆಂಟ್ರಲೈಸ್ಡು ಬ್ಯಾಕ್ ಪ್ಯಾಕ್ ಸ್ಪ್ರೇಯರು, ಇನ್ನೊಂದು ಸೆಂಟ್ರಲೈಸ್ಡು ವಿತ್ ಸಕ್ಷನ್ ಪೈಪ್ ಬೇಸ್ಡ್ ಮೋಟರು. ಸೊ ಅದರಲ್ಲಿ ನೀವು ಆ ವಿಧಾನದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಅನ್ಸುತ್ತೆ. ನಿಮ್ಮ ಫೀಲ್ಡ್ ಅಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 2 acres ಲ್ಯಾಂಡ್ಗೆ ನಾವು ಸ್ಪ್ರೇ ಮಾಡ್ಬೇಕಂತ ಬ್ಯಾಕ್ ಪ್ಯಾಕ್ ವಿಲ್ ಇಟ್ ವರ್ಕ್ಔಟ್ ಸರ್? ಬಿಕಾಸ್ ಯಾವ ತರ ವಾಟ್ ಯು ಸಜೆಸ್ಟ್ ಸರ್? ಈ ಪೈಪ್ ಎಳ್ಕೊಂಡೋಗಿ ಸ್ಪ್ರೇ ಮಾಡ್ತಾರಲ್ಲ, ಅದು ಯೂಸ್ ಆಗತ್ತಾ? ಅಥವಾ ಅದರಲ್ಲಿ ಯಾವ್ದನ್ನ ಕಂಪನಿ ಅದನ್ನ ಗೊತ್ತಾ ಸರ್ ತಗೊಳ್ಳೋದು, ಯಾವ್ದು ತಗೋಬಹುದು ಅಂತ? ಆಲ್ರೆಡಿ ಹೇಳಿದಾಗೆ ನೀವು ನೆಲದಿಂದ 4ರಿಂದ 5 ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ನಾವು ಈ ಸಿಂಪಡಣೆ ಮಾಡಬೇಕಂದ್ರೆ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಓಕೆ. ಅದು 2 ಎಕರೆನಾರು ಆಗ್ಬೋದು, 5 ಎಕರೆನ ಆಗ್ಬೋದು. ಪ್ರತಿ 15 ಲೀಟರ್ ಖಾಲಿ ಆದಾಗ ಬಂದು ಮತ್ತೆ ತುಂಬಿಸ್ಕೊತೀವಿ, ಮತ್ತೆ ಹೋಗಿ ಸ್ಪ್ರೇ ಮಾಡ್ತಾ ಇರ್ತೀವಿ. ದಟ್ ಈಸ್ ಇಮ್ಮೆಟೀರಿಯಲ್, ಲ್ಯಾಂಡ್ ಏರಿಯಾ ಇಸ್ ಇಮ್ಮೆಟೀರಿಯಲ್. ಬಟ್ ಇದು ಈ ಸೆಂಟ್ರಲೈಸ್ ಸಿಸ್ಟಮ್ ನಿಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ಈ ಥರ ನೀವು ಮಾವಿನ ಗಿಡಗಳು, ಎತ್ತರದ ಗಿಡಗಳಿಗೆಲ್ಲ ಹಾಕಬೇಕು ಅಂದಾಗ ಈ ಸೆಂಟ್ರಲೈಸ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ. ಓಕೆ ಸರ್, ಗಾಟ್ ಇಟ್. ನೋಡಿ ನೀವು ಅಂದರೆ ನಾವು ಅದು ಖರ್ಚು ಕಮ್ಮಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಈಗ ಅದು 2300 ರೂಪಾಯಿ 2500 ರೂಪಾಯಿಗೆ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಸಿಗುತ್ತೆ. ಸಿಂಗಲ್ ಬ್ಯಾಟ್ರಿ, ಡಬಲ್ ಬ್ಯಾಟ್ರಿ ಅಂತ ಇರುತ್ತೆ. ಸಿಂಗಲ್ ಬ್ಯಾಟ್ರಿ ತಗೊಳ್ಳಿ ಸಾಕು. ಆಮೇಲೆ ಅದರಲ್ಲಿರೋ ಬ್ಯಾಟ್ರಿ ಸ್ಪೆಸಿಫಿಕೇಶನ್ ನೋಡಿ 8 Ah ಅಂತ ಇರಬೇಕು ಮಿನಿಮಮ್ಮು. 8 ಆಂಪೇರ್ 8 Ah SMF ಬ್ಯಾಟ್ರಿ, ಸಿಂಗಲ್ ಬ್ಯಾಟ್ರಿ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಇಸ್ ಎನಫ್. 2300ರಿಂದ 2500 ರೂಪಾಯಿ ಒಳಗಡೆ ಆಗುತ್ತೆ ಸಿಂಗಲ್ ಬ್ಯಾಟ್ರಿ. ಇದು 15 ಲೀಟ್ರದು. ಇನ್ನು ಸೆಂಟ್ರಲೈಸ್ ಸಿಸ್ಟಮ್ ಬೇಕು, ನೀವು ಡ್ರಮ್ಮಲ್ಲಿ ಇಟ್ಕೊಂಡು ಸೆಂಟ್ರಲ್ಲಿ ಅಲ್ಲಿಂದ ರಬ್ಬರ್ ಎಳ್ಕೊಂಡು ಹೋಗಿ ಮಾಡ್ತೀನಿ ಅಂತಂದರೆ, ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಸರ್, ಯೂಸ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅದಕ್ಕೆ ಸೋಲಾರ್ ಪ್ಯಾನಲ್ಲು ಇದೆ. ಬೆಳಗ್ಗೆ 9 ಗಂಟೆ ಶುರು ಮಾಡಿದ್ರೆ ಸಂಜೆ 5 ಗಂಟೆ ತನಕ ಸ್ಪ್ರೇ ಮಾಡ್ಬೋದು. ಜಾಸ್ತಿ ಕೃಷಿ ಭೂಮಿ ಇದ್ದವ್ರಿಗೆ ಅದು ಸಕ್ಷನ್ ಪೈಪ್ ಬೇಸ್ಡ್ ಮೋಟರು ವಿತ್ ಅದು ಡಿಫಾಲ್ಟ್ 50 ಮೀಟ್ರು ಅಂದರೆ 150 ಅಡಿ ರಬ್ಬರ್ ಪೈಪ್ ಕೊಡ್ತಾರೆ 8 mm. ಎಕ್ಸ್ಟೆಂಡಬಲ್ ಅಪ್ ಟು 200 ಮೀಟರ್ಸ್ ಅಂತ ಹೇಳ್ತಾರೆ ಸ್ಪೆಸಿಫಿಕೇಶನಲ್ಲಿ. ಬಟ್ ಅದಕ್ಕೆ ಇಬ್ಬರು ಇರಬೇಕು. ರಬ್ಬರ್ ಪೈಪ್ ಸುತ್ತಕತ್ತಿರುತ್ತೆ ಕೆಲವು ಕಡೆ, ಅದನ್ನ ಬಿಡಿಸ್ಕೊಂಡು ಹೋಗೋಕೆ ಒಬ್ರು ಇರಬೇಕು. ಲ್ಯಾನ್ಸ್ ಒಬ್ರು ಇಟ್ಕೋಬೇಕು, ಇನ್ನೊಬ್ಬರು ರಬ್ಬರ್ ಪೈಪ್ ಬಿಡಿಸ್ಕೊಡ್ಬೇಕು. ನೀವು ಜಾಸ್ತಿ ಭೂಮಿನಲ್ಲಿ ಎತ್ತರದ ಗಿಡಗಳು ಎಲ್ಲ ಥರದಲ್ಲೂ ಸ್ಪ್ರೇ ಮಾಡಬೇಕು ಅಂದಾಗ ಆ ಸೆಂಟ್ರಲೈಸ್ ಸಿಸ್ಟಮ್ನು ಯೂಸ್ ಮಾಡ್ಬೋದು. ಅದು ಬೆಳಗಾಮಲ್ಲಿ ಯಾರೋ ಡೀಲರ್ ಇದ್ದಾರೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಕಾದ್ರೆ ಶೇರ್ ಮಾಡ್ತೀನಿ. ಬಟ್ ಈಗ ನಾನು ಉಪಯೋಗಿಸ್ತಿಲ್ಲ ಯಾವುದನ್ನೂ. ಪ್ರಾರಂಭದಲ್ಲಿ ದೊಡ್ಡಬಳ್ಳಾಪುರ ತೋಟದಲ್ಲಿ ಉಪಯೋಗಿಸ್ತಾ ಇದ್ವಿ. ಅದು ಸೋಲಾರ್ ಪ್ಯಾನಲ್ಲೇ ಕೊಟ್ಬಿಟ್ಟಿದ್ರು, ಹಾಗಾಗಿ ನಮಗೆ ತೊಂದರೆ ಆಗ್ತಿತ್ತಿಲ್ಲ. ಅಂದರೆ ಕಂಟಿನ್ಯೂಸ್ ಚಾರ್ಜ್ ಆಗ್ತಾನೆ ಇರ್ತಿತ್ತು ಅದು. ಸೋಲಾರ್ ಪ್ಯಾನಲ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು. ಸೊ ಜಾಸ್ತಿ ಕೃಷಿ ಭೂಮಿ ಇದ್ದು ನಿಗದಿತವಾಗಿ ಸ್ಪ್ರೇ ಮಾಡುವಂಥ ರಿಕ್ವೈರ್ಮೆಂಟ್ಸ್ ಇದ್ದವರು ಸೆಂಟ್ರಲೈಸ್ಡ್ ಸೋಲಾರ್ ಪವರ್ಡ್ ತಗೊಳ್ಳೋದು ಒಳ್ಳೆಯದು. ಅದಕ್ಕೆ 12,000 ರೂಪಾಯಿನ ಕೊಟ್ಟಿದ್ದೆ 2022ರಲ್ಲಿ. ಓಕೆ ಸರ್, ಥ್ಯಾಂಕ್ ಯು. 20,000 ರೂಪಾಯಿಂದ ಬ್ಯಾಕ್ ಪ್ಯಾಕ್ ಸ್ಪ್ರೇಯರು ಯಾವ್ದು ಬೇಕಾದ್ರೂ ತಗೋಬೋದು ಸರ್, ಬೇಕಾದಷ್ಟು ಮೇಕ್ಗಳಿದೆ. ಜನರಲಿ ಅದೇ ಈ ಆಸ್ಪಿ ಅನ್ನೋದೊಂದು ಸ್ವಲ್ಪ ರಿಲಯಬಲ್ ಅಂತ ಅನಿಸುತ್ತೆ. ಅದು ಆಫ್ಟರ್ ಸೇಲ್ ಸಪೋರ್ಟ್ ಚೆನ್ನಾಗಿದೆ ಆಸ್ಪಿ NR ರೋಡ್ ಬೆಂಗಳೂರಿನಲ್ಲಿ. ಬಟ್ ನೋಡಿ ನಿಮಗೆ ಅನುಕೂಲ ಆಗುತ್ತೋ ಅದನ್ನು ತಗೊಳ್ಳಿ. ಬಟ್ ಸಿಂಗಲ್ ಬ್ಯಾಟ್ರಿ ತಗೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ಸಿಂಗಲ್ ಬ್ಯಾಟ್ರಿ ತಗೊಳ್ಳಿ, ಯಾಕಂದರೆ ನಾವು ಯಾರು 3-4 ಗಂಟೆ ಮೇಲೆ ಸ್ಪ್ರೇ ಮಾಡೋಕ್ಕಾಗಲ್ಲ. ಒಂದು ಸಿಂಗಲ್ ಬ್ಯಾಟ್ರಿನೂ 3 hours ಬ್ಯಾಕಪ್ ಬಂದೇ ಬರುತ್ತೆ. ಓಕೆ ಸರ್, ಸ್ಟಿಲ್ ಹೇಗಿದೆ ಸರ್? ಸ್ಟಿಲ್ ಮಿಸ್ಟ್ ಬ್ಲೋಯರ್ ಅಂತ ಹೇಳೋದು ಗೊತ್ತಿಲ್ಲ. ಅದೇ ಯಾರು ಉಪಯೋಗಿಸಿದ್ರೆ ಕೇಳಿ, ನಮ್ಗೆ ಗೊತ್ತಿಲ್ಲ. ಇಲ್ಲಿ ಯಾರಿದ್ರೆ ಹೇಳ್ತಾರೆ. ತುಂಬ ಕಾಸ್ಟ್ ಸರ್ ಅದಕ್ಕೆಲ್ಲ. ಪ್ರೈಸ್ ಡಿಫ್ರೆನ್ಸ್ ನಾನು ಹೇಳಿದ್ರೆ ಯಾವ್ದು ಸ್ಟಿಲ್ನವ್ರು ಎಷ್ಟು ಹೇಳಿದ್ರು JKVK ಕೃಷಿ ಮೇಳದಲ್ಲಿ ಅದಕ್ಕೆ 28,000 ಅಂತ ಹೇಳ್ತಾ ಇದ್ರು ಸರ್. 2,500 ರೂಪಾಯಿ ಕೆಲಸ ಆಗುತ್ತೆ, ಯಾಕೆ ತಲೆ ಕೆಡ್ಸ್ಕೊತಾರೆ. ಆಮೇಲೆ ನೋಡಿ ನಮ್ಮ ನೈಸರ್ಗಿಕ ಕೃಷಿನೇ ನೀವು ಮಾಡಿದ್ರೆ ನಾವು ಯಾವ ಸ್ಪ್ರೇನೇ ಮಾಡಕ್ ಹೋಗಲ್ಲ. ಯಾತಕ್ಕೆ ಸ್ಪ್ರೇ ಮಾಡಲಿ ನಾವು? ನೀಮ ಸ್ಪ್ರೇ ಮಾಡೋದು ನಿಲ್ಲಿಸ್ಬಿಟ್ವಿ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ. ಆ ಒಂದು ವೈವಿಧ್ಯತೆ ಸೃಷ್ಟಿ ಮಾಡಿಬಿಟ್ರೆ ನಮ್ಮ ತೋಟದಲ್ಲಿ ತಂತಾನೆ ಎಲ್ಲ ಬಾಧೆಗಳು ನಿಯಂತ್ರಣ ಆಗ್ತವೆ. ಸುಮ್ಮನೆ ಅದು ಎಕ್ಸ್ಟೆಂಡೆಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿಬಿಡತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸರ್. ಅದೇ ಕ್ಯಾನ್ ಅಲ್ಲಿ ತಗೊಂಡೋಗಿ ಹೊಡಿಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವೇ ಸ್ವತಃ ಅನುಭವಿಸಿದೀವಿ. 2 ಎಕರೆಗೂ ನೀವು ಮಾವಿನ ಮರ ಅದು ಎಲ್ಲ ಇದೆ, ಸ್ಪ್ರೇ ಮಾಡ್ಬೇಕು ಅಂದ್ರೆ ಸರ್ ಹೇಳ್ದಂಗೆ ಪೈಪ್ ಸಿಸ್ಟಮ್ ಮಾಡ್ಕೊಳ್ಳೋದು ಒಳ್ಳೇದು. ಎಲ್ಲೋ ನಿಮ್ ಮನೆ ಹತ್ರನೋ ಒಂದು ಸೆಡ್ ಹತ್ರನೋ ಇಟ್ಕೊಂಡು ಅದು ಬಯೋ ಇದಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಅದನ್ನೇ ಸ್ಪ್ರೇ ಮಾಡ್ಬೋದು ಸರ್. ಪೈಪ್ ಹೇಳ್ಕೊಂಡು ಹೋಗಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಮಾಡ್ಬೋದು. ನಾವು ಅದನ್ನ ಅನುಭವ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಗೋಪಾಲಕೃಷ್ಣ ಸರ್, ನನಗೊಂಚೂರು ಮೆಸೇಜ್ ಮಾಡಿ, ನಾನು ಅದು ಬೆಳಗಾಂದನ್ನು ಹುಡುಕ್ಬಿಟ್ಟು ಕಾಂಟ್ಯಾಕ್ಟ್ ಕೊಡ್ತೀನಿ. ಆಮೇಲೆ ಎಲೆಕ್ಟ್ರಿಕ್ದು ಅದು ನೀವು ಯಾವಾಗ್ಲೂ 6 ತಿಂಗಳಿಗೂ ವರ್ಷಕ್ಕೆ ಯೂಸ್ ಮಾಡೋದ್ರಿಂದ ಅದು ಬಾಳಿಕೆ ಬರೋದಿಲ್ಲ. ಪೆಟ್ರೋಲ್ ಅಥವಾ ಸೋಲಾರ್ದು ತಗೊಳ್ಳೋದು ಉತ್ತಮ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೆಂಟ್ರಲೈಸ್ ಸಿಸ್ಟಮ್ ಸರ್, ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಹೌದು ಸರ್, ಹೌದು. ಅದೇ ಎಲೆಕ್ಟ್ರಿಕ್ದು ಅಂದ್ರೆ
ನಾವು ನೈಸರ್ಗಿಕ ಕೃಷಿಯಲ್ಲಿ ಯಾವಾಗೂ ಬಳಕೆ ಮಾಡಲ್ವಲ್ಲ, ಇದು ಚಾರ್ಜಿಂಗ್ ಮಾಡೋದು ಅದು ಕಮ್ಮಿ ಹೋಗ್ಬಿಡುತ್ತೆ, ಆಗ್ತಾ ಬರುತ್ತೆ ಬಳಕೆ, ಇದು ಸುಮ್ಮನೆ ನಿಂತಿದೆ ಅದು. ಬ್ಯಾಟ್ರಿ ಹೋಗ್ಬಿಡುತ್ತೆ ಸರ್, ಬ್ಯಾಟ್ರಿ ಬಳಕೆ ಬರಲ್ಲ. ಸರಿ ಗೋಪಾಲಕೃಷ್ಣ ಅವರೇ, ಸೊ GKVK ಹೇಗಿತ್ತು? GKVK ಚೆನ್ನಾಗಿತ್ತು ಸರ್. ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲಿ ತುಂಬಾ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಒಂದ್ ಕಡೆ ಇತ್ತು, ಪ್ಲಾಂಟ್ಸ್ ಒಂದ್ ಕಡೆ ಇತ್ತು, ಇನ್ನೊಂದ್ ಕಡೆ ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ಮಾಡೋದು. ಮುಖ್ಯವಾಗಿ ಯಾವ್ದಾದ್ರು ಬೇಕಾದಂತ ಮಾಹಿತಿ ಸಿಗ್ತಾ ಸ್ಪೆಸಿಫಿಕ್ ಟು ಯುವರ್ ರಿಕ್ವೈರ್ಮೆಂಟ್? ಅದೇ ನಾನೊಂದ್ ಸ್ವಲ್ಪ ಸೋಲಾರ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ತಾ ಇದ್ದೆ ಸರ್. ಸೋಲಾರ್ ಪ್ಯಾನಲ್, ಸೋಲಾರ್ ಪಂಪ್ ಎಲ್ಲ ಯಾವ ತರ ಮಾಡೋದು, ಹೌ ಟು ಸೆಟ್ ಅಪ್, ಅದೆಲ್ಲ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ನನ್ಗೆ. ಗುಡ್, ನೈಸ್. ಆಯ್ತಪ್ಪ, ಆದಷ್ಟು ಇನ್ವೆಸ್ಟ್ ಮಾಡಕ್ ಮುಂಚೆ 2 ಸಲ ಯೋಚನೆ ಮಾಡಿ, ಯಾವುದೇ ವಿಷಯದಲ್ಲಾಗ್ಲಿ. ಕ್ಯಾಪಿಟಲ್ Sure, sir. ಸರ್ ಬೇಡ. GKVKಗೆ ನಾನು ಹೋಗಿದ್ದೆ, ಹೇಳಿ ಸರ್. ಬಟ್ ವೈಫೈ ಸಿಸ್ಟಮ್ ಇರ್ಲಿಲ್ಲ, ನಮ್ ಜೋಬಲ್ ದುಡ್ಡು ಇರ್ಲಿಲ್ಲ, ಏನು ಬೈ ಮಾಡಕ್ಕೂ ಆಗ್ಲಿಲ್ಲ ಸರ್. ಬಹಳ ಇವನ್ ಅದು ಅಂಗಡಿಯವ್ರಿಗೆ ಕೂಡ ತುಂಬಾ ಲಾಸ್ ಆಗಿದೆ. ಯಾಕೆ ಆ ತರ ಆಯ್ತು ಈ ವರ್ಷ ಗೊತ್ತಿಲ್ಲ. ಎಲ್ಲೂನು ಆನ್ಲೈನ್ ಪೇಮೆಂಟ್ ಆಗಲಿ, ಸ್ಕ್ಯಾನಿಂಗ್ ಆಗಲಿ, ಯಾವುದು ವರ್ಕ್ ಆಗಲಿಲ್ಲ. ನನಗೆ ಲಾಸ್ಟ್ ಟೈಮ್ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್, ಅದಕ್ಕೆ ದುಡ್ಡು ಡ್ರಾ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು. ನಮ್ಗೆ ಗೊತ್ತು, ವಿಪರೀತ ಜನ ಸರ್. 24 ಲಕ್ಷ ಜನ ಅಂದ್ರೆ ಹುಡುಗಾಟನ. 24 ಲಕ್ಷ ಜನ ಹೋಗಿದ್ರಂತೆ 4 ದಿವಸದಲ್ಲಿ. ಎಷ್ಟೇ ಇರ್ಲಿ ಅವರು ವ್ಯವಸ್ಥೆ ಮಾಡ್ಬೇಕಲ್ಲ ಸರ್. ಏನಪ್ಪ, ಇಲ್ಲ ಅದು ವಿಪರೀತ ಅಂದ್ರೆ ಆಸಕ್ತಿ ಇರತಕ್ಕಂಥ ರೈತರು 20% ಅಷ್ಟೇ ಹೋಗೋದು. ಇನ್ನು 80% ಕ್ಯಾಶುವಲ್ ಕ್ರೌಡೇ ಇರ್ತಾರೆ ಸರ್. ಅನ್ಫಾರ್ಚುನೇಟ್ಲಿ ಇಟ್ಸ್ ಓಕೆ. ಅದೇ ಅದರದಾದಂಥ ಒಂದು ಆಸಕ್ತಿನ ಜನರೇಟ್ ಮಾಡ್ತಾ ಇದೆ ಅಂತ ಮೇಳ. ಬಟ್ ಈಗ ಅಷ್ಟೊಂದು ಅಕ್ಯುರೇಟ್ ಅಂದರೆ ನಾವು ಸ್ಟಾಲಲ್ಲಿ ಇರೋ ಹತ್ರ ನಿಂತ್ಕೊಂಡು 10 ನಿಮಿಷ ಮಾತಾಡೋಕ್ಕೂ ಆಗಲ್ಲ ಸರ್, ತುಂಬ ಕ್ರೌಡ್ ಇದ್ರೆ. ಹೌದು, ನಮ್ಗೆ ಅಲ್ಲಿ ಹೊಂಗೆ ಎಣ್ಣೆ ಅದು ಇದು ಎಲ್ಲ ಇತ್ತು, ತಗೊಳ್ಬೇಕಿತ್ತು. ಜೋಬಲ್ ದುಡ್ಡು, ಕೊನೆಗೆ ಊಟ ಮಾಡ್ಲಿಕ್ಕೆ ಕೂಡ ದುಡ್ಡಿಲ್ಲ ಸರ್. ನಾನು ಕರೆ ಮತ್ತೆ ಮೊಬೈಲ್ ಎತ್ಕೊಂಡು ಹೋಗಿದ್ದೀನಿ. ಸರಿ ಸರಿ, ಬಹಳ ತೊಂದರೆ ಆಯ್ತು, ಬೇಗ ವಾಪಸ್ ಬಂದ್ಬಿಟ್ಟೆ. ಅಲ್ಲ, ಅಷ್ಟು ಜನ ಇದ್ದಾಗ ಜಾಮ್ ಆಗುತ್ತೆ ನೆಟ್ವರ್ಕು, ಎಕ್ಸ್ಪೆಕ್ಟೆಡ್ ಅದು. ಸರಿ ಸರ್, ಸರಿ ಅಂಗಡಿ ಇನ್ನೇನಾರು ಇದೆ? 10 ಗಂಟೆ ಆಗಕ್ಕೆ ಬಂತು, ಹೇಳಿ. ಕೇಳಿ ಇನ್ಯಾರು ಸಂದೇಹ? ಸರ್ ಪ್ರಶಾಂತ್ ಅಂತ ಹೇಳಿ ಸರ್. ನಮಸ್ಕಾರ ಪ್ರಶಾಂತ್, ಕೇಳಿ ಸರ್. ನಮಸ್ಕಾರ ಸರ್. ಏನಿಲ್ಲ, ಒಂದೇ ಒಂದು ಡೌಟ್ ಇದೆ ನನಗೆ. ಇದು ಇವಾಗ EM ದ್ರಾವಣ ಆಗ್ಲಿ ಅಥವಾ ಬೇವಿನ ಹಿಂಡಿ ಆಗ್ಲಿ ಹಾಕೋದಿಕ್ಕೆ ಸ್ವಲ್ಪ ಲೇಬರ್ ಬೇಕಾಗುತ್ತೆ. ಸೊ ಅದಕ್ಕೆ ಏನಾದ್ರು ಆಪ್ಷನ್ ಇದೆ ಸರ್? ಡ್ರೆಂಚಿಂಗ್ ಅಲ್ಲಿ ಏನಾದ್ರು ಕೊಡ್ಬೋದು ಸರ್ ಇದು? ಅಲ್ಲ, ನೀವು EM ದ್ರಾವಣವನ್ನ ನೀವು ವೆಂಚೂರಿನಲ್ಲಿ ಕೊಡ್ಬೋದು, ಕ್ಲೀನಾಗಿ ಫಿಲ್ಟರ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ವೆಂಚೂರಿಯಲ್ಲಿ 200 ಲೀಟರ್ಗೆ ಅದನ್ನು ನೀವು ವೆಂಚೂರಿ ಮುಖಾಂತರ ಕಳಿಸಿ. ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಿದ್ರೆ ಭೂಮಿಗೆಲ್ಲ ಹೋಗುತ್ತೆ. ಹಿಂಡಿ ದ್ರಾವಣವನ್ನು ನಾವು ನೇರವಾಗಿ ಗಿಡದ ಬುಡಕ್ಕೆ ಕೊಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದನ್ನು ಫಿಲ್ಟರ್ ಮಾಡಿದ್ರೆ ಅದರದ್ದು ಶಕ್ತಿನೇ ಹೊರಟೋಗ್ಬಿಡುತ್ತೆ. ಆಯಿಲ್ ಸೀಡ್ ಕೇಕ್ ಪಾರ್ಟಿಕಲ್ಸ್ ಅಂತೀವಲ್ಲ, ಕಣಗಳು, ಅವುಗಳಲ್ಲೇ ಶಕ್ತಿ ಇರೋದು. ಅದೇ ಸೂಕ್ಷ್ಮಿಗಳಿಗೆ ಊಟ, ಇರುವೆಗಳಿಗೆ ಊಟ. ಅದನ್ನು ಫಿಲ್ಟರ್ ಮಾಡಿ ಇಟ್ಬಿಟ್ರೆ ಮಣ್ಣಿಗೆ ಏನು ಸೇರಿಸ್ದಂಗಾಯ್ತು ನಾವು. ಹಾಗಾಗಿ ಇದನ್ನು ಆದಷ್ಟು ಬೇಸಿನ್ ಡ್ರೆಂಚಿಂಗ್ ಅಂತೀವಿ, ಗಿಡದ ಬುಡಕ್ಕೆ ಸುರಿಯುವುದು ಯಾವುದನ್ನ, ಹಿಂಡಿ ದ್ರಾವಣವನ್ನು. ಮತ್ತೆ ಇದನ್ನ EM ಒಂದನ್ನು ನೀವು ಬೇಕಾದ್ರೆ ವೆಂಚೂರಿ ಸೆಂಟ್ರಲೈಸ್ ಸಿಸ್ಟಮ್ ಇದ್ರೆ ಕೊಡ್ಬೋದು, ಅಲ್ಲೇನು ಕಟ್ಕೊಳ್ಳೋದೇನಿರಲ್ಲ. ಬಟ್ ಪ್ರಥಮವಾಗಿ 1 ವರ್ಷ ಅಷ್ಟೇ. ಆಮೇಲೆ EM ದ್ರಾವಣ ಬೇಕಿಲ್ಲ ನಮಗೆ, ಮಣ್ಣಿನಲ್ಲಿ ಆಲ್ರೆಡಿ ಸೃಷ್ಟಿಯಾಗೇ ಬಿಟ್ಟಿರ್ತವೆ. ಅದು ಈವನ್ ಇದು EM1 ಅದು 200 ಲೀಟರ್ಗೆ ಅಂದ್ರೆ 1 ಎಕರೆಗೆ ಎಷ್ಟು ಕೊಡ್ಬೇಕಾಗುತ್ತೆ? ಏನಿಲ್ಲ ಸರ್, ಗಿಡದ ಬುಡಕ್ಕೆ ಕೊಡ್ತಾ ಹೋಗೋದು ಕಡಿಮೆ. ನಾನು ಹೇಳಿದ್ನಲ್ಲ, 100 ml ಅಲ್ಲೂ ಬೇಕಾದಷ್ಟು ಸೂಕ್ಷ್ಮಜೀವಿಗಳಿರ್ತವೆ. ಹಾಗಾಗಿ ಅದೇನು ನೀವು ಎಷ್ಟು ಕೊಟ್ಟರು, ಅದಕ್ಕೆ ಎಷ್ಟು ಕಡಿಮೆ ಕೊಟ್ಟರು ಒಳ್ಳೆಯದೇ, ಅದಕ್ಕೆ ಜಾಸ್ತಿ ಕೊಡಬೇಕು ಅಂತೇನಿಲ್ಲ. ಮುಖ್ಯವಾಗಿ ನಾವು EM ದ್ರಾವಣವನ್ನು ಗಿಡದ ಬುಡಕ್ಕೆ ಎಷ್ಟು ಸೇರಿಸ್ಬೇಕು ಅಷ್ಟೇ ಇಂಪಾರ್ಟೆಂಟು. ಅಲ್ಲಿ ಮುಚ್ಚಿಗೆ ಇರಬೇಕು, ತೇವಾಂಶ ಕಾಪಾಡಬೇಕು, ಊಟ ಸಿಗಬೇಕು ಅವಕ್ಕೆ. ಅದು ಆ ಕಡೆ ಗಮನ ಕೊಟ್ಟರೆ ನೀವು ಬೇಕಾದ್ರೆ 50 ml ಬೀಳಲಿ ಒಂದು ಗಿಡದ ಬುಡದಲ್ಲಿ. ಅಲ್ಲಿ ಮಲ್ಚಿಂಗ್ ಇದ್ದು, ಮಾಯಿಶ್ಚರ್ ಇದ್ದು, ಫುಡ್ ಸಿಗ್ತಾ ಇದ್ರೆ ಅವಕ್ಕೆ ಸಾವಯವ ಅಂಶ ಇದ್ದರೆ ಅವು ಅಭಿವೃದ್ಧಿ ತಮ್ಮನ್ನು ತಾವೇ ಅಭಿವೃದ್ಧಿ ಮಾಡ್ಕೊತವೆ. ಥ್ಯಾಂಕ್ ಯು ಸರ್. ಓಕೆ, 10 ಗಂಟೆ ಆಯಿತು. ಸೊ ಈ ಒಂದು ಹೊಸ ಫಾರ್ಮ್ಯಾಟು ಈ ಬುಧವಾರದಿಂದ 19 ನವೆಂಬರ್ 2025 ಬುಧವಾರದಿಂದ ಪ್ರಾರಂಭ ಮಾಡಿದ್ದೀವಿ. ಸಾಕಷ್ಟು ಥಿಯರಿ ಕೇಳಿದ ನಂತರ ಈ ರೀತಿ ಒಂದೊಂದೇ ಕೇಸ್ ಸ್ಟಡಿ ತಗೊಂಡು ಮಾತಾಡೋಣ ಅಂತ.
ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸುರೇಶ್ ಕಾಮತ್ ಸರು ಬಿರಾಜಪೇಟೆ ತಾಲೂಕು ಮಡಿಕೇರಿ ಕೊಡಗು ಜಿಲ್ಲೆ ಅವರ ಕಾಫಿ ಮತ್ತು ಅಡಿಕೆ ಬೆಳೆದು ಹೇಳಿದ್ದಾರೆ. ನಮ್ಮ ಪಾಟೀಲ್ ಸರು ಬೆಳಗಾಂ ಜಿಲ್ಲೆ, ಅವರು ಮಹಾಗನಿ ಜೊತೆ ಅರಣ್ಯ ಕೃಷಿ ಜೊತೆ ಅಂತರ ಬೆಳೆಗಳ ಬಗ್ಗೆ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಮತ್ತು ಇನ್ನೂ ಸಾಕಷ್ಟು ಅನುಮಾನಗಳನ್ನು ನಾವು ಪರಿಹಾರ ಮಾಡ್ಕೊಂಡಿದ್ದೀವಿ. ಮೋಸ್ಟ್ಲಿ ಈ ರೀತಿ ನಾವೇನು ಇವತ್ತು ಪ್ರಾರಂಭ ಮಾಡಿದ್ದೀವಿ, ಇದನ್ನು ಮುಂದಿನ ವಾರಗಳಲ್ಲೂ ಮುಂದುವರ್ಸೋಣ. ಸಾಕಷ್ಟು ವಿಷಯಗಳು ನಮಗೆ ಸಿಗ್ತಾ ಹೋಗುತ್ತೆ. ಒಂದಂತೂ ನಿಜ, ಸುರೇಶ್ ಕಾಮತ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ಬಹಳ ಟ್ರಾನ್ಸ್ಪರೆಂಟಾಗಿ ಓಪನ್ನಾಗಿ ಹೇಳಿದ್ರು, ನಾನು ರಾಸಾಯನಿಕವನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂತ. ಅದು ಈ ರೀತಿ ನಾವು ಓಪನ್ನಾಗಿ ಹೇಳಿದಾಗಲೇ ಅದರ ಸಾಧಕ ಬಾಧಕಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಅಥವಾ ಮುಂದೆ ನಾವು ಅದನ್ನು ಹೇಗೆ ಫೋಕಸ್ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವೆಲ್ಲವೂ ಟ್ರಾನ್ಸ್ಪರೆಂಟಾಗಿರೋಣ, ಯಾವುದನ್ನು ಮುಚ್ಚಿಟ್ಕೊಳ್ಳೋದು ಬೇಡ. ನಮ್ಮ ಕಹಿ ಅನುಭವಗಳು ಮತ್ತು ಸಿಹಿ ಅನುಭವಗಳು ಎರಡನ್ನೂ ಇಲ್ಲಿ ಹೇಳ್ತಾ ಬರೋಣ ಹಾಗಂತ ಹೇಳ್ತಾ, ಸೊ ಮೋಸ್ಟ್ಲಿ ಇವತ್ತಿನ ಎಪಿಸೋಡ್ನ ಮುಗಿಸ್ಬೋದು ಅಂತ ಅನಿಸುತ್ತೆ. ಸಾಕಷ್ಟು ಸಮಯ ಆಗಿದೆ, ಹಾಗಾಗಿ ಮುಗಿಸ್ತಾ ಇದ್ದೀನಿ. ಮುಂದಿನ ಬುಧವಾರ ಮತ್ತೆ 8:30ಕ್ಕೆ ಇದೇ ಸಮಯದಲ್ಲಿ ಮತ್ತೆ ಸೇರೋಣ. ಇನ್ನಷ್ಟು ವಿಷಯಗಳನ್ನು ನಾವು ಮಾಡೋಣ. ನೀವೆಲ್ಲ ಪ್ರಿಪೇರ್ ಆಗ್ತೀನಿ, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ, ಶುಭರಾತ್ರಿ. ಗುಡ್ ನೈಟ್.